ಶ್ರೀಚಕ್ರಪ್ರಿಯಂ ದೇವೀಂ ಸರ್ವಶಕ್ತಿ ಸದಾ ಕಮಲಪ್ರಿಯಾಂ ಜಯ ಜನನೀ सकल सृष्टिकरं देवीं सदा निमिषाम्बा लोकप्रियां प्रदक्षिणं करोमि त्वां सर्वसकल शुभदायिनी। ಏನ್ ಮಾರವ ಈ ಕೋಳಿ ಕೂಗ್ತ ನಿಂಗೆ? ಅಯ್ಯೋ ನಮ್ಮನೆಗೆ ಯಾಕೆ ಬೇಕು ಕೋಳಿ ಪದ್ಮಕ್ಕ? ಇದ್ದೊಳಲು ನಮ್ಮ ಅತ್ತೆ ಆ ಕೋಳಿಗೆ ಎಚ್ಚರ ಆಗ್ಬಿಡ್ತೈತೆ. ನಿಮ್ಮನೆ ಅತ್ತೆ ಒಬ್ರೇ ಅಲ್ಲ, ಎಲ್ರು ಮನೆ ಅತ್ತೆರು ಹಂಗೇಯ. ಆಗ್ಲೆಲ್ಲ ಮಕ್ಳ ಕಾಟ, ರಾತ್ರಿ ಆದ ಗಂಡನ್ ಕಾಟ. ಅಯ್ಯೋ ಆ ನೆಮ್ಮದಿ ಬಾಳು ಯಾವಾಗ ಸಿಗುತ್ತೋ ನಮ್ಗೆ. ಅದ್ ಸರಿ ಮಾರವ, ಬಾಯ್ಲಿ ಏನವ? ಆ ತಾಯಿಯವ ಅವಳ ಗಂಡನ್ ಜೊತೆ ಜಗಳ ಕಾಯ್ತಾ ಇದ್ಲಲ್ಲ, ಅದೇನಾಯ್ತು ಕೊನೆಗೆ? ಕೊಟ್ಕೊಂಡ್ ಹೆಂಡ್ತಿನ ಬಿಟ್ರು ಇಟ್ಕೊಂಡವಳ ಬುಡಕಿಲ್ಲ ಅನ್ನಂತೆ. ಗಂಡಸ್ ಬುದ್ಧಿ ನಾಯಿ ಬುದ್ಧಿ ಕಣಕ್ಕ. ಬಡ್ದಾಡ್ಕೊಂಡು ದುಡಿಯೋದು, ಕಡ್ಕಾಡ್ಕೊಂಡು ತಿನ್ನೋದು. ಇನ್ ಇವನ್ಗೆ ಮೆಣ್ಗಾರ್ತಿ ಬೇರೆ ಬೇಕಿತ್ತ? ಶಿವಣ್ಣ, ಮುಂದೆ ಅವ್ರ ಹೆಂಡ್ರು ಮಕ್ಳ ಗತಿ ಹೆಂಗಪ್ಪ? ಆ ದೇವ್ರೇ ಗತಿ. 3 ಕಾಸಿನ ಸಂಪಾದನೆ ಇಲ್ಲ, ಮುಕ್ತಿನೋ ಬಡತನ, ಮೈ ತುಂಬಾ ಸಾಲ, ಮನೆ ತುಂಬಾ ಮಕ್ಕಳು ಬೇರೆ. ಅದ್ ಹೆಂಗ್ ನಿಭಾಯಿಸ್ತಾಳೋ ಏನೋ. ಇದ್ದು ಒಂದ್ ಮನೆನು ಮಾರ್ಕೊಂಡು ಹೊಂಟೋದ್ನಲ್ಲ, ತಾಯವನ್ ಗತಿ ಹೆಂಗೆ? ತುಂಬಾ ಹೊಟ್ಟೆ ಹಸಿತಿತ್ತು, ರಾತ್ರಿನೂ ಊಟ ಮಾಡಿಲ್ಲ. ಸ್ವಲ್ಪ ತಡ್ಕೊಳ್ಳಪ್ಪ. ಅಕ್ಕ ಪುಟ್ಟಕ್ಕನ ಮನೆಗೆ ಅಕ್ಕಿ ತಗೊಂಬರಕ್ ಹೋಗಿದ್ದಾಳೆ. ಬಂದ್ ಕೂಡ್ಲೆ ಗಂಜಿ ಕಳ್ಸ್ಕೊಡ್ತೀನಿ. ಹಳೆ ಸಾಲನೇ ಇನ್ನು ತೀರ್ಸಿಲ್ಲ. ದುಡಿಯಕ್ ನಿಮ್ ಮನೇಲಿ ನಿಮ್ಮ ಅಪ್ಪ ಇಲ್ಲ, ಇನ್ನು ಸಾಲ ಆದ್ರೆ ನಿಮ್ಮಮ್ಮ ಎಲ್ಲಿಂದ ತೀರಿಸ್ತಾಳೆ? ಅಕ್ಕಿನೂ ಇಲ್ಲ ಗಿಕ್ಕಿನೂ ಇಲ್ಲ, ಹೋಗಾಚೆ. ನಿನ್ ಮಾತ್ ಕೇಳಿ ಅಂಗಡಿಗೆ ಹೋಗಿದ್ದಕ್ಕೆ ಅವ್ನು ಮಾಡಿರೋ ಸಾಲನೆ ಬೆಟ್ಟದಷ್ಟು ಬಿದ್ದದೆ. ಮೊದಲು ಅದನ್ನ ತೀರ್ಸಕಳ ನಿಮ್ಮ ಅಮ್ಮನಿಗೆ. ಇಲ್ಲ ಅಂತಂದ್ರೆ ಪಂಚಾಯತಿ ಸೇರ್ಸ್ಬಿಟ್ಟು ಮಾನ ಮರ್ಯಾದಿನೆಲ್ಲ ಹರಾಜ್ ಹಾಕ್ಬಿಡ್ತೀನಿ ವರ್ಷ ಬಡ್ಡೆ ತವ. ಅಮ್ಮ ತುಂಬಾ ಹೊಟ್ಟೆ ಸಿಕ್ಕಿದಮ್ಮ, ತಿನ್ನಕ್ಕೇನಾರು ಕೊಡಮ್ಮ. ರಾಜು, ನೀರ್ ತಗೊಳ. ನೀರ್ ಬೇಡ, ರಾತ್ರಿಯೆಲ್ಲ ನೀರ್ ಕುಡ್ದು ಕುಡ್ದು ಹೊಟ್ಟೆ ತಲುಸ್ತಿದೆ. ಅಮ್ಮ, ಪುಟ್ಟತ್ತೆ ಅಕ್ಕಿ ಕೊಡ್ಲಿಲ್ಲಮ್ಮ. ಈ ಮನೆ ಮೇಲೆ ನಿನ್ ಗಂಡ ನನ್ನ ಹತ್ರ ಸಾಲ ತಗೊಂಡವನೆ. ಈಗ ನನಗೆ ಮಾರಿ ಉಳಿದ ಹಣನು ತಗೊಂಡು ಓಡೋಗವನೆ. ತಾಯವ್ವ, ನೀನಿಲ್ಲಿರೋದು ನಂಗೇನ್ ಅಭ್ಯಂತರ ಇಲ್ಲ, ಆದ್ರೆ ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಕೊಡ್ಬೇಕು. ಆಗ್ಲಿಲ್ಲ ಅಂದ್ರೆ 2 ದಿನ ಟೈಮ್ ಕೊಡ್ತೀನಿ, ಖಾಲಿ ಮಾಡು. ಯಾವ್ದಕ್ಕೂ ಯೋಚನೆ ಮಾಡಿ ಹೇಳು. ಅಮ್ಮ, ಹೊಟ್ಟೆ ಹಸಿತಿದೆ. ಅಮ್ಮ, ನಂಗೂ ಹೊಟ್ಟೆ ಹಸ್ವಾಗ್ತಿದ್ಯಮ್ಮ. ನಂಗೂ ಹಸ್ವಾಗ್ತಾ ಇದೆಯಮ್ಮ. ಅದಕ್ಕೆ ಹಸಿವು ಆಯಾಸ ಇಲ್ದೇ ಇರೋ ಊರಿಗೆ ಕರ್ಕೊಂಡು ಹೋಗ್ತೀನಿ. ಬರ್ತೀರಾ? ಬನ್ನಿ ಮಕ್ಳ. ಅಮ್ಮ ಬನ್ನಿ. ಇನ್ನ ಎಷ್ಟು ದೂರ ಅಮ್ಮ? ಇನ್ನೊಂದು ಸ್ವಲ್ಪ ದೂರಪ್ಪ. ಬನ್ನಿ. ಏನಮ್ಮ, ಹಸ್ವೆಲ್ಲಿರೋರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿದ್ಯಾ? ಇದೇ ವಿಶ್ವ ಊರು. ಅಂದ್ರೆ ನಾವ್ ಈ ನೀರಿಗೆ ಬೀಳ್ಬೇಕಾ? ಬಿದ್ರೆ ಸತ್ತೋಗ್ತೀವಲ್ವಮ್ಮ. ಇಲ್ಲಿಗೆ ಬಿದ್ರೇನೆ ಹಸುವು ಆಯಾಸ ಇಲ್ದಿರೋ ಊರು ಸಿಗೋದು. ಬನ್ನಿ. ನನ್ನ ಮಾತು ಕೇಳ್ಬೇಕು.
ಆಗೇಕಲ್ಲಮ್ಮ ಉಳ್ಸೋರಿಕೆ ನಾವು ಸಾಯೋದ್ ಬೇಡ ಅಮ್ಮ. ಇಲ್ಲಪ್ಪ ಇಲ್ಲಿ ಆಯಾಸ ಸಂಕಟ ಏನೂ ಇರಲ್ಲಪ್ಪ. ಈ ಪ್ರಪಂಚದಲ್ಲಿ ಬದುಕಿ ಸಾಯೋದಕ್ಕಿಂತ ನಮಗೆ ಸಾಯೋದು ಒಳ್ಳೆದು. ಗುಣವರಷ್ಟೇ, ಆಮೇಲೆ ಎಲ್ಲ ಸುಖವಾಗಿರುತ್ತೆ. ಬನ್ನಿ, ಹೆದರ್ಕೋಬೇಡಿ. ಬಂದ್ರು ವಿಶ್ವ ನೋಡು, ನನ್ ಕೋಪ ಬರ್ಬೇಡ. ಬಂದ್ರು ಬಾರಪ್ಪ ಬಾರು. ಎಲ್ಲಿ ಹೊಡೋಗ್ತಿದ್ಯಾ? ಅಪ್ಪುವುದು ತನ್ನ ಮರಿಗಳು ಹಾಲಿನಿಸಿ ಸಾಕುವುದು ತನ್ನ ಕರುಗಳು. ಪ್ರಕೃತಿಯೆಲ್ಲಡೆ ಕಂಡಿದೆ ತಾಯಿ ಪ್ರೇಮದ ಇತಿ. ಸಾವಿರ ಬಂದರು ತಾಳುವುದಂತೆ ಅತಗೆ. ಬಸರಿನಿಂದ ಹುಟ್ಟಿ ಬರುವುದು ತಿನೇಗಳು. ಮರದ ಒಡಲಿನಿಂದ ಬಿರಿದು ಬರುವುದು ಗುಣೆಗಳು. ಬದಲಿಗೆ ಬೇಡವೋ ಬರುವುದೊಂದೇ ಬರವು ತಾಯಿಯೇ ತಾಯೋದಯವೋ.
ಬಂದೆ. ಓ ಬನ್ನಿ ತಿಪ್ಪಣ್ಣ. ಮಕ್ಳಾ ಎಲ್ರು ಬನ್ನಿ, ಅಳತೆ ಕೊಟ್ಬಿಡಿ. ಇದು ನಮ್ ಪಾರ್ವತಿಗೆ ಲಂಗಕ್ಕೆ ಸಾಕಾಗುತ್ತಲ್ಲ ಬಟ್ಟೆ. ಇದು ಜಾಕೆಟ್. ಇದು ನಮ್ ರಾಜುಗೆ. ರಾಜು ಬಾ. ಬಟ್ಟೆ ಚೆನ್ನಾಗಿದ್ಯಾ? ಯಾಕಪ್ಪ ಕೆಮ್ತಾ ಇದೀಯಾ? ಮಾತ್ರೆ ತಗೊಳ್ಳಿಲ್ವಾ? ನಿನ್ ನಿಕ್ಕರ್ ನೋಡು, ತಗೊಳ್ಳಿ. ಅಯ್ಯಯ್ಯೋ ಪಾರ್ವತಿ, ಆ ಕಾವೇರಿ ಬಟ್ಟೆ ಅಲ್ಲಿದ್ಯಾ ನೋಡು. ಆಯ್ತಮ್ಮ. ವಿಶ್ವ, ನೀನು ಬಾರ ಅಳತೆ ಕೊಟ್ಬಿಡು. ಅಳ್ತೆನೂ ಕೊಡಲ್ಲ, ತೂಕನೂ ಕೊಡಲ್ಲ. ನನ್ಗ ಆ ಬಟ್ಟೆ ಬೇಡ. ಯಾಕಪ್ಪ, ಏನಾಯ್ತು? ಏನಮ್ಮ, ಎಷ್ಟ್ ಸಾರಿ ಹೇಳಿದೆ ನಿಂಗೆ ಹಬ್ಬಕ್ ಬಟ್ಟೆ ತಗೊಳ್ಬೇಕಾದ್ರೆ ರೆಡಿಮೇಡ್ ಜೀನ್ಸ್ ಪ್ಯಾಂಟ್ ತಗೋ ಅಂತ. ಇಲ್ಲಿ ಅಡ್ಕಾಸಿ ಬಟ್ಟೆ ನನಗೆ ಬೇಡ. ಜೀನ್ಸ್ ಪ್ಯಾಂಟ್ ಎಷ್ಟು ಆಗುತ್ತೆ? ಅಮ್ಮಮ್ಮ ಅಂದ್ರೆ ಒಂದ್ 500 ರೂಪಾಯಿ ಆಗುತ್ತಪ್ಪ. 500 ರೂಪಾಯ? ನನ್ ಸಂಬಳ ಎಷ್ಟು ಅಂತ ಗೊತ್ತೇನೋ? ನನ್ಗೇನ್ ಗೊತ್ತು? ಮನೆ ಹಿರಿ ಮಗ ನೀನು, ಕಾಲೇಜಲ್ಲಿ ಓದ್ತಾ ಇದೀಯಾ, ಆದಾಯನೇ ಇಲ್ದೆ 500 ರೂಪಾಯಿ ಜೀನ್ಸ್ ಪ್ಯಾಂಟ್ ಕೇಳ್ತಿದೀಯಲ್ಲ, ತಪ್ಪು ನಿಂದಲ್ಲ ಕಣಪ್ಪ, ನಂದು. ಮನೆ ಭಾರನೆಲ್ಲ ನನ್ ತಲೆ ಮೇಲೆ ಹಾಕೊಂಡು ಕಷ್ಟ ಏನಿದ್ರು ನನಗಿರ್ಲಿ, ನೆರಳು ಮಾತ್ರ ನನ್ ಮಕ್ಳಿಗಿರ್ಲಿ ಅಂತ ದುಡಿದ್ನಲ್ಲ, ಆ ಕಷ್ಟ ನಿಮ್ಗೆ ಹೇಗೋ ಅರ್ಥ ಆಗ್ಬೇಕು. ಬೇಕಾದ್ರೆ ಹೊಲ್ಸ್ಕೊ, ಇಲ್ದಿದ್ರೆ ಬಿಟ್ಬಿಡು. ಹೊಲ್ಸ್ಕೋತಾರೆ. ನನ್ ಫ್ರೆಂಡ್ಸ್ ಎಲ್ಲ ಬಟ್ಟೆನ ತಿಂಗಳಿಗೊಂದ್ಸಲಿ ಹೊಲ್ಸ್ಕೋತಾರೆ. ನನಗ್ ಮಾತ್ರ ವರ್ಷಕ್ಕೊಂದ್ಸಲಿ, ಅದು ನನ್ನ ಇಷ್ಟಕ್ಕಿಲ್ಲ. ಇಷ್ಟಕ್ಕಿಲ್ದೆ ಇರೋದನ್ನೇ ಬಡತನ ಅನ್ನೋದು. ಅಟ್ಟಕ್ಕೆ ಏಣಿ ಇಲ್ಲ, ಇನ್ನು ಆಕಾಶಕ್ಕೆ ಏಣಿ ಕೇಳಿದ್ರೆ ಹೇಗೋ? ಇಷ್ಟ ಇದ್ರೆ ಹೊಲ್ಸ್ಕೊ, ಇಲ್ದಿದ್ರೆ ಬಿಡು. ನನಗ್ ಬೇಡ, ಹೋಗು. ವಿಶ್ವಣ್ಣ, ಅಮ್ಮನ್ಗೆ ಯಾಕಪ್ಪ ಬೇಜಾರು ಮಾಡ್ತೀಯಾ? ನಾನ್ ಸ್ಟಿಚಿಂಗ್ ಮುಂದೆ ನಿನ್ ಜೀನ್ಸ್ ದಿವಾಳಿ ಆಗ್ಬೇಕು, ಹಂಗ್ ಹೊಲಿತೀನಿ. ನೀನ್ ಹೊಲ್ದ್ರೆ ಅಷ್ಟೇ, ದಾಸ ಇನ್ ಜೋಳಿಗೆ ಮಾಡ್ಬಿಡ್ತೀಯ. ಕೊಡು, ನಾಳೆ ಹೊಲ್ಸ್ಕೊತೀನಿ. ಬಿಡಿ ತಿಪ್ಪಣ್ಣವ್ರೆ, ಅವ್ನು ಎಲ್ಲಿ ಬೇಕಾದ್ರೂ ಹೊಲ್ಸ್ಕೊಳ್ಳಿ. ಪ್ಯಾಂಟ್ಗೆ 70, ಶರ್ಟಿಗೆ 30, 100 ರೂಪಾಯಿ ಕೊಡ್ಬೇಕು. ಅಮ್ಮ, ಕಾವೇರಿ ಬಟ್ಟೆ ಅಲ್ಲೇ ಬಿದ್ದಿತ್ತು, ತಗೋ. ಕಾವೇರಿ, ಕಾವೇರಿ, ಅಯ್ಯೋ ಪೆದ್ದು ಮುಂಡೆದೆ, ಅದ್ರ ಮೇಲೆ ಯಾಕಮ್ಮ ಹತ್ತಕ್ ಹೋಗಿದೆ ನಿನ್ನ? ಅವಳಿಗೆ ಇನ್ನೇನಕ್ಕಮ್ಮ, ನನ್ ಪೆನ್ ಎತ್ಕೊಂಡಿದ್ದಾಳೆ. ಇಲ್ಲಿ ನೋಡು, ಇಲ್ಲೇ ಇಟ್ಕೊಂಡಿದ್ದಾಳೆ. ಅರ್ಲೆ ತಂದು ಇಲ್ಲಿ ಹೇಗೆ ಬಂತು ಹಾವು? ಹೇಗಾದ್ರೂ ಬಂದಿರ್ಲವಾ? ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಬಂದು ಯಾರನ್ನಾದ್ರೂ ಕಚ್ಚಿದ್ರೆ ಗತಿ ಸದ್ಯ ಪುಣ್ಯ. ಕಾವೇರಿ ಈ ಮನೇಲಿ ಒಂದು ಸಾವು ತಪ್ಪಿಸಿದ್ಲು. ಇರಿ, ಊರಾಚೆ ಬಿಟ್ಟು ಬರ್ತೀನಿ. ಕೇಳ್ಸಕ್ಕಿ ಕೇಳ್ಕೋಗಿಲೆಗಳ ಏನ್ ಕಣ ಎತ್ಲಾಗೊಂಟ? ಮಚಾನ್ಗೆ ಹೋಯ್ತೀನಿ, ಬತ್ತೀಯಾ? ಇವತ್ ಪುರ್ಸತ್ತಿಲ್ಲ, ತಪ್ಪದೆ ನಿನ್ ತಿಥಿ ಊಟ ಬರ್ತೀನಿ, ಬಲ್ಲ. ಏಯ್ ಬಾರ್ಲ, ಇಲ್ಲಿ ಅಡ್ನಾಡಿ ನನ್ ಮಗನೇ. ನಾನ್ ಸತ್ರೆ ಕಾಗಿಗೂ ಅನ್ನ ಹಾಕ್ಬೇಡಿ ಅಂತ ಹೇಳಿನಿ. ತಿಥಿ ಊಟಕ್ಕೆ ಹಾಕ್ಬತ್ತೀನಿ, ನೆಕ್ಕಕ್ಕೆ ಹೋಯ್ತೆ ಅಲ್ವಾ? ಹೋಗು. ಯಾಕಳು? ಅಯ್ಯೋ, ಈ ತಿಂಗಳ ಐತಾಗೆ ಬರ್ತಾ ಇದೆಯಲ್ಲಪ್ಪ. ನಾನು ಬೋಂಡ ತಿನ್ನೋದು ನೋಡ್ಬಿಟ್ರೆ ಅಂಗಡಿಯಿಂದ ಕಾಸು ಕದ್ಕೊಂಡ್ಬಂದ್ಬಿಟ್ಟು ಬೋಂಡ ತಿಂತಾ ಇದೆಯಾ ಅಂತ ನನ್ನ ಕೈಕಾಲು ಮುರಿದಾಕ್ಬಿಡ್ತಾನೆ. ಏನ್ ಮಾಡೋದು? ತಂಗು ತಂಗೆಂದು ಹಾರುವ ರಂಗ ರಂಗಿನ ಈ ಜಿಂಕೆ. ಆಹಾ ಏನ್ ಚಿಕನ ವಡೆ ಬೇಕೋ, ಬಿಸಿ ಬಿಸಿ ಚಿತ್ರಾನ್ನ ಬೇಕೋ? ಯಾವ್ದು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಡಿರಾಮಕ್ಕ. ಓ, ಈ ಊರಿನ ಗದ್ದೆ ತಗೋತಿದ್ಯಾ ನೋಡು, ಅದಕ್ಕೆ ಯೋಚನೆ ಮಾಡು. ರಮಕ್ಕ, ನಾನು ಬರ್ಲ? ಅಯ್ಯೋ ಕರ್ಮ, ವಾಸನೆ ತಗೊಂಡೆ ಹೊಟ್ಟೆ ತುಂಬಿಸ್ಕೊತಾನೆ ಬೇವರ್ಸಿ. ಯಾಕೋ ವಾಸನೆ ಕುಡ್ಕೊಂಡೆ ಸತ್ರೆ ಹೊರಕ್ಕೆ 10 ಜನ ಬೇಕಾಯ್ತದೆ. ಇನ್ನ ನಂತರ ಚೆನ್ನಾಗಿ ತಿನ್ಬಿಟ್ರೆ ಅವ್ನ ಹೊರಕ್ಕೆ ಕಾಕನ್ ಕೊಟ್ಟೆ ಆನೆನೆ ಕರ್ಸ್ಬೇಕಾಯ್ತದೆ. ನಿಮ್ ಯಜಮಾನಂಗೆ ನೀನು ಪೂಸಿ ಹೊಡಿಬೇಡ, ದುಡ್ಡು ಮಾಡಗ್ಲಾ? ನಾನು ಇಲ್ಲೇ ಇರ್ತೀನಲ್ಲ, ಎಲ್ಗೋಯ್ತೀನಿ. ಇನ್ನೊಂದು 4 ಬೋಂಡ್ ಹಾಕೊಡು, ಲೆಕ್ಕ ಬರಿ. ಅದ್ಕೊಂಡ್ಲಾ, ಈಗ್ಲೇ ನಿನ್ನಿಂತ ಉದ್ದಕ್ ಸಾಲ ಬೆಳ್ದೈತೆ, ಇನ್ನೊಂದ್ 4 ಬೇಕಂತೆ. ಇನ್ನೊಂದ್ ವಾರದಾಗ ಸಾಲ ತೀರಿಸ್ಲಿಲ್ಲ ಅಂದ್ರೆ ನಿನ್ನ ಬಜ್ಜಿ ಮಾಡಿ ಬಾಂಡೆಲ್ಲ ಕರ್ದ್ ಬಿಡ್ತೀನಿ. ಚಿಕ್ಕಣ್ಣನ್ ಬಾಂಡ್ಲಿಲ್ಲ ಕರೆದ್ರೆ ಊರವರೇ ತಿನ್ಬೋದು. ನನ್ ತಾವೇನಿದೆ, ಬರೀ ಮೂಳೆ ಚಕ್ಲ. ಬತ್ತೀನಿ. ನೀನ್ ಬೀದಿ ಬಾಗಿಲು ಚಿಲ್ಕನೆ ಹಾಕಿಲ್ಲ, ಲೈಟ್ ಎಲ್ಲ ಉರಿಸ್ತಾವಳೆ. ಏ ಲಕ್ಷ್ಮಿ, ನಾನು ಇಲ್ಲೇ ಮಲಗಿದ್ದೀನಿ. ಏನೇ ತಿಮ್ಮನೆ ರಂಗ ಅಂತ ಅಟ್ಟಾತಿ ಒತ್ಕೊಂಡ್ ಮನಿಕೊಂಡ್ಬಿಟ್ಟಿದ್ಯಲ್ಲ, ಗುಣ್ಣ ಗಿಣ್ಣ ಕಿಕ್ಕಕ್ಕಿಲ್ವಾ? ಗುಣ್ಣಕ್ಕೂ ಇಲ್ಲ, ಗಿಣ್ಣಕ್ಕೂ ಇಲ್ಲ. ನನ್ ತಮ್ಮನ್ನ ಬೈದು ಮನೆ ಬಿಟ್ಟು ಕಳ್ಸಿದಿರಲ್ಲ, ಮತ್ತೆ ವಾಪಸ್ ಮನೆ ಕರ್ಕೊಂಬರೋವರ್ಗು ನಾನು ಈ ಅಟ್ಟ ಬಿಟ್ಟು ಅಳಿಗಿಲಿ ಹಾಕಿಲ್ಲ. ಓ, ಜಾರ್ಸ್ ಒದ್ದೆ ಅಂದ್ರೆ ಉಂಡ್ರದೆಲ್ಲ ಕಕ್ಕ ಮುಡ್ಬೇಕು. ಓದಿರಿ ಹೊಟ್ಟೆಲ್ ಏನಾದಿದ್ರು ತಾನೆ ಈಚಿಗೆ ಬರೋಕೆ. 3 ಹೊತ್ತು ದುಡಿಯೋದು, 1 ಹೊತ್ತು ತಿನ್ನೋದು. ಊಟದ ವಿಷಯ ಆಗೋಗ್ಲಿ, ಇನ್ನು ಆಸ್ತಿ
ಹೆಂಡತಿ ವಿಷಯದಲ್ಲಿ ಚಿಪ್ಪಣ್ತನ ತೋರಿಸ್ತೀರಾ? ಮದುವೆ ಆಗಿ 3 ವರ್ಷ ಆಯ್ತು, ಒಂದು ಪಿಂಡ ಹುಟ್ಟಿದ್ಯಾ? ಎಲ್ಲ ನನ್ನ ತಮ್ಮನ್ಗೋಸ್ಕರ ಸಹಿಸ್ಕೊಂಡು ಸುಮ್ನೆ ಇದ್ದೀನಿ. ಅವನ್ನ ಬೈದು ಮನೆ ಬಿಟ್ಟು ಕಳಿಸಿದಿರಲ್ಲ, ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಮತ್ತೆ ವಾಪಸ್ ಅವ್ನ ಮನೆ ಕರ್ಕೊಂಬರ್ಲಿಲ್ಲ ಅಂದ್ರೆ ಇಲ್ಲೇ ಅನ್ನ ನೀರು ಗಾಳಿ ಬಿಟ್ಟು ಸಾಯ್ತೀನಿ. ನೀನ್ ಸತ್ತು ನನ್ ದೆವ್ವ ಕಾಡಿದ್ರು ಚಿಂತಿಲ್ಲ, ನಾನು ಮಾತ್ರ ಬೇವ್ರ ಸಿರಿ ಮಗನ ವಾಪಸ್ ಕರ್ಕೊಂಡ್ ಬರಲ್ಲ. ಅದ್ ಯಾಕೆ ಕರ್ಕೊಂಬರಲ್ವೋ? ನಾನು ನೋಡ್ತೀನಿ. ನನ್ನ ಎದುರ್ಸೇನೆ ಅಂಗಡಿಲ್ ಮನೆ ಕಟ್ತೀನಿ ನಾನು. ನೀವು ಅಂಗಡಿಲ್ ಮಲ್ಗುದ್ರು ಒಂದೇ, ಇಲ್ಲಿ ಮಲ್ಗುದ್ರು ಒಂದೇ, ಎಲ್ಲರೂ ಹಾಳಾಗೋಗಿ. ತಮ್ಮ ಅಂತೆ ತಮ್ಮ, ಕೋತಿ ತಿಮ್ಮ. ನಾನು ಕುಟ್ಟಿ ಕುಟ್ಟಿ ಕೂಡಿರೋದು, ಅಕ್ಕ ತಮ್ಮ ಕೊಟ್ಟು ಕೊಟ್ಟು ಖಾಲಿ ಮಾಡೋದು. ಹಿಂಗೆ ಆಗ್ಬಿಟ್ರೆ ನನ್ನ ಕೈಗೆ ಚಿಕ್ಕ ಹೇಳಿ ಚಿಪ್ ಕೊಟ್ಬಿಡ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಅಂಗಡಿ ಬೀಗ ಬಡ್ದ್ಬಿಟ್ಟವ್ರೆ. ಯಾರೋ ನನ್ನ ಅಂಗಡಿ ಬೀಗ ಬಡ್ದ್ಬಿಟ್ಟವ್ರೆ. ಬರ್ರಪ್ಪ ಬರ್ರೋ, ನನ್ನ ಅಂಗಡಿ ಬೀಗ ಬಡ್ದ್ಬಿಟ್ಟವ್ರೆ. ಯಾರೋ ನನ್ನ ಅಂಗಡಿ ಬೀಗ ಬಡ್ದ್ಬಿಟ್ಟವ್ರೆ ಕಣೋ ರಾಮಣ್ಣ. ಬರ್ರಪ್ಪ, ನನ್ನ ಅಂಗಡಿ ಬೀಗ ಬಡ್ದ್ಬಿಟ್ಟವ್ರೆ. ಅಯ್ಯಯ್ಯೋ, ಯಾಕೆ ಚಿಕ್ಕಣ್ಣ, ಏನಾಯ್ತು? ಯಾಕೆ ಬಡ್ಕೊಂತ್ಯಾ? ಮುಚ್ಚಯ್ಯ ಬಾಯ್ನ. ಅಂಗಡಿನೆಲ್ಲ ಹುಡ್ಕೋರೆ, ಬೂದಿ ಒಲೆ ಬಿಟ್ರೆ ಬೇರೆ ಏನು ಸಿಕ್ಕಿಲ್ಲ. ಅದಕ್ಕೆ ಬೀಗನಾರು ಇರ್ಲಿ ಅಂತ ಹುಡ್ಕೋಗಿರ್ಬೇಕು. ಅಯ್ಯೋ ಅವೇಗ್ ನನ್ ಮಗನೇ, ನನ್ನನ್ನ ತಿಂದು ನನ್ಗೆ ದ್ರೋಹ ಬಗಿದ್ಯಾ. ಅಯ್ಯಯ್ಯೋ, ಲೇ ಗಿರಿ, ನಿಮ್ಮನೆ ಚಿನ್ನ ಡಾಬೆ ಹೊಟ್ಟೋಯ್ತು ಕಣೋ. ಲೇ ಸ್ವಾಮಿ, ನಿಮ್ಮನೆ ಕಾಸಿಸ್ತಾರೇನೆ ಹೊಟ್ಟೋಯ್ತು ಕಣೋ. ಬಾಯಣ್ಣ, ಲೈಟ್ ಹತ್ಕತ್ತು. ಕಳ್ಳ ಸಿಕ್ಬಿಟ್ಟ, ಕಳ್ಳ ಒಳಗಡೆ ಇದ್ದಾರೆ, ಬನ್ನಿ. ನಾನೇ ನೀನಾ? ನಿನ್ ಮನೆಯಿಂದ ಆಚೆ ಹೋಗಿ ಬಂದ್ಬಿಟ್ಟೆ, ನಾನು ಎಲ್ಲಿಗೆ ಹೋಗ್ಲಿ? ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ. ಯಾಕೋ ನಮ್ಮನೆ ಇರ್ಲಿಲ್ವಾ? ನಿನ್ ಸ್ನೇಹಿತನಾಗಿ ಒಂದೊತ್ತು ಊಟ ಹಾಕೋ ಯೋಗ್ಯತೆ ನನ್ಗಿಲ್ಲ ಅಂತೀಯಾ? ಅಯ್ಯೋ ಅಯ್ಯೋ ಪಿಗ್ನಾಸಿ, ನನ್ನ ಮಗನೇ, ನನ್ನ ಮಾನ ಮರ್ಯಾದಿದೆಲ್ಲ ಊರ್ ತುಂಬಾ ಹರಾಜ್ ಹಾಕ್ಬಿಟ್ಟಲ್ಲೋ. ನೋಡಿ ನೀನು ನಿಂತ್ಕೊಳ್ಳ, ಓಡ್ಬೇಡ, ನಿಂತ್ಕೊಳ್ಳ. ಏಯ್ ನಿಂತ್ಕೊಳ್ಳ, ಬಾವ ಅಂತೆ ಬಾವ. ಹೊಡಿಬೇಡ. ಏಯ್ ನೋಡು, ಓಡ್ಬೇಡ, ಓಡ್ಬೇಡ, ನಿಂತ್ಕೋ. ಬಾವಾಗಿ ಏನು ಇಲ್ಲ ಇಲ್ಲಿ. ನಿಂತ್ಕೊಳ್ಳೋ, ಏಯ್ ಓಡ್ಬೇಡ ಕಣ್ಣ, ನಿಂತ್ಕೊಳ್ಳೋ ಇಲ್ಲಿ. ನೀನ್ ಬಿಡಕ್ಕಿಲ್ಲ ಕಣ್ಣ, ನೀನ್ ಬಿಡಕ್ಕಿಲ್ಲ ಕಣ್ಣ. ಇವತ್ತು ನೀನ್ ಸಾಯ್ಕೊಂಡ್ಬಿಡ್ತೀನಿ ಕಣ್ಣ. ಇವತ್ತು ನೀನ್ ಬಿಡಕ್ಕಿಲ್ಲ. ನಿಂತ್ಕೊಂಡ್ರೆ ನಿಂತ್ಕೋಬೇಕು. ನಿಂತ್ಕೊಬಿಡು, ನಿಂತ್ಕೊಬಿಡು. ಅಯ್ಯ ಲೋಯ್ ಲೋಯ್. ನಿಂತ್ಕೊಳ್ಳ, ಓಡ್ಬೇಡ, ನಿಂತ್ಕೊಳ್ಳ. ಅಯ್ಯಯ್ಯೋ, ಚಿಕ್ಕಣ್ಣ ಬಿದ್ಬಿಟ್ಟ? ಇಲ್ಲ, ಆಕಾಶದಲ್ಲಿ ತೇಲ್ತಾ ಹಾರಾಡ್ತಾ ಇದ್ದೀನಿ. ಯಾವನೇ ಹೋಗ್ ಕೆಲಸ ನೋಡಗ ಬಂದ್ಬಿಟ್ಟ ಇಲ್ಲಿ ಗಿಳಿ ಭಾಷೆಯಲ್ಲಿ. ಬಿದ್ಬಿಟ್ರ ಅಂತ ಕೇಳಕ್ಕೆ. ಅಯ್ಯಯ್ಯೋ, ಈ ಹಾಲು ಅವ್ರಿಗೆ ಕೊಟ್ಬಿಟ್ ಬಾರೆ. ಅವ ನಾನು ಹೋಗಲ್ಲವ, ಭಯ ಆಯ್ತದವ, ಬುದ್ಧಿಯವ್ರು ಬೈತಾರೆ. ಏನು ಅನ್ನಲ್ಲಮ್ಮ, ಕೊಟ್ಬಿಟ್ ಬಾರೆ. ಹೋಗು. ಈ ಹಾಲು ಯಾಕೆ ತಂದಿದೀಯಾ? ಅದು ಬುದ್ಧಿ ಅಮ್ಮ ಅವ್ರು ಕೊಟ್ರು. ಇವತ್ತು ಹಸುವಿನ ಹಾಲು ಒಡೆದೋಯ್ತು. ಓಹೋ, ಇವತ್ ನಾನು ಎಮ್ಮೆ ಹಾಲು ಕುಡಿಬೇಕು ಅಂತೀಯಾ? ಹಾಲು ಹಸುವಿನ ಹಾಲಾದ್ರೇನು, ಎಮ್ಮೆ ಹಾಲಾದ್ರೇನು ಎಲ್ಲ ಒಂದೇ ತಾನೆ ಅಮ್ಮ. ಅದ್ ಹೇಗ್ ಒಂದೇ ಆಗತ್ತೆ? ಎಮ್ಮೆ ಹಾಲ್ ಮಂದ, ಹಸುವಿನ ಹಾಲು ತೇಳು ಅಲ್ವಾ? ಮಂದ ಆದ್ರೆ ಇನ್ನೂ ಒಳ್ಳೇದೇ ಅಲ್ವೇನೆ? ಕಾಫಿ ಟೀಗ್ ಒದಗುತ್ತೆ. ಒದಗುತ್ತೆ ನಿಜಮ್ಮ, ಆದ್ರೆ ಒದಿಯುತ್ತಲ್ಲ. ಹಾಗಂದ್ರೆ ಎಮ್ಮೆ ಹಾಲು ಕುಡಿದ್ರೆ ನಿನ್ ತರ ನಿಧಾನ ಬುದ್ಧಿ, ಹಸುವಿನ ಹಾಲು ಕುಡಿದ್ರೆ ಡ್ಯಾಡಿ ತರ ಚುರುಕ್ ಬುದ್ಧಿ ಅಲ್ವಾ ಡ್ಯಾಡಿ? ಸರಿಯಾಗಿ ಹೇಳಿದೆ ಮಗಳೇ. ಏನೇ ಅಂದೆ? ನಾನು ನನ್ನ ಎಮ್ಮೆ ಇತ್ತೀಚೆಗೆ ತುಂಬಾ ಇಟ್ಕೊಂಡ್ಬಿಟ್ಟೆ ಕಣೆ ನೀನು. ನಿನ್ನ ಸಿಕ್ಬಿಡ್ತೀನ? ಅಪ್ಪ ಹಸು ಆದ್ರೆ ನಾನು ಜಿಂಕೆ. ಬಾಯ್. ಹೆಂಗ್ ಹೇಳುದು ನನ್ ಮಗಳು? ನಿಮ್ಮನ್ನೇನು ಹೋರಿ ಅನ್ಲಿಲ್ಲ, ಹಸು ಅಂತಿದ್ದಾಳೆ, ನೆನಪಿರ್ಲಿ. ಚೋಟುದ್ದ ಇಲ್ಲ, ಹೆಣ್ಮಕ್ಳು ಸ್ನಾನ ಮಾಡ್ತಿದ್ರೆ ಬಗ್ಗಿ ಬಗ್ಗಿ ನೋಡ್ತೀಯ ತರ್ಲೆ. ಯಾವನವನು? ಏಯ್ ಯಾವನೊಂದ್ ಗೂಬೆ ನನ್ ಮಗ, ಕೆಸರು ಕಣ್ ಕಾಣಕ್ಕಿಲ್ವಾ? ಯೋ ಬುದ್ಧಿ ಇದೇನೆ ನಿಂಗೆ? ಇವಾಗ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತಾ ಇದೀವಿ, ಕೆಸರೆಲ್ಲ ದಬ್ಬಾಕ್ಬಿಟ್ಟಿಯಲ್ಲ, ಸೋಪೆ ನಿಮ್ ತಾತ ಕೊಡ್ತಾನ? ಹುಡುಗ ಅಲ್ಲ, ಪೀಸು. ಮತ್ತೆ ಶುರು ಮಾಡ್ತೀಯ? ನವಿಲ್ಗರಿ, ಅರೆ ಕೋಡ್ಬಳೆ, ಎಷ್ಟ್ ದಿನ ಆಗೋಯ್ತು ನಿನ್ನ ನೋಡಿ. ದಿಢೀರ್ ಅಂತ ಸ್ಕೂಲ್ ಬಿಟ್ಟು ಬಂದ್ಬಿಟ್ಟಿಯಲ್ಲ, ಈಗ ಎಲ್ಲಿದ್ಯಾ? ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಕಾವ್ಯ. ಆಮೇಲೆ ನನ್ನವ್ರಂತ ಯಾರು ಇರ್ಲಿಲ್ಲ.
ಇದ್ದೊಬ್ಬ ಅಕ್ಕನ್ನ ಇದೇ ಊರಿಗೆ ಮದುವೆ ಮಾಡ್ಕೊಟ್ಟಿದ್ವಿ. ಈಗ ಅವ್ರ ಜೊತೆನೇ ಇದ್ದೀನಿ. ನಾನು ಇದೇ ಊರ್ ಕಣೋ. ಹೌದಾ? ಮತ್ತೆ ಇಷ್ಟ ದಿನ ಆದ್ರೂ ಒಂದ್ಸರಿ ನೋಡ್ಲೇ ಇಲ್ಲ. ದಿನ ಬೀದ್ ಬೀದಿ ಸುತ್ತಕ್ಕೆ ಇವ್ರೇನ್ ಭಿಕ್ಷುಕ್ರಾ? ಇವ್ರು ದೊಡ್ಡ ಶ್ರೀಮಂತರು, ಇರೋದು ತೋಟದ ಮನೇಲಿ. ಇಷ್ಟ ದಿನ ನಮ್ಮ ಅಜ್ಜಿ ಮನೇಲಿ ತಾನೇ ನಾನು ಇದ್ದಿದ್ದು. ಹೌದು. ಇಲ್ಲಿಗೆ ಬಂದು 1 ವಾರ ಆಯ್ತಷ್ಟೇ. ಓಹೋ. ನಮ್ಮಪ್ಪ ಇಲ್ಲೇ ಓದು ಅಂತ ಕಾಲೇಜಿಗೆ ಸೇರ್ಸಿದ್ದಾರೆ. ಅಂದ ನಿಂದ್ಯಾವ ಕಾಲೇಜು? ಅದು- ಜಿಪುಣನ್ ಕಾಲೇಜು. ಅಲ್ಲಿ ಇವ್ರು ಸೀನಿಯರು, ನಾನ್ ಜೂನಿಯರು. ಜಿಪುಣ ಕಾಲೇಜಾ? ನಾನು ಓದೋದೇ ಬಿಟ್ಬಿಟ್ಟೆ. ನಮ್ ಭಾವನ್ ಜೊತೆಲಿ ಚಿನ್ನದ ಕೆಲಸ ಮಾಡ್ಕೊಂಡಿದ್ದೀನಿ. ಹೌದಾ? ಲೇ ನವಿಲ್ಗರಿ, ಇನ್ಮೇಲೆ ನಾನು ಏನೇ ಒಡವೆ ಮಾಡ್ಸಿದ್ರು ನಿನ್ನ ಹತ್ರನೇ ಕಣೋ. ರೀ, ನೀವ್ ಒಡವೆಗೆ ಎಲ್ಲಾರು ಮಾಡ್ಸಿ, ಹೇಗಾದ್ರೂ ಮಾಡ್ಸಿ. ಮೊದ್ಲು ಈ ನವಿಲ್ಗರಿ ಕೋಡ್ಬಳೆ ಕತೆ ಹೇಳ್ರಿ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಅದ ನಾವಿಬ್ರು ಚಿಕ್ಕವರಾಗಿದ್ದಾಗ ಇವನೊಂದ್ಸಲ ನವಿಲ್ಗರಿ ತಗೊಂಡು ಸ್ಕೂಲಿಗೆ ಬಂದು ಅದು ಮರಿ ಹಾಕುತ್ತೆ ಅಂತ ಅದು ಎಷ್ಟು ಚೆನ್ನಾಗಿ ನಂಬಿಸ್ತಾ ಅಂತ ನನಗೋ ತುಂಬಾ ಕುತೂಹಲ. ಇವನನ್ನ ಕಾಡಿ ಬೇಡಿ ಕೊನೆಗೆ ಒಂದು ಕೋಡ್ಬಳೆ ಕೊಟ್ಟು ಅದನ್ನ ಇಸ್ಕೊಂಡೆ. ಅದ್ ಯಾವಾಗ್ಲೂ ನನ್ ಬುಕ್ಕಲ್ಲೇ ಇರುತ್ತೆ. ಹೌದಾ? ಹಾಗಿದ್ರೆ ಈಗ ನವಿಲ್ಗರಿ ಮೊಟ್ಟೆ ಇಟ್ಟು ಮರಿ ಮಾಡಿ ನಿಮ್ ತೋಟ ತುಂಬಾ ನವಿಲ್ಗಳೇ ಇರ್ಬೇಕಲ್ಲ, ನಂಗೊಂದ್ ಕೊಡ್ರಿ. ಅಯ್ಯೋ, ಮೊಟ್ಟೆನೂ ಇಲ್ಲ ಮರಿನೂ ಇಲ್ಲ. ಆಗ ಇವನೇನೋ ಮಹಾ ಹೇಳ್ಬಿಟ್ಟ ಅಂತ ನಾನು ನಂಬ್ಕೊಂಡಿದ್ದೆ. ಆದ್ರೆ ಆ ನವಿಲ್ಗರಿ ಮೇಲೆ ಅದೆಷ್ಟೊಂದು ಸೆಂಟಿಮೆಂಟ್ ಗೊತ್ತಾ? ದಿನಕ್ಕೆ 10 ಸಲನಾದ್ರೂ ನೋಡ್ದೆ ಹೋದ್ರೆ ನನಗ್ ಸಮಾಧಾನನೇ ಆಗಲ್ಲ. ಅದನ್ನ ನೋಡಿದ ಮೇಲೇನೆ ಊಟ ನಿದ್ದೆ ಪರೀಕ್ಷೆ ಎಲ್ಲ. ಅಯ್ಯೋ, ಮಾತಿನ ಮಧ್ಯೆ ನಿನ್ ಮುಖದಲ್ಲಿ ಕೆಸರಾಗಿರೋದೇ ಮತ್ಬಿಟ್ಟೆ. ಸಾರಿ ಕಣೋ. ತಗೋ ಬರ್ಸ್ಕೋ. ಕಾಲೇಜಿಗೆ ಲೇಟ್ ಆಗುತ್ತೆ, ನಾನು ಮತ್ತೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಏನ್ ನೋಡ್ತಾ ಇದೆ ಕೊಡಿಲಿ? ಕಾವ್ಯನ ಅವಳ ಹೆಸರು? ಏನ ಮಾಡ್ತೀಯ? ಅಸಹ್ಯ. ಅಸಹ್ಯ ಅಲ್ಲ ಗುರು, ಅದ್ಭುತ ಅದ್ಭುತ. ನಿನ್ ಕೈಯಲ್ಲಿ ಮನ್ಮಥ ರೇಖೆ ಇದೆ ಗುರು. ಹಂಗಂದ್ರೆ ಹಂಗಂದ್ರೆ ನೀನಿರೋ ಜಾಗಕ್ಕೆ ಹುಡುಗಿರು ತಾನಾಗೆ ಹುಡ್ಕೊಂಡ್ ಬಂದು love ಮಾಡ್ತಾರೆ. ಏನಿಲ್ಲ, ಬೋರ್ಡ್ ಬಿಡ್ತೀಯ. ನಿಂಗೇನ್ ಗೊತ್ತು? ಪಕ್ಕದಲ್ಲೇ ಕಾವೇರಿ ನದಿ ಇದೆ, ಹೋಗ್ ಸ್ನಾನ ಮಾಡು ಅಂತ ಹೇಳದ್ ಬಿಟ್ಟು ಖರ್ಚಿಪ್ ಕೊಟ್ಟವಳೆ. ಅದು ಎಲ್ಲಿಂದ? ಇಲ್ಲಿಂದ ತೆಗೆದ್ಕೊಟ್ಟವಳೆ. ಅಂದ್ರೆ ಏನ್ ಅರ್ಥ? ಏನು? ಕೂತ್ಕೋ ಹೇಳ್ತೀನಿ. ಅಂದ್ರೆ ಅವಳು ನಿನ್ನ ಲವ್ ಮಾಡ್ತಿದ್ದಾಳೆ. ಇಂಥ ಚಾನ್ಸ್ ನೀನ್ ಬಿಟ್ಕೊಟ್ರೆ ನೀನಂತ ಮೂರ್ಖ ಏನೋ ಬರೋದಿಲ್ಲ. ಹಾಗಂತೀಯ? ಖರ್ಚಿಪ್ಪು ಕಾವ್ಯ ಅವಳ ಕಣ್ಗಳು, ಕಮಲದ ಹೂಗಳು ಅವಳ ಕಣ್ಗಳು, ತಾವರೆ ಹೂಗಳು. Students, it's only 5 minutes more. Quick, quick, fast. What's this? Nothing, sir. Do it quickly. ರಾಜಾಧಿರಾಜ ರಾಜಮಾತಾಂಡ ಬಹುಪರ ಬಹುಪರ. ನಮ್ಮಲ್ಲಿ ಆದಿದಲ್ಲಿ ಪೆಟ್ಟೆಗಳೆಲ್ಲ ಕುಚ್ಚಲವೇ? ಹೌದು ಮಹಾರಾಜರೇ, ಸರ್ವರು ಸುಖ ಸಂತೋಷದಿಂದ ಮುತ್ತು ರತ್ನ ವಜ್ರಾಭರಣಗಳನ್ನು ಧರಿಸಿ ವೈಭೋಗದ ಜೀವನವನ್ನು ನಡೆಸುತ್ತಿರುವರು. ನಮ್ಮ ಸಾಮ್ರಾಜ್ಯವು ಬಡತನ ದಾರಿದ್ರ್ಯವೆಂಬ ಹೆಸರಿಲ್ಲದೆ ಸರ್ಕದಂತೆ ಕಂಗೊಳಿಸುತ್ತಿರುವುದು. ಶತ್ರು ರಾಜನನ್ನು ಸೆದೆಬಡಿದು ಬಂಧಿಸಿ ತಂದಿರುವೆವು. ಹಾಗಾದ್ರೆ ನನ್ನ ಹೇಳಿಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಅಯ್ಯಯ್ಯೋ, ಯಾಕೆ ಆಡುತ್ತಿರುವೆ? ಲಾಜನ ಕಂಡ ಅಷ್ಟೊಂದು ಭಯವೇ? ದರಿದ್ರ ತಂದು ಕಾಲೇಜ್ ನೋಡ್ಕೊಂತ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿಟ್ಟಿದ್ರೆ ಎಲ್ಲ ಹಾಕೊಂಡು ಹಾಳು ಮಾಡಿಟ್ಟಿದ್ದೇನೆ. ನೋಡಮ್ಮ, ನನ್ ಬಟ್ಟೆ ಎಲ್ಲ ಕೊಳೆ ಮಾಡಿಟ್ಟಿದ್ದಾಳೆ. ಕೊಳೆ ಮಾಡಿದ್ರೇನು? ಒಗ್ಯೋಕೆ ಪಾರ್ವತಿ ಇದ್ದಾಳೆ, ಹರಿದೋದ್ರೆ ಹೊಲ್ಸ್ಕೊಡಕ್ ನಾನಿದ್ದೀನಿ, ನಿಂದೇನೋ? ಹಾಗಾದ್ರೆ ನಾನು ಕೇಳದೆ ತಪ್ಪ? ವಿಶ್ವ, ಏನೋ ಎಳೆ ಮಗು ಆಡ್ಕೋತಾ ಇದೆ,
ಇಷ್ಟುದ್ದ ಬೆಳೆದಿದ್ಯಾ, ಕಾಲೇಜಲ್ಲಿ ಓದ್ತಾ ಇದೀಯಾ, ಬುದ್ಧಿ ಬೇಡ ನಿಂಗೆ? ಎಳೆ ಮಗುನ ದನಕ್ ಹೊಡೆದಾಗ ಹೊಡಿತಿದ್ಯಲ್ಲೋ. ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಅವ್ರ ವಸ್ತುಗಳನ್ನ ಮುಟ್ಬೇಡ ಅಂತ. ಯಾಕೆ ಹಾಕೊಂಡೆ? ಬಿಚ್ಚಾಕೋ. ಯಾರು ಏನ್ ಬೇಕಾದ್ರೂ ಹಾಳು ಮಾಡ್ಕೊಳ್ಳಿ, ಇನ್ನೊಂದ್ಸಾರಿ ನಾ ಕೇಳಿದ್ರೆ ನೋಡು. ಅಬ್ಬಬ್ಬಬ್ಬ, ಮನೇನಾ ಇದು? ಹೋಗು, ಮುಖ ತೊಳ್ಕೊ. ಅಣ್ಣ ಹ್ಮ್. ಇಲ್ಲೇ ಇಟ್ಟಿದ್ನಲ್ಲ. ಅಯ್ಯೋ 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 ಅಯ್ಯೋ, ಏನೇ ಇದು? ಒಳ್ಳೆ ಮೊಟ್ಟೆ ಕಳ್ಕೊಂಡ್ ಕಾಗೆ ತರ ಪದ್ರಗುಡ್ತಾ ಇದೆಯಲ್ಲ, ಏನಾಯ್ತು? ಅದೇ ಅಮ್ಮ ನವಿಲ್ಗರಿ ಬುಕ್ಕಲ್ಲಿ ಇಟ್ಟಿದೆ, ಕಾಣ್ತಾನೆ ಇಲ್ಲ. ಹೋಯ್ತು. ಸರಿ ಹೋಯ್ತು. ನಿಮ್ಮಪ್ಪ ನಿನಗ್ ಮದ್ವೆ ಮಾಡಕ್ಕೆ ಗಂಡ್ ಹುಡುಕ್ತಾ ಇದಾರೆ, ನೀನು ಎಳೆ ಮಕ್ಕಳ ತರ ನವಿಲ್ಗರಿ ಹುಡುಕ್ತಾ ಇದೀಯಾ? ಏಯ್, ತಗೋ ಹಾಲ್ ಕುಡಿ. ಬೇಡಮ್ಮ. ಹುಚ್ಚ ಹುಡುಗಿ. ಎಲ್ಲಿ ಹೊರಟೋಯ್ತು ನವಿಲ್ಗರಿ? ಕಂಪಾಸ್ ರೆಡಿ. ಹಾಯ್ ಅಂಕಲ್. ಅರೆ ಯಾರಿದು? ಓಹ್ ಗೋವಿಂದಪ್ಪ, ಇದೇನಯ್ಯ ನಿನ್ನ ವೇಷ? ಬೆಳಿಗ್ಗೆ ಎದ್ದು ಓಡಿದ್ರೆ ಆರೋಗ್ಯ, ಅದಕ್ಕೆ ಈ ಡ್ರೆಸ್ ಹಾಕೋಬೇಕು ಅಂತ ನನ್ ಮಗಳದು ಕಂಡೀಷನ್. ಏನಿಲ್ಲ ಅಂಕಲ್, ನಾನೊಬ್ಳೆ ಹೋಗ್ತಿದ್ದೀನಲ್ಲ ಅಂತ ಬಾಡಿ ಗಾರ್ಡ್ ಆಗಿ ಬರ್ತಿದಾರಷ್ಟೇ. ಕರೆಕ್ಟ್ ಅಮ್ಮ, ಕರೆಕ್ಟ್. ಈಗಿನ ಕಾಲದಲ್ಲಿ ಒಂದು ಗಾಡಿಗೆ ಮಡ್ಗಾರ್ಡು, ಲೇಡಿಗೆ ಬಾಡಿಗಾರ್ಡ್ ಇರ್ಲೇಬೇಕಮ್ಮ. ಏನಂಕಲ್ ನೀವು ನಮ್ ಡ್ಯಾಡಿ ತರ ಇನ್ನು ಹಳೆ ಕಾಲದಲ್ಲೇ ಇದ್ದೀರಾ. ಡ್ಯಾಡಿ, ನಾನ್ ಮುಂದೆ ಹೋಗ್ತಿರ್ತೀನಿ. ಬಾಯ್ ಅಂಕಲ್. ಬಾಯ್. ನೋಡ್ರೆ ಅಂದ ಹಾಗೆ ನಿಮ್ ಮಗ ಏನ್ ಮಾಡ್ತಾ ಇದ್ದಾನೆ? ಅವನು ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡ್ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಅಂದ. ಅಯ್ಯೋ ಬಡ್ಡಿ ಮಗನೇ, ನಾನೇ 100 ಜನಕ್ಕೆ ಕೆಲ್ಸ ಕೊಟ್ಟಿದ್ದೀನಿ, ನೀನ್ ಯಾಕೋ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚ್ಬೇಕು? ನಮ್ಮ ವ್ಯವಹಾರನ ನೋಡ್ಕೊಂಡಿರೋ ಅಂದೆ, ನೋಡ್ಕೊಂಡಿದ್ದಾನೆ. ಒಳ್ಳೇದಾಯ್ತು ಬಿಡಿ. ಹಲೋ, ಕೈ ಕೊಡಿ. ಥ್ಯಾಂಕ್ ಯು ವಿಶ್ವ. ಅಣ್ಣ, ಏನಾಯ್ತು? ಯಾರ್ಯಾರು? ಒಂದೇ ಕಾಲೇಜಲ್ಲಿ ನಾನು ಇವರು ಓದ್ತಾ ಇರೋದು. ಪಾಪ, ಬಟ್ಟೆ ಎಲ್ಲ ಗಲೀಜಾಗಿದೆ. ಅದು ಓಡ್ ಬರುವಾಗ ಕಾಲ್ ಜಾರ್ ಬಿದ್ಬಿಟ್ಟೆ, ಇವ್ರು ಎತ್ತೋಕೆ ಅಂತ. ಹೌದು, ಎತ್ತೋಣ ಅಂತ ಬಂದೆ. ನಾನ್ ನಿಂತ್ಕೊಳ್ಳಿ, ನೀರ್ ಕೊಡ್ತೀನಿ, ತೊಳ್ಬಿಟ್ಟು ಹೋಗಿ. ಪರವಾಗಿಲ್ಲ, ಮನೆಗೆ ಹೋಗಿ ಸ್ನಾನ ಮಾಡ್ತೀನಿ. ಬಾಯ್ ಅಣ್ಣ. ಬೇಗ ಬರ ಚಿಲ್ಟೇರಿ. ಕೊಡ್ಬಳೆ. ಏನಿದೆ ಅವತಾರ? ಅವತಾರ ಅಲ್ಲ ಕಣ, ಅವಾಂತರ. ಓಡ್ ಬರುವಾಗ ಕಾಲ್ ಜಾರ್ ಅಯ್ಯೋ, ಪೆಟ್ಟಾಯ್ತಾ? ಏನಿಲ್ಲ. ಮೈಯೆಲ್ಲ ಕೊಚ್ಚ ಮಾಡ್ಕೊಂಡ್ಬಿಟ್ಟಿದ್ಯಾ? ಅಲ್ಲೋಡಲ್ಲಿ ಅಲ್ಲಿ. ಎಲ್ಲಿ? ಅಯ್ಯೋ, ಏನೋ ನೀನು ಬಟ್ಟೆ ಎಲ್ಲ ಒದ್ದೆ ಮಾಡ್ಬಿಟ್ಟೆ. ಒದ್ದೆ ಆದ್ರೂ ಪರವಾಗಿಲ್ಲ ಕಾವ್ಯ, ನಿನ್ ಮೈ ಮೇಲೆ ಕೊಚ್ಚ ಇರಬಾರ್ದು. ಹಾಗಂತ ನಡು ಬೀದಿಲೆ ಸ್ನಾನ ಮಾಡ್ಸೋದಾ? ಒಳ್ಳೆ ಹುಡುಗ ನೀನು. ಬರ್ಲಾ? ಬಾಯ್. ಇನ್ನೊಂದ್ ಬಕೆಟ್ ಹಾಕ್ಲಾ? ಬೇಡ ಬೇಡ. ಎತ್ತಗಡು ಎತ್ತಗಡು. ಕೈ ಎತ್ತಕ್ಕೆ ನಿನ್ನ ಕಾಸು ಕೊಡ್ಬೇಕಾಗಿಲ್ಲ. ಎತ್ತ ಕೈನ. ಟಾಟಾ. ಟಾಟಾ. ಹಾ, ಟಾಟಾ. ಟಾಟಾ. ಕಾವೇರಿ, ರಾಜು ಮೊದ್ಲೇ ಮೈ ಹುಷಾರಿಲ್ಲ, ನೀರ್ನಲ್ಲಿ ಆಡ್ಬೇಡಿ, ಬನ್ನಿ ಒಳಗಡೆ. ಏನಮ್ಮ ಇವತ್ತು ಇಷ್ಟೊಂದ್ ಚೆನ್ನಾಗ್ ಕಾಣ್ತಾ ಇದೀಯಾ? ನೋಡು, ಮಕ್ಕಳು ನೀರ್ನಲ್ಲಿ ಆಡ್ತಾ ಇದಾರೆ, ಜೋಪಾನ್ ಹೋಗಿ ನೋಡ್ಕೊಂಡು ನಾನು ಇವತ್ತು ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಏಯ್, ಬಾಗ್ಲು ಹಾಕೋ. ಜೋಪಾನ. ಅಮ್ಮ, ಅಮ್ಮ, ನಾಳೆನೇ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟು. ಗೈಡಿಗೆ ಬರೀ 50 ರೂಪಾಯಿ ಬೇಕು. 1 ವಾರದಿಂದ ಕೇಳ್ತಾ ಇದೀನಿ, ನಿನ್ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಅಂತೀಯಲ್ಲಮ್ಮ. ಕಿವಿ ಮೇಲೆ ಯಾಕಪ್ಪ, ಮನಸ್ಸಿನಲ್ಲೇ ಹಾಕೊಂಡಿದ್ದೀನಿ. ತಂದು ಕೊಡ್ತೀನಿ ಬಿಡಿ. ಕೊಡ್ಲಿಲ್ಲ ಅಂದ್ರೆ ನಾಳೆಯಿಂದ ಕಾಲೇಜ್ಗೆ ಹೋಗಲ್ಲ ನಾನು. ಇದೊಂದು ಜನ್ಮನ. ಹೋಯ್ತಾ ಅವಳೋಡು ಬಿನ್ನ ಅನ್ಗಿತ್ತಿ.
ನಿಂಗಜ್ಜಿ ಈ ಚಿನ್ನನೆಲ್ಲ ಕರಗಿಸ್ಬಿಟ್ಟು ಏನ್ ಮಾಡಿಸ್ಬೇಕು ಅಂತ ಇದೀಯಾ? ವ್ಯಾಸನಾಗಿ ವಾಲೆ ಜುಮ್ಕಿ ಮಾಡ್ಸೋಣ ಅಂತಿದ್ದೀನಿ ಕಣಪ್ಪ. ಏನ್ ನಿನ್ ಮೊಮ್ಮಗಳಿಗ? ನಂಗೆ ಯಾಕ್ ಚಿಕ್ಕಣ್ಣ ಚಂದ ಕಣಕಿಲ್ವಾ? ಅಯ್ಯೋ ಚಂದ ಕಣಕಿಲ್ಲ ಅಂತ ಯಾವ ಹೊಲ್ಕ ನನ್ ಮಗ ನಾವ್ ಅಂದೋನು? ಅಜ್ಜಿ ಹಂಗೆ ನಮ್ ಟೈಲರ್ ತಿಪ್ಪಣ್ಣಂಗ್ ಹೇಳಿ ಒಂದ್ ಚೂಡಿದಾರ್ ಹೊಲ್ಸ್ಕೊಂಡ್ಬಿಡು, ಮಾಧುರಿ ದೀಕ್ಷಿತ್ ತರ ಕಾಣ್ತೀಯಾ. ಹೊಲ್ಕ ನನ್ ಮಗನ್ ತಗೊಂಬಂದು ಯಾಕೆ ಒಂದ್ ಜೀನ್ ಪ್ಯಾಂಟ್ ಹಾಕೊಂಡು ಊರ್ ತುಂಬ ತಿರುಗು ಅನ್ನು ತಗದ್ ಕೊಟ್ಟ ಅಂದ್ರೆ ತಲ್ ತಿರುಗಿ ಬಿದ್ದೋಗ್ಬಿಡ್ಬೇಕು. ದೊಡ್ಡ ದೊಡ್ಡವ್ರು ಮಾತಾಡ್ಬೇಕು, ನಂದಲ್ಲಿ ಕ್ಲೀತ ಬಂದ್ಬಿಡ್ತಾನೆ. ಹಿಂಗವ ನಿನ್ ಮೊಮ್ಮಗ ನಾಗಲ್ವಾ? ನಿಂಗವ 2 ಗ್ರಾಮ್ ಕಡಿಮೆ ಆದಂಗ್ ಕಾಣಿಸ್ತಾ ಇದಲ್ಲ? ಯಾಕಪ್ಪ ಈಗ ಸ್ವಲ್ಪ ದಿನದ ಹಿಂದೆ ಅತ್ತಾಣಿ ತೂಕ ಮಾಡ್ಸಿದ್ದೆ. ಓ ಚಂದಾಗಿ ಹೇಳ್ದೆ. ಇವತ್ತಿದ್ ಮನ್ಸ ನಾಳಿಕಿರಕ್ಕಿಲ್ಲ, ಹಳ್ಳುವರ್ಗು ಹಾಕಿದ್ದು ಕಾಯಿಸಿದ್ಮೇಲೆ ಕಡಿಮೆ ಆಗದೆ ಇನ್ನೇನ್ ಹಂಗೆ ಇದ್ಬಿಟ್ಟಾತ ನೋಡು. ಗೌರ್ನಮೆಂಟ್ನವ್ರ ತಕ್ಕಡಿ ಹೆಚ್ಚು ಕಮ್ಮಿ ತೂಗಾತು. ಈ ಚಿಕ್ಕಣ್ಣನ ಕೈ ಯಾವತ್ತು ಹೆಚ್ಚು ಕಮ್ಮಿ ತೂಗಕ್ಕಿಲ್ಲ. ಚೆನ್ನಾಗಿ ಗೆಪ್ತಿಲಿಟ್ಕೋ. ಅದೇನ್ ಮಾಯೇನೋ ಏನೋ ಗೊತ್ತಿಲ್ಲ, ಅಚ್ಚುಕಟ್ಟಾಗಿ ಮಾಡಪ್ಪ ಪದಾರ್ಥನ. ಯಾವಾಗ ಬರ್ಲಿ? ನಾನು ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀನಿ, ಮುಂದಿನ ವಾರ ಬಾ. ಈಗ ಹೋಗು. ಓ ನಿಂಗವ ಬರ್ಬೇಕಾದ್ರೆ ಕೈ ಆಡ್ಸ್ಕೊಂಡ್ ಹಂಗೆ ಬಂದ್ಬಿಟ್ಟಿಯಾ? ನನ್ ಮಜೂರಿ ತಗಂಬಾ. 75 ರೂಪಾಯಿ. ಬಾವಾ ಆ? ನೀನ್ ಈ ತರ ಮೋಸ ಮಾಡ್ತಿರೋದಕ್ಕೆ ಇಷ್ಟು ವರ್ಷ ಆದ್ರೂ ನಮ್ಮ ಅಕ್ಕನ ಹೋಟೆಲ್ ಒಂದ್ ಕೂಸು ಹುಟ್ಲಿಲ್ಲ. ಅಯ್ಯೋ ಅಯ್ಯೋ ಅವೇನ್ ನನ್ ಮಗನ್ ತಗೊಂಬಂದು ಯಾರ್ಗೆ ಹೇಳ್ತಿದ್ಯಾ ಈ ಮಾತಾ? ಯಾರ್ಗೆ ಹೇಳ್ತಿದ್ಯಲ್ಲ? ಏನ್ ನನ್ಗ? ಅಯ್ಯೋ ಶಿವನೇ, ಪಾಮೈದ ಅಂತ ನೀನ್ ಕರ್ಕೊಂಡ್ಬಂದು ನನ್ನ ಮಗ್ಳಲ್ಲಿ ಕೂರ್ಸ್ಕೊಂಡಲ್ಲ, ನನ್ಗೆ ಇಕ್ತಾ ಇದೆಯಾ ಬಗನೆ ಕೂಟವ? ಲೇ ಒಂದ್ ಮಾತು ಹೇಳಿರ್ತೀನಿ, ಚೆನ್ನಾಗಿ ನಿನ್ ಎದೆಯಲ್ಲಿ ಬರ್ದಿಟ್ಕೋ. ನಿಮ್ ಮಕ್ಳ ಹೊಟ್ಟೆಲಿ 1 ಅಲ್ಲ 10 ಮಕ್ಳು ಹುಟ್ಟಿಸ್ತಿಲ್ಲ. ನನ್ನ ಹೆಸರು ಚಿಕ್ಕಣ್ಣನೇ ಅಲ್ಲ. ಅತ್ಯಾಕೆ 1000 ಹುಟ್ಟುತ್ತವೆ. ಚಂದ ಗೆಳದೆ ಕೊಡೋ ನನ್ ಮಗನೇ. ಹೇಳೋನ್ಗೆ ಇನ್ನೊಂದ್ಕಿತಾವ ಜಂತುಳ ಜಂತುಳ ಎತ್ತೊಳಗ್ ಗರ್ವದ್ ಛಾಯ. ನನ್ ಕಿರ್ಬೆರಳ ಗಾತ್ರ ಇಲ್ಲ, ನನ್ ಗಂಡಸ್ತನದ ಮೇಲೆ ಸವಾಲಾಗ್ತಾ ಇದ್ಯಾ? ಏಯ್ ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳಿರ್ತೀನಿ, ಚೆನ್ನಾಗಿ ಜಪ್ತಿಲ್ ಇಟ್ಕೊಳ್ಳಿ. ಇವತ್ತಿನಿಂದ 9 ತಿಂಗಳಿಗೆ ಸರಿಯಾಗಿ ನಿಮ್ ಮಕ್ಳ ಹೊಟ್ಟೆಲಿ ಒಂದು ಗಂಡು ಮಗ ನಾನು ಹುಟ್ಟಿಸ್ಲಿಲ್ಲ. ನನ್ನ ಹೆಸರು ಚಿಕ್ಕಣ್ಣನೇ ಅಲ್ಲ, ಜಪ್ತಿಲ್ ಇಟ್ಕೊಳ್ಳಿ. ಏಯ್ ಚಿನ್ನ ಆಯ್ತಾ ಇದ್ರಾಗೆ? ಕೇಡ್ಗಾಲಕ್ ನಾಯಿ ಮೊಟ್ಟೆ ಇಕ್ತು ಅಂದಂಗೆ. ಅಯ್ಯಪ್ಪ, ಮೊದ್ಲು ನೀ ಮಾಡ್ ತೋರ್ಸು, ಆಮೇಲೆ ನಾನೇ ಹೇಳ್ತೀನಿ ನೀನ್ ಚಿಕ್ಕಣ್ಣನೋ ದೊಡ್ಡಣ್ಣನೋ ಅಂತ. ಅಯ್ಯಮ್ಮ ಗುರು, ಕೋಡ್ಬಳೆ ಬಂತು, ಕೋಡ್ಬಳೆ. ಕಾವ್ಯ ಬಾಬಾ. ಹಾಯ್ ಶಿವ. ಸೇರ್ತೋಳ ಕೂತ್ಕೋ. ಥ್ಯಾಂಕ್ ಯು. ಇದೇನಾ ನಿನ್ನ ಅಂಗಡಿ? ಇವ್ರ ಬಾವುಂದು. ಅಯ್ಯಪ್ಪ ಹೋಗ್ ಟೀ ತಗೊಂಬರ ಹೋಗೋ. ಅಯ್ಯೋ ಬೇಡ ಶಿವ. ಯಾಕೆ ಬಡವ್ರ ಟೀ ಕುಡಿಬಾರ್ದಾ? ಹಾಗೇನಿಲ್ಲ, ಸುಮ್ನೆ ನಿಂಗೆ ಯಾಕೆ ತೊಂದ್ರೆ ಅಂತ. ಮಗನ ಟೀ ತಗೊಂಬರ ಓಡ. ಏನ್ ಇಷ್ಟು ದೂರ ಬಂದಿದ್ಯಾ? ಏನಿಲ್ಲ ಶಿವ, ನಿನ್ ಅಂಗಡಿ ನೋಡ್ಕೊಂಡು ಹಾಗೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಆ ನವಿಲ್ಗರಿ ಮೇಲೆ ಅದೆಷ್ಟೊಂದು ಸೆಂಟಿಮೆಂಟ್ ಗೊತ್ತಾ? ದಿನಕ್ಕೆ 10 ಸಲನಾದ್ರೂ ನೋಡ್ದೆ ಹೋದ್ರೆ ನನಗ್ ಸಮಾಧಾನನೇ ಆಗಲ್ಲ. ಅದನ್ನ ನೋಡಿದ ಮೇಲೆನೆ ಊಟ, ನಿದ್ದೆ, ಪರೀಕ್ಷೆ ಎಲ್ಲ. ಅಣ್ಣ ಏನಮ್ಮ? ಮೇಲಿಂದ ಗೊಂಬೆ ತಕ್ಕೊಡು. ನನಗೆ ಕಾಲೇಜ್ ಗೊತ್ತಾಗುತ್ತೆ, ಆಮೇಲೆ ತೆಕ್ಕೊಡ್ತೀನಿ. ನಂಗೆ ಇವಾಗೆ ಬೇಕು, ನಂಗೆ ಇವಾಗೆ ಬೇಕು, ನಂಗೆ ಸರಿ, ಸರಿ, ಇವಾಗೆ ಬಾ. ಬೇಕು. ಯಾವಾಗ್ಲೂ ಬಿಸಿ ಬಿಸಿ ಕಾವೇರಿ ಚಹಾವನ್ನೇ ಕುಡಿಯಿರಿ, ಹಿತವಾದ ಆರೋಗ್ಯಕ್ಕೆ ಸವಿಯಾದ ರುಚಿ. ಕೊಡು ಬೇಗ. ಇದು ಟೀನಾ? ಟೀ ಎಫೆಕ್ಟ್ ಗೋಸ್ಕರ ಕಪ್ಪಲ್ ಕೊಟ್ಟಿರೋದು, ಆದ್ರೆ ದಪ್ಪಟ ಬಿಸಿ ನೀರು. ಅಯ್ಯೋ ಅಬ್ಬೆ ಬರೀ ನನ್ ಮಗನೇ, ಟೀ ತಗೊಂಬರಂದು ಇದ್ಯಾಕ ತಗೊಂಬಂದೆ? ನೀನೇನ ಹೇಳ್ಬಿಡ್ತೀಯ? ಅಲ್ಲಿ ಸಾಲ ಯಾವನ್ ಕೊಡೋದು? ನೀ ತೆಗಿ ಕೈನಾ, ನಿಮ್ ಮಾವ ನಿಂಗೊಂದ್ ಪೈಸಾ ಬಿಚ್ಚಕ್ಕೆ ಸಾಯ್ತಾನೆ. ಅದು ಅಲ್ದೆ ನಾವ್ ಕದ್ದು ಮುಚ್ಚ ಕುಡ್ದಿರೋದೇ 31 ರೂಪಾಯಿ ಆಗಿದೆ. ಇನ್ನು ಸಾಲ ಯಾವನ್ ಕೊಡ್ತಾನೆ ಹೇಳು? ಇದನ್ನೇ ಗೋಗರ್ ದಿಸ್ಕೊಂಡ್ ಬಂದಿದ್ದೀನಿ, ನಿನ್ ಮಾನ ಮರ್ಯಾದೆ ಉಳಿಸೋಣ ಅಂತ. ಸಾರಿ ಕಾವ್ಯ. ಅದಕ್ಕೆ ಯಾಕೆ ಫೀಲ್ ಮಾಡ್ತೀಯ ಶಿವ? ನಾನ್ ಬಂದಿದ್ದು ಟೀಗೋಸ್ಕರ ಅಲ್ಲ, ವಿಶ್ವಾಸಕ್ಕೆ. ಶಿವ, ಇದನ್ ಖರ್ಚಿಗಿಟ್ಕೊ, ಮತ್ತೆ ಬೇಕಾದ್ರೆ ಕೇಳು, ಕೊಡ್ತೀನಿ, ಸಂಕೋಚ ಪಟ್ಕೋಬೇಡ. ಇದೆಲ್ಲ ಬೇಡ ಕಾವ್ಯ. ಬೇಡ ಅಂದ್ರೆ ನನ್ ಮೇಲೆ ಆಣೆ. ಹಾಕಲ್ಲ ಕಾವ್ಯ. ಹಾಗೂ ಇಲ್ಲ ಹೀಗೂ ಇಲ್ಲ, ಇಟ್ಕೊ ಅಂದ್ರೆ ಇಟ್ಕೋ. ಬರ್ಲಾ? ತಗಡು, ಮೂರ್ಖ ಅಂದ್ರೆ ಹೇಗಿರ್ತಾನೆ ಅಂತ ಗೊತ್ತಾ? ಇಲ್ಲಪ್ಪ. ಬಾ ತೋರಿಸ್ತೀನಿ. ಅಲ್ಲೋಡು. ನಾನಾ? ಇನ್ಯಾರು ಮತ್ತೆ? ಅಲ್ಲಯ್ಯ, ಅವತ್ ನೋಡಿದ್ರೆ ನಾನ್ ನಿನ್ ನವಿಲ್ಗರಿ ಇಟ್ಕೊಂಡಿದೀನಿ ಅಂದ್ಲು, ಎದೆಯಿಂದ ತೆಗೆದು ಖರ್ಚಿಪ್ ಕೊಟ್ಲು. ಇವತ್ ನೋಡಿದ್ರೆ ದುಡ್ಡು ಕೊಟ್ಟಿದ್ದಾಳೆ ಅಂದ್ರೆ ಏನ್ ಅರ್ಥ? ಏನ? ಅಯ್ಯೋ ದಡ್ಡ, ಇದನ್ನೇ ಲವ್ ಅನ್ನೋದು. ನನಗೇನಾದ್ರೂ ಇಂಥ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತಿದ್ದೆ? ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಆಡ್ತಾರಲ್ಲ, ನಾನಿನ್ನ ಮರೆಯಲಾರೆ. ಆ ಹಾಡ ಅದವ್ರಿಗೆ ಸರಿ. ಹಾಗಾದ್ರೆ ನಿನ್ ಪ್ರೀತಿಗೆ ಇನ್ನೊಂಥರ ಶ್ರೀಕಾರ ಮಾಡು.
ಇದು ನಿಮ್ಗೆಲ್ ಸಿಕ್ತು? ಇದು ನಿನ್ನೆ ಓ ಥ್ಯಾಂಕ್ ಯು. ಇದು ಕಳ್ದು ಹೋಯ್ತು ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ದೆ. ನಿಮ್ಗೆ ನವಿಲ್ಗರಿ ಅಂದ್ರೆ ತುಂಬಾ ಇಷ್ಟನಾ? ಹೌದು, ಇದನ್ ತುಂಬಾ ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿದ್ದೀನಿ. ಇದಿಲ್ದೆ ಹೋದ್ರೆ ನಂಗೆ ಮೂಡಿ ಔಟ್ ಆಗ್ಬಿಡುತ್ತೆ. ಇದನ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದನ್ನ ವಾಪಸ್ ಕೊಟ್ಟಿದ್ದಕ್ಕೆ ಬರೀ ಥ್ಯಾಂಕ್ಸ್ ಏನಾ? ಕಾವ್ಯ ಕಾವ್ಯ ಏಯ್! ಕಾವ್ಯ ಈ ಮೂಟೆನ ಮೈಸೂರು ಲೋಡ್ ಜೊತೆಲಿ ಹಾಕ್ಬಿಡಪ್ಪ. ವೆಂಕಟೇಶ, ಆ ಮೂಟೆ ಹೇಳ್ಕೊ ಈ ಕಡೆ. ಬುದ್ಧಿ ಬುದ್ಧಿ, ನನ್ನ ಹೆಂಡತಿಗೆ ಮೈ ಹುಷಾರಿಲ್ಲ, ಔಷಧಿ ತಗೋಬೇಕು. ಒಂದ್ 500 ರೂಪಾಯಿ ಅಡ್ವಾನ್ಸ್ ಕೊಡಿ ಬುದ್ಧಿ. ಲೈ ಸಾರಾಯಿ ಕುಡಿಯೋಕೆ ನಿನ್ನ ಹೆಂಡತಿ ಮಕ್ಕಳಿಗೆ ಯಾಕೋ ರೋಗ ಬರಸ್ತೀಯಾ? ಹೋಗೋ ಕೆಲಸ ನೋಡು. ಇಲ್ಲ ಬುದ್ಧಿ, ದೇವರಾಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನನ್ನ ಹೆಂಡತಿಗೆ ಮೈ ಹುಷಾರಿಲ್ಲ. ಆಹಾ, ದನ ತಿನ್ನೋನಿಗೆ ಗೊಬ್ಬರ ದಾಣೆ ಅಂದಂಗೆ ಹಿಂದಿನ ಸಾಲನೇ ಆಂಜನೇಯನ ಬಾಲ ತರ ಬೆಳ್ಕೊಂಡು ನಿಂತಿದೆ. ಮೊದಲು ಅದನ್ನ ತೀರ್ಸು. ತುಂಬಾ ತೊಂದರೆ ಇದೆ. ಒಂದ್ 100 ರೂಪಾಯಿ ಆದ್ರೂ. 100 ರೂಪಾಯಿ ಅಲ್ಲ, 100 ಪೈಸಾನು ಕೊಡಲ್ಲ. ಹೋಗೋ ಕೆಲಸ ನೋಡು. ಆಯ್ತು ಬುದ್ಧಿ. ತಾಯವಾ ಬಂದೆ. ಬಾಯಿಲೆ ಬೆಳಿಗ್ಗೆ ಅದೇನೋ ದುಡ್ಡು ಬೇಕು ಅಂತಿದ್ಯಲ್ಲ, ಎಷ್ಟು ಬೇಕಾಗಿತ್ತು? ಒಂದ್ 500 ರೂಪಾಯಿ. ಲೇ ಶ್ರೀನಿವಾಸ, ತಾಯವನಿಗೆ 500 ರೂಪಾಯಿ ಬೇಕಂತ ಕೊಡು. ಏನ್ ಹಂಗ್ ನೋಡ್ತಾ ಇದ್ಯಾ? ಮೊದ್ಲು ಕೊಡ. ತಾಯವಾ ಗೊತ್ತಾಯ್ತು, ಆ ಕೆಲಸ ನಾಳೆ ಮಾಡ್ಕೊಂಡ್ರೆ ಆಯ್ತು. ನಡಿ ನಡಿ. ಪಾರ್ವತಿ, ಪಾರ್ವತಿ, ಅಮ್ಮ, ನಿಮ್ದೆಲ್ರದ್ದು ಊಟ ಆಯ್ತಾ? ಆಯ್ತು. ನೀನ್ ಲೇಟಾಗಿ ಬರ್ತೀನಿ ಇಂದಲ್ಲ, ಅದಕ್ಕೆ ಬಡ್ಸ್ಕೊಟ್ಟೆ. ಅವರೆಲ್ಲ ಊಟ ಮಾಡಿ ಮಲ್ಕೊಂಡ್ರು. ನೀನು ನಿನ್ ಜೊತೆನೆ ಮಾಡೋಣ ಅಂತ ಕಾಯ್ತಾ ಇದೀನಿ. ಸರಿ, ತಟ್ಟೆ ಹಾಕು ಬಂದ್ಬಿಡಿ. ಅಮ್ಮ, ಹ್ಮ್ ಫೀಸ್ ಕಟ್ಟೋದಕ್ಕೆ ದುಡ್ಡು. ಹ. ವಿಶ್ವ, ಇದ್ರಲ್ಲಿ ನನ್ ಬೆವರಷ್ಟೇ ಅಲ್ಲಪ್ಪ, ರಕ್ತನೇ ಇದೆ. ಚೆನ್ನಾಗೋದು. ಜೋಪಾನ. ಅಯ್ಯೋ 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 ಅಯ್ಯೋ, ಏನೇ ಬರೀ ಅನ್ನ ಸಾರು ಮಾಡಿಡು ಅಂದ್ರೆ ಪಲ್ಯ ಬೇರೆ ಮಾಡಿಟ್ಟಿದ್ಯಲ್ಲೇ? ದುಡ್ಡು ಕೊಟ್ಟು ತಂದ್ ಮಾಡ್ದೆ ಅಂದ್ಕೊಂಡ್ರಾ? ಇಲ್ಲ ಕಣ್ರಿ, ಪಕ್ಕದ ಮನೆಯವರು ಫ್ರೀಯಾಗಿ ಕೊಟ್ರು, ಅದಕ್ಕೆ ಮಾಡ್ದೆ. ಫ್ರೀಯಾಗಿ ಕೊಟ್ರ? ಆಕಾಶದಿಂದ ಮಳೆ ಸುರಿತು, ಭೂಮಿಲಿ ಬೆಳೀತು, ಗಿಡದಿಂದ ಕಿತ್ರು, ಪುಕ್ಸಟ್ಟೆ ಕೊಟ್ರು. ಆದ್ರೆ ಇದನ್ನ ಮಾಡೋದಕ್ಕೆ ಉಪ್ಪು, ಖಾರ, ಹುಳಿ, ಕಾಯ್ತುರಿ, ಎಣ್ಣೆ, ಸೌದೆ ಎಷ್ಟು ಖರ್ಚಾಗುತ್ತೆ ಅಂತ ನಿನ್ಗೇನಾದ್ರೂ ಬುದ್ಧಿ ಐತೇನೆ? ಇದನ್ ತಿಂದ್ರೆ ನಿಮ್ಗ್ ತುಂಬಾ ಒಳ್ಳೇದಂತೆ ಕಣ್ರಿ. ಇದನ್ ತಿಂದ್ರೆ ಒಳ್ಳೇದಾಯ್ತದೆ ಅಂತ ಯಾವ ಅಲ್ಕ ನಮಗ್ನ ಹೇಳಿದ್ದು? ಇದನ್ ತಿಂದ್ರೆ ನನ್ಗೇನು ಆಗಕ್ಕಿಲ್ಲ. ನಿಮ್ಗೇನು ಆಗ್ತಾ ಇಲ್ಲ ಅಂತಾನೆ ಇದ್ ಮಾಡಿರೋದು. ನಿಮ್ಗೇನು ಅರ್ಥನೇ ಆಗಲ್ಲ ಕಣ್ರಿ. ಅಯ್ಯೋ, ನಾನ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲೇ. ಈಗ ಏನ್ ಮಾಡ್ಬೇಕು? ಏನು ಮಾಡ್ಬೇಡ, ಕೆಮ್ಮಣ್ಣನ್ ತಗೊಂಡ್ ತಿಮ್ಮಣ್ಣನ್ ಮಾಡು. ನೋಡೋ, ಮರ್ಯಾದಿದ್ದ ಇದನ್ನ ತಗೊಂಡೋಗಿ ಮುಚ್ಚಿಡು. ಸಾಯಂಕಾಲ ಬಂದ್ ನಾನೇ ಇದನ್ನ ತಿಂತೀನಿ. ಇದನ್ನೇನಾದ್ರು ಆ ಕೊಣ್ಮಣಿಗೂ ನಿನ್ ತಮ್ಮನಿಗೂ ಕೊಟ್ಟು ನಾನ್ ಸುಮ್ನೆ ಇರಕ್ಕೆಲ್ಲ ಹುಷಾರು. ಮರ್ಯಾದೆ ಸಾರ್ಬಿಡು. ನಿಧಾನಕ್ಕೆ ಹಾಕಲೇ, ಸಾಕು ಸಾಕು. ಅದ್ ಸರಿ, ಸೂಜಿನ ನೀರು ಇಟ್ಕೊಂಡಿದ್ಯಾ? ಇಲ್ಲೇ ಇದೆ. ಎಲ್ಲಿ? ಸರಿ ಸರಿ. ರೀ, ಮತ್ತೆ ಮದ್ವೆ ಆದಾಗಿಂದ ಕೇಳ್ಬೇಕು ಅಂತ ಇದ್ದೀನಿ. ನೀವು ಊಟಕ್ಕೆ ಕೂತಾಗೆಲ್ಲ ಒಂದ್ ಲೋಟ ನೀರು ಸೂಜಿ ಹಿಡ್ಕೊಂಡು ಕೂತ್ಕೊಂತೀರಲ್ಲ, ಯಾಕೆ? ನಿಧಾನ ತಿನ್ಬಾರ್ದಾ? ಇದಕ್ಕ ನೀವು ಒಂದ್ ಲೋಟ ನೀರು ಸೂಜಿ ಹಿಡ್ಕೊಂಡು ಕೂತ್ಕೊಂತ ಹೇಳ್ತಾ ಇದ್ದಿದ್ದು. ನೆಲ ಮೇಲೆ ಬಿದ್ದಿದ್ದ ನನ್ನ ತೊಳ್ಕೊಂಡ್ ತಿನ್ನೋರ್ಗೆ ಖಂಡಿತ ಮಕ್ಳು ಆಗಲ್ಲ. ಮಕ್ಳು ಬೇಕು ಅಂದ್ರೆ ಸಬರ್ ಚಕ್ರವರ್ತಿ ತರ 1001 ಮಕ್ಳು ಹುಟ್ಟಿಸ್ಬೋದು, ಗಾಂಧಾರಿ ತರ 101 ಮಕ್ಳು ಇರ್ಬೋದು. ಆದ್ರೆ ನಾನು ನೀನು ಸೇರ್ಕೊಂಡು ಈ ಒಂದೇ ಒಂದ್ ಅಗಳ ಅನ್ನ ಉಡ್ಸಕ್ಕಾಗತ್ತೇನೆ? ಈ ಅನ್ನನೇ ಪ್ರಾಣ, ಪ್ರಾಣನೇ ಪರಬ್ರಹ್ಮ ಕಣೆ. ಈ ಅನ್ನ ಯಾವ ನಾನ ಧಿಕ್ಕರ್ಸ್ ನಡೆದ್ರೆ ಆ ಜನ್ಮ ಖಾಯಮ್ಮ. ಅಯ್ಯೋ ಬಂದೇ ಇರಪ್ಪ. ಏಯ್, ಕೂತ್ಕೊಳ್ಳ ಇಲ್ಲಿ. ಎಲ್ಲಿ ಹಾಳಾಗೋಗ್ತಿದ್ಯಾ? ಪಾಪ ಅನ್ನ ಹಾಕ್ಬಿಟ್ಟು ಬರ್ತೀನಿ. ಅನ್ನ ಹಾಕ್ಬಿಟ್ಟು ಬರಕ್ಕೆ ತೆಗೆದು ಬುಟ್ಟೆ ಅಂದ್ರೆ ಮೂತೆಲ್ಲ ಊದ್ಕೊಂಡ್ಬಿಡ್ಬೇಕು. ಅದು ಅವನಿಗೆ ದೇವ್ರು ಕೊಟ್ಟಿರೋ ಶಾಪ ಕಡೆ. ಆ ನನ್ ಮಗ ನೀನ್ ಏನಂತ ಕರ್ದ ಹೇಳು? ಅಮ್ಮ ತಾಯಿಯಿಂದ.
ಅಮ್ಮ ತಾಯಿ ಅಂದ್ರೆ ನೀನ್ ಅವನ್ಗೆ ಅಮ್ಮ ಅವನ್ ನಿನಗ್ ಮಗ. ಅಮ್ಮ ನನಗ್ ಅನ್ನ ಹಾಕಿ ಬಾ ನನ್ ಜೊತೆ ಭಿಕ್ಷೆ ಇತ್ತು ಅಂತ ಕರಿತಾವನೆ. ಏಯ್ ಯಾವನವನು ತಿರ್ಬೋಕಿ ನನ್ ಮಗ ಉಣ್ಣೋದಕ್ ಸರಿಯಾ ಬತ್ತೀಯ ಓಕೆ ಅಲ್ವಾ? ಯಾವರ್ಸಿ ನನ್ ಮಗ ಒಂದು ತನ್ನ ಕೇಳಿದ್ರೆ ಅಂದಿ ತರ ಗುಟ್ಟಾಗ್ತಾನೆ. ಇವನ್ಗೆ ಯಾವಾಗ ಬರ್ತದೆ ನನ್ ತರ ಗತಿ? ಅರೆ ಕಾವ್ಯ ಬಾ 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 ಬಾ. ಒಬ್ನೇ ಕೂತ್ಬಿಟ್ಟಿದ್ಯಾ? ಎಲ್ಲಿ ನಿನ್ ಕೊಂಡ್ಮಣಿ? ರೀ ನಾನ್ ಯಾಕ್ರಿ ಅವ್ನ್ ಕೊಂಡ್ಮಣಿ ಆಗ್ಲಿ? ನನ್ನ ಹೆಸರು ಕೊಂಡ್ಮಣಿ ಅಲ್ಲ, ಪುಟ್ಲಿಂಗ. ಕೊಂಡ್ಮಣಿ ಅಂತ ಕರೆಯೋಕೆ ಚೆನ್ನಾಗಿದೆ ಕಣೋ. ಓ ಕೊಂಡ್ಮಣಿ ಅಂತ ಕರಿಯಕ್ಕೇನೋ ಚೆನ್ನಾಗಿದೆ, ಆದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾ? ಗೊತ್ತಿಲ್ವೇ? ಏನು ಗೊತ್ತಾದ್ರೆ ಕೇಳದೆ ಕೇಳದೆ ಓಡೋಗ್ಬಿಡ್ತೀರಾ. ಹೌದಾ? ಹಾ. ಏನು ಹಾಗಾದ್ರೆ? ಅದು ಅದೇನಿಲ್ಲ, ಈ ದೇವಸ್ಥಾನದಲ್ಲಿ ತೂರಾಡೋ ಗಂಟೆ ಇರ್ತಲ್ಲ ಹಾ. ಅದೇನೆ. ಅಷ್ಟೇನಾ? ಹಾ. ಅದ್ರಲ್ಲಿ ಓಡೋಗೋಂಥದ್ದು ಏನಿದೆ? ಅದಲ್ಲ ಚಿಲ್ಡರಿ ಕೆಲ್ಸ ನೋಡು, ತರ್ಲೆ ಅವನು ಪಕ್ಕದ್ಗೋ. ಈಗ ನನಗೆ ಟೈಮ್ ಇಲ್ಲ, ಕಾಲೇಜಿಗೆ ಹೋಗ್ಬೇಕು. ಇಷ್ಟೊತ್ತಲ್ಲ? ಇವತ್ತು ಮಧ್ಯಾಹ್ನದ ಮೇಲೆ ಕ್ಲಾಸ್ ಇರೋದು ಕಣೋ. ಹಾ, ಕಾಲ್ ಚೈನ್ ಉಳ್ಕೊಂಡಿದೆ, ಸರಿ ಮಾಡ್ತೀಯಾ? ಈಗಲೇ ಸರಿ ಮಾಡ್ಬಿಡ್ತೀನಿ, ಕಾಲಿಡಿಲಿ. ಆಯ್ತಾ ಶಿವು? ಆಯ್ತು ಆಯ್ತು. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುರು ನಂಗೊಂದ್ ಡೌಟ್. ಏನದು? ನೀನ್ ನಿಜವಾಗ್ಲೂ ಗಂಡ್ಸ ಅಥವಾ? ಅಯ್ಯಪ್ಪ ನಿನ್ ಕಣ್ಣ ನಾನು ಆ ತರ ಕಾಣ್ತೀನಾ? ಅಲ್ಲ ಗುರು, ಹಾ. ಆ ಹುಡ್ಗಿ ಕಾಲ್ ಮುಟ್ಟಕ್ಕೆ ಎಷ್ಟ್ ಬೆವ್ತ್ಬಿಟ್ಟಲ್ಲ, ಇನ್ನು ಅವಳೇನಾರು ನೀನ್ ತಗೊಂಬಿಟ್ರೆ ನೀನ್ ಹೊತ್ಕೊಂಡ್ ಹೋಕೆ ನಾ ಕಾಳ್ ಬೇಕಾಯ್ತದ ನೋಡು. ಬೇವರ್ಸಿ ನನ್ ಮಕ್ಕಳು ತಗೊಂಬಂದು ನ್ಯಾಯವಾಗಿ ಅಂಗಡಿಲಿ ಬದುಕ್ ಮಾಡ್ರಲ್ಲ ಅಂದ್ರೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರು. ಏನಿಲ್ಲ ಚಿಕ್ಕಣ್ಣ, ನಿನ್ನ ವಿಷಯನ ಮಾತಾಡ್ತಾ ಇದ್ವಿ. ನನ್ ವಿಷಯನಾ? ಹ್ಮ್ ಏನ್ಲ ಅದು? ಈ ಚೀಟ್ಗೆ ನಮ್ ಚಿಕ್ಕಣ್ಣ ಸಂಜೆ ಮನಗೋದ್ರೆ ಒತ್ತುಟ್ಟ ಗಂಟ ಆಚೆಗೆ ಬರಕ್ಕಿಲ್ಲ, ಮಧ್ಯಾಹ್ನ ಉಣ್ಣಕ್ ಹೋದ್ರೆ ಗಂಟು ಗಟ್ಲೆ ಹೊರಗೆ ಬರಕ್ಕಿಲ್ಲ. ಅದ್ ಯಾಕೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ವಿ. ಯೋಚನೆ ಮಾಡೋದೆಂತದ್ಲ? ನಿಮ್ ತಾವ ಮನೆಯಾಳ್ ನನ್ ಮಕ್ಳು ತಾವ್ ಪಂದ್ಯ ಕಟ್ಟಿರ್ಲಿಲ್ವಾ? ಓ ಅರ್ಥವಾತು. ಚಿಕ್ಕಣ್ಣ ದೊಡ್ಡಣ್ಣ ಆಗೋ ವಿಷಯ. ಪ್ರಯತ್ನ ಮುಂದುವರ್ಸು ಬಿಡ್ಬೇಡ. ಹೆಂಗ್ ಬಿಡಕಾಯ್ತದಪ್ಪ? ಇನ್ನೊಬ್ ಮರಿ ಜಿಪ್ಣ ಇನ್ನೊಬ್ ಮರಿ ಚಿಕ್ಕಣ್ಣ ಹುಟ್ಟ ಗಂಟ. ಅಯ್ಯೋ ಸಾರಿ ಬಿಡಪ್ಪ, ನೆಲ ಸಿಕ್ಬಿಟ್ರೆ ಸಾಕು ಅನ್ನಂಗಾಗದೆ. ವಿಶ್ವ, ಐ ವಿಲ್ ಟೆಲ್ ಯು ಒನ್ ಗುಡ್ ನ್ಯೂಸ್. ಏನು? ನಾಡಿದ್ದು ನನ್ ಬರ್ತ್ಡೇ. ಹೌದಾ? ಹಾಗಾದ್ರೆ ನಿಂಗೊಂದು ಒಳ್ಳೆ ಪ್ರೆಸೆಂಟೇಶನ್ ಕೊಡ್ತೀನಿ. ಏನ್ ಕೊಡ್ತೀರಾ? ಅದು ಸಸ್ಪೆನ್ಸ್. ಅಮ್ಮ, ರಾಜು ಸ್ಕೂಲಿಂದ ಬಂದ್ಮೇಲೆ ತುಂಬಾ ಕೆಮ್ತಿದ್ದ. ಯಾಕಪ್ಪ, ಬೆಳಿಗ್ಗೆ ಮಾತ್ರೆ ತಗೊಳ್ಳಿಲ್ವಾ? ಮಾತ್ರ ತೀರೋಗಿತ್ತು. ಮಾತ್ರೆ ತೀರೋದ್ರೆ ಹೇಳ್ಬೇಕೋ ಬೇಡವೋ? ಆಮೇಲೆ ಕಾಯಿಲೆ ಹೆಚ್ಚಾದ್ರೆ ನಾನ್ ತಾನೇ ಒದ್ದಾಡೋದು. ದುಡ್ಡಿಲ್ಲ ಅಂತಿದ್ಯಲ್ಲ. ಆಹಾ, ಇವನ್ ಬಾರಿ ದೊಡ್ಡ ಮನುಷ್ಯ. ಇವನಿಗೆ ಸಂಸಾರ ತಾಪತ್ರೆ ಬೇರೆ. ಸರ್ಲೆ ಅಮ್ಮ, ನೀ ದುಡ್ಡು ಕೊಡಮ್ಮ, ನಾನೇ ಮಾತ್ರ ತಂದು ಕೊಡ್ತೀನಿ. ಮೊದ್ಲು ಊಟ ಮಾಡೋ. ಸರಿಮ್ಮ. ಅಮ್ಮ, ಅರ್ಜೆಂಟಾಗಿ ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತಮ್ಮ. ಎಷ್ಟು? 250. ಅಷ್ಟು ದುಡ್ಡು ಯಾಕಪ್ಪ? ಕಾಲೇಜಿಂದ ಟ್ರಿಪ್ ಹೋಗ್ತಾ ಇದಾರೆ, ಅದಕ್ಕೆ. ಇರೋರು ಟ್ರಿಪ್ಗೂ ಹೋಗ್ತಾರೆ, ಮತ್ತೊಂದು ಮಾಡ್ತಾರೆ. ನಮ್ಮಂಥವ್ರಿಗೆ ಯಾಕೋ ಅದೆಲ್ಲ. ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡು. ಹಗಲು ರಾತ್ರಿ ಓದೋದು ಇದ್ದೇ ಇರುತ್ತೆ, ಅದನ್ನೆಲ್ಲ ಯಾವಾಗ ನೋಡೋದು? ಮಕ್ಕಳದೊಂದು ಸಣ್ಣ ಆಸೆನೂ ನೆರವೇರ್ಸಕ್ಕಾಗದೆ ಇದ್ಮೇಲೆ ಜನ್ಮ ಅಂತ ಯಾಕೆ ಕೊಟ್ಟಿದ್ದು? ಈ ಮಾತನ್ನ ನಡು ಬೀದಿಲಿ ನನ್ ಕೈ ಬಿಟ್ಟು ಇನ್ನೊಬ್ಬಳ ಜೊತೆ ಓಡ ಹೋದಲ್ಲ ನಿಮ್ಮಪ್ಪ, ಅವನು ಹೋಗ್ ಕೇಳು. ಅವನು ಬದುಕೋ ಹಕ್ಕನ್ ಕಿತ್ಕೊಂಡ, ನೀವು ಸಾಯೋ ಹಕ್ಕನ್ ಕಿತ್ಕೊಂಡ್ರಿ. ಆದ್ರೂ ಹೆತ್ತಿದ್ದೀನಿ ಇನ್ನು ತಪ್ಪಿಗೆ ಹಗಲು ರಾತ್ರಿ ದುಡಿತಾ ಇದ್ದೀನಲ್ಲ, ಅಷ್ಟು ಸಾಲ್ತಾ ನಿಮ್ಗೆ? ಏ ವಿಶ್ವ, ಕೈ ತೊಳಿಬೇಡ್ವೋ? ಎಷ್ಟು ಅಹಂಕಾರನೋ ನಿನ್ಗೆ? ನಿನ್ ತಿರಸ್ಕಾರ ಮಾಡ್ತಿರೋದು ಅನ್ನಲ್ವೋ, ನನ್ ದುಡಿಮೆನ, ನನ್ ಕರ್ಮ. ತಿನ್ನಪ್ಪ ತಿನ್ನ. ಅಣ್ಣ, ಏನು? ಏನೇದು? ಅಮ್ಮನ ಜೊತೆ ಜಗಳ ಆಡ್ಬೇಡ.
ಬೆಳಿಗ್ಗೆಯಿಂದ ಸಂಜೆವರೆಗೂ ಕತ್ತೆ ದುಡ್ಸ್ಕೊತಾನೆ. ಇಸ್ತ್ರಿ ₹1 ಕೊಡಂದ್ರು ಕೊಡಲ್ಲ. ಅಯ್ಯಯ್ಯೋ ಅಯ್ಯಪ್ಪ, ಕಂಜೂಸ್ ನನ್ ಮಗನ್ ತಂದು ಹೋಗ್ಲಿ ಒಂದ್ ಇಸ್ತ್ರಿ ಪೆಟ್ಟಿಗೆ ಏನಾದ್ರು ಇಟ್ಟಿದಾನ? ಎಲ್ಲಿ ಒಂದ್ ಬೆಂಕಿ ಪಟ್ಟಣನೇ ಇಲ್ಲ. ಇವ್ನ್ ಹೆಣಕ್ ಬೆಂಕಿ ಹಚ್ಬೇಕಾದ್ರು ಪಕ್ಕದ ಮನೆಯಿಂದ ಇಸ್ಕೊಂಬರ್ಬೇಕು. ಇವ್ನ್ ಚಿಪ್ಪನ್ ತನಕ ಬೆಂಕಿ ಹಾಕ. ಶಿವ, ಏನ್ ಮಾಡ್ತಿದ್ಯಾ? ನಮ್ಮನೆ ಬೆಗ್ಗೆ ಚೌರ ಮಾಡ್ತಿದೀನಿ. ನೋಡೋದ್ ಗೊತ್ತಾಗಲ್ವಾ? ನಿಂದ ಯಾವ್ದಾದ್ರು ಬಟ್ಟೆ ಇದ್ರೆ ಕೊಡು, ಇಸ್ತ್ರಿ ಮಾಡ್ಕೊಡ್ತೀನಿ. ಇಸ್ತ್ರಿ ಬೇಡ ಶಿವ, ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು. ಉಪಕಾರನ? ನನ್ ಕೈಯಿಂದ ಆಗದಾದ್ರೆ ಒಂದೇ 100 ಮಾಡ್ತೀನಿ ಕೇಳು. ಏನಿಲ್ಲ, ಒಂದ್ ₹200 ಬೇಕಾಗಿತ್ತು. ₹200? ಹೌದು ಶಿವ, ಎಕ್ಸಾಮ್ ಫೀಸ್ ಕಟ್ಬೇಕು. ಅಮ್ಮನ ಹತ್ರ ಒಂದ್ ಪೈಸನೂ ಇಲ್ಲ. ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದ್ರೆ ನಂಗೆ ಕೂರಕ್ ಬಿಡಲ್ವೋ? ಹೇಗಾದ್ರೂ ಮಾಡ್ಕೊಡು. ಅಯ್ಯೋ, ಕೊಡಕ್ ನನ್ನ ಹತ್ರ ಏನಿದೆ ವಿಶ್ವ? ನಿನ್ಗೆ ಗೊತ್ತಲ್ಲ, ಹಗ್ಲು ರಾತ್ರಿ ದುಡಿದ್ರು ನಮ್ಮ ಭಾವ 3 ಹೊತ್ತು ಊಟ ಹಾಕದೆ ಕಷ್ಟ. ಇನ್ನ ₹200 ಎಲ್ಲಿಂದ ತರ್ಲಿ? ನನಗೆ ಗೊತ್ತು ಶಿವ, ನಿನ್ನ ಹತ್ರ ದುಡ್ಡಿಲ್ಲ ಅಂತ. ನಿಮ್ಮ ಅಕ್ಕನ ಹತ್ರ ಇಸ್ಕೊಡ. ಅಮ್ಮಂಗ್ ಸಂಬಳ ಬಂದ ತಕ್ಷಣ ಹೇಗಾದ್ರೂ ಮಾಡ್ಕೊಟ್ಬಿಡ್ತೀನ. ಒಂದ್ ನಿಮಿಷ ತಡಿ, ಕೇಳ್ಬಿಡ್ತೀನಿ. ಅಕ್ಕ ಅಕ್ಕ ಏನೋ ಅಕ್ಕ, ವಿಶ್ವನ್ಗೆ ಪರೀಕ್ಷೆ ಕಟ್ಟಕ್ಕೆ ಹಣ ಇಲ್ವಂತೆ. ನಿನ್ನ ಹತ್ರ ಒಂದ್ ₹200 ಇದ್ರೆ ಕೊಡ್ತೀಯಾ? ₹200? ಹಾ. ಬಟ್ಟೆ ಒಗ್ಯಕ್ ಸೋಪ್ ಗತಿ ಇಲ್ದಲೆ ಚೌಡ್ ಮನೇಲಿ ಬಟ್ಟೆ ಹಾಕೊಂಡ್ ಬರ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲಿಂದ ಬರ್ಬೇಕಪ್ಪ ₹200? ಏನು ಅಕ್ಕ ತಮ್ಮ ಇಬ್ರು ದುಡ್ಡು ದುಡ್ಡು ಅಂತ ದುಡ್ಡಿನ ಬಗ್ಗೆನೇ ಮಾತಾಡ್ತಾ ಇದೀರಾ? ಏನ್ ಸಮಾಚಾರ? ನನ್ನಿಂದ ಏನಾದ್ರು ಸಹಾಯ ಬೇಕಾಗಿತ್ತಾ? ಹೇಳಿ. ಅಯ್ಯ, ಸುಂಕ್ತೋನ್ ಮುಂದೆ ಸುಖ ದುಃಖ ಹೇಳ್ಕೊಳ್ಳೋ ಹಾಗೆ ನಿನಗೆ ಹಾಕೋಬೇಕು ತಲೋಟೆ. ಯಾಕೋ ನನ್ನ ಅಷ್ಟೊಂದ್ ಕಂಡ ಮಾಡಬೇಡ. ನೀನ್ ಈಗ್ಲೇ ಹೂ ಅನ್ನು ಊರ್ನೆ ಮುಳುಗಿಸ್ಬಿಡ್ತೀನಿ. ಊರೇನ್ ಮುಳುಗ್ಸದ್ ಬೇಡಪ್ಪ. ಸದ್ಯ ಮುಳುಗ್ತಿರೋ ವಿಶ್ವನ್ಗೆ ₹200 ಕೊಟ್ಬಿಟ್ಟು ತೇಲ್ಸು ಮತ್ತೆ. ₹200? ಹ್ಮ್. ಕೊಡ್ತಾನೆ, ಇಸ್ಕೊ. ಲೋ ಕೊಂಡ್ಬಿಣಿ, ಅವ್ನಿಗೆ ಅರ್ಜೆಂಟಾಗಿ ₹200 ಕೊಡ್ಲಿಲ್ಲ ಅಂದ್ರೆ ಅವ್ನು ಓದ್ ನಿಂತು ಜೀವನ ಹಾಳಾಗ್ಬಿಡುತ್ತೆ ಕಣೋ. ಹೇಗಾದ್ರೂ ಮಾಡ್ಕೊಡ್ಬೇಕು. ಏನ್ ಮಾಡೋದು? ಅದನ್ನ ಯಾಕೋ ಕಿತ್ಕೊಂಡೆ? ಈ ₹1 ಸಾಕು. ಅದು ಮಾದೇಶ್ವರನ ಹರಕೆ ದುಡ್ಡು ಕಣಯ್ಯ. ಮಹದೇಶ್ವರನ ಹರಕೆ ದುಡ್ಡಂದ್ಮೇಲೆ ಇನ್ನೂ ಒಳ್ಳೇದಾಯ್ತು. ಅಂದ್ರೆ ಇಲ್ಲಿ ಮಗನೇ, ಚಾಣಕ್ಯನ್ ಮರಿ ಮಗ ಕಣಯ್ಯ ನೀನು. ನಿನ್ ನಂಬಕಾಲ ಜೊತೆಲಿ ಹೋಗೋಣ ನಡಿ. ಬೇವರ್ಸಿ ನನ್ ಮಕ್ಕಳು ತಗೊಂಬಂದು ಕೆಲ್ಸದ ಮೇಲೆ ರವಷ್ಟಾದ್ರೂ ಭಯ ಭಕ್ತಿ ಗೌರವ ಅನ್ನೋದೈತ ನನ್ನ ಮಕ್ಕಳಿಗೆ. ಒತ್ತಕ್ ಸರಿಯಾಗಿ ನುಂಗ್ಬೇಕು ಅನ್ನೋದು ಗೊತ್ತು, ಸಮಯಕ್ಕೆ ಸರಿಯಾಗಿ ಅಂಗಡಿ ಬರ್ಬೇಕು ಅನ್ನೋದು ಗೊತ್ತಾಗದ್ ಬೇಡವಾ? ಬರ್ಲಿ ಬರ್ಲಿ. ಗಿಲಿಟ್ ಒಲೆಗೆ ಚಿನ್ನದ ಪಾಲಿಶ್ ಹಾಕಿ ಅಡ ಇಡಕ್ ಬಂದಿದೆ ಅಂತ ನನ್ನ ಭಾವನಿಗೆ ಏನಾದ್ರು ಗೊತ್ತಾದ್ರೆ ನಿನ್ ತಿಥಿ ಮಾಡ್ಬಿಡ್ತಾರೆ. ತಗಡು, ನಿನ್ನಷ್ಟು ಎದುರ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರಕಾಯ್ತದ? ಪ್ರಯತ್ನ ನಮ್ದು, ಫಲ ದೇವ್ರದು. ಕಷ್ಟನೋ ಸುಖನೋ ನುಗ್ಬೇಕು. ನೀನ್ ಇಲ್ಲೇ ನಿಂತ್ಕೊಂಡ್ ನೋಡ್ತಾ ಇರು, ನಾನ್ ಹೆಂಗ್ ವ್ಯವಹಾರ ಕುಂದಿರ್ಸ್ತೀನಿ ಅಂತ. ಬರ್ಲಾ? ಕೊಂಡ್ಮಿಣಿ, ಹುಷಾರು ಕಣೋ, ಸಿಕ್ಕಾಕೊಂಡ್ರೆ ಚಟ್ಟ ಕಣೋ ಮಗನೇ. ಚಟ್ಟಾನು ಇಲ್ಲ ಅಟ್ಟಾನು ಇಲ್ಲ, ಅದುಮ್ಕೊಂಡಿರಯ್ಯ ಅಣ್ಣ. ಬೇವರ್ಸಿ, ಹಳೆ ಬೇವರ್ಸಿ ತಗೊಂಬಂದು ನನ್ನ ಅಂಗಡಿ ಮುಂದಕ್ಕೆ ಬಂದು ಅಪ್ಪ ಅಪ್ಪ ಅಂತ ಹೊರಲ್ತಾ ಇದೆಯಲ್ಲ, ತೆಗೆದು ಬುಟ್ಟೆ ಅಂದ್ರೆ ಬೋಟಿ ಕಲೀಜಲ್ಲಿ ಆಚೆ ಬಂದ್ಬಿಡ್ಬೇಕು. ಯಪ್ಪ ಅಂದ್ರೆ ನೀನೆಲ್ಲ ಚಿಕ್ಕಣ. ಮತ್ತಿನ್ಯಾರ? ನಮ್ಮಪ್ಪ. ಏನ್ ನೆಗದ್ ಬಿದ್ದು ಹೋಗ್ಬಿಟ್ನಾ? ಇಲ್ಲ, ಈಗ್ಲ ಆಗ್ಲ ನಂಗ ಅವನೇ. ಹೋಗಿ ನಿನ್ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಊಟ ಬಡ್ಸ್ಕೊಂಡು ಬಡ್ಕೊಳತಾನೆ. ಇಲ್ಲ ಯಾಕೆ ಬಂದಿದೆ? ಇಲ್ಲತ್ರೆ ನಿಮ್ಮ ಅಪ್ಪ ಸತ್ತೋಯ್ತಾನೆ. ಚಿಕ್ಕಣ್ಣನ ಅಂಗಡಿ ಮುಂದೆ ಹೋಗಳು ಜೀವ ಬರ್ತದೆ ಅಂತ ನಮ್ಮ ಅವ್ವ ಕಳ್ಸೋಳೆ. ಹಂಗಲ್ಲ? ನೀನ್ ಇವಾಗ ದುಡ್ಡು ಕೊಟ್ರೆ ತಾನೆ ನಮ್ಮ ಅಪ್ಪನ ಆಸ್ಪತ್ರೆಗೆ ಸೇರ್ಸಕ್ಕಾಗ್ತದು. ಅದಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಕೊಡೋಣ. ನೀನ್ ಕಾಲೇ ಬೀಳ್ತೀನಿ. ಎದ್ದಳಲು ಸದರಮ್ಮೆ ಬೇಕುಪ್ ನನ್ ಮಗನ್ ತಂದು. ನಮ್ಮವ್ವ ಸಾಯ್ಬೇಕಾದ್ರೆ ಆಣೆ ಮುತ್ತಂತ ಒಂದ್ ಮಾತು ಹೇಳಿ ಸಟ್ಟವಳೆ ಕಣ್ಲಾ. ಮಗನೇ, ನಿನ್ ಕೈಯಿಂದ ಯಾರಿಗಾದ್ರೂ ನಗೆ ಕೊಟ್ಬಿಡು, ಅವ್ರ ಮನೆ ಹಾಲುಗ್ದಂಗ್ ಉಗ್ತದೆ. ಯಾರಾದ್ರೂ ಕಷ್ಟ ಅಂತ ನಿನ್ನ ಹತ್ರಕ್ ಬಂದ್ರೆ ಅವ್ರಿಗೆ ನೀನೇನಾದ್ರೂ ಕೈ ಎತ್ತು ₹1 ಕೊಟ್ಟೇನು, ನಿನ್ ಕೈಯಿಂದ ಇಸ್ಕೊಂಡು ಅವ್ರ ಮನೆ ಗುಡ್ಸಿ ಗುಂಡಾಂತರ ಆಗೋಯ್ತದೆ ಅಂತ. ಆ ವಿಷಯ ನಿನ್ಗೂ ಗೊತ್ತಲ್ಲ ಕುಣ್ಮಣಿ. ನಾನೇನಾರ ದುಡ್ಡು ಕೊಟ್ಟೇನು, ನಿಮ್ಮಪ್ಪ ನೆಗದ್ಬಿಟ್ಟು ನೆಲ್ಲಿಕಾಯಿ ಆಗೋಯ್ತಾನೆ. ಈ ವಿಷಯ ನಂಗೆ ಗೊತ್ತಿಲ್ವಾ? ಅದಕ್ಕೆ ನಮ್ಮವ್ವ ಅವ್ಳ ಕಿವಿ ಒಲೆ ಕೊಟ್ಕೊಳ್ತಾಳೆ. ತಗ ಇಟ್ಕೊಂಡ್ ನಾಟ್ಕಾಡ್ತಿದ್ಯಾ ಬೇವರ್ಸಿ. ಅದ್ ಸರಿ, ಎಷ್ಟ್ ಇಸ್ಕೊಂಬ ಅಂತ ಹೇಳೋಳೆ? 300. 300? ಸಿಗಲ್ಲವ? ಎಣಿಸ್ಕೊಂಡ್ ಸರಿಯಾಗಿ ₹300 ತಗೋ. 300 ಕಸರ್ಗಿರ್ಲಿ. ಆಗ್ಲಾ ಅದ್ರೊಳಕ್ಕೆ ಮುಟ್ಟಾಗಲ್ಲವ? ನಾ ಬತ್ತೀನಿ ಕಣ. ಹೋಯ್ತಾರು ಮಧ್ಯ ಬಗ್ನಿಗೆ ಊಟ.
ಅಡ ಇಟ್ಮೇಲೆ ಬಿಡಿಸ್ಕೊಂಡು ಹೋಗತ್ತಿದ್ವಾ 6 ತಿಂಗಳು ಅಸಲು ಬಡ್ಡಿ ಏರ್ಕಂಡ್ರೆ ಅಲ್ಲಿಗೆ ಫಿನಿಶ್. ಯಾರಿಗರು ನನ್ನ ಸಮಯ ನನ್ ಕಡೆ ತಿರ್ಗಿ ನೋಡಿದ್ರೆ ಹಾಗೆ ಹೋಗ್ತಾ ಇದೀಯಾ? ಏನು ಎತ್ತ ಕೈನಾ ಮರ್ಯಾದೆ ಇರ್ಲಿ ಮರ್ಯಾದೆ. ನಾನ್ ತಲೆ ನಾನ್ ಓಲೆ ಪುಕ್ಸಟ್ಟೆ ಕೇಳೋರು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು, ಗೊತ್ತಾಯ್ತಾ? ಆಯ್ತು ಗುರುಗಳೇ. ಗುರುಗಳೇ ಏನ್ ಕೊಡಕಿಲ್ಲ ಅದೆಲ್ಲ ಸ್ವಲ್ಪ ಬನ್ನಿ. ಓಹ್ ಆಶೀರ್ವಾದನಾ? ಮಗನೇ ನನ್ಗೆ ರೋಪ್ ಆಗ್ತೀಯಾ ಚಿಲ್ಡ್ಯಾರ ಅಂತಂದು? ಅಮ್ಮ ಇದಕ್ಕೆ ಹೇಳೋದು, ಸಾಯೋರ್ ಬಾಯಿಗೆ ನೀರ್ ಬಿಟ್ರೆ ಎದ್ ಬಂದ್ ಎದ್ಗೋದ್ರಂತೆ. ಲೇ ವಿಶ್ವ, ನೀನ್ ಇಲ್ಲಿದ್ಯಾ? ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ ನಿನ್ಗೆ? ಶಿವ, ನಿನ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಬೇಗ ಕೊಟ್ಬಿಡ್ತೀನಿ. ನೀನೇನ್ ಕೊಡ್ಬೇಕಲ್ಲ ಕಣ, ಇದರಿಂದ ನಿನ್ಗೆ ಒಳ್ಳೇದಾದ್ರೆ ನನ್ಗೆ ಅಷ್ಟೇ ಸಾಕು. ತುಂಬಾ ಥ್ಯಾಂಕ್ಸ್ ಶಿವ. ಥ್ಯಾಂಕ್ಸ್ ಈ ಶಿವನ್ಗೆ ಯಾಕೆ, ಅಲ್ಲಿರೋ ದೊಡ್ಡ ಶಿವನ್ಗೆ ಹೇಳು, ಒಳ್ಳೇದಾಗತ್ತೆ. ಸರಿ ನಮಕ ಎಲ್ಲ ಇವನಾ ಏನ್ಲಾ? ಬಿಸಿ ಬಿಸಿಯಾಗಿ ಏನೈತೆ? ಬಿಸಿ ಬಿಸಿಯಾಗಿ ಬೆಂಕಿ ಐತೆ ಕೊಡ್ಲಾ? ಹಳೆ ಬಾಕಿನೇ ಹಾಸ್ಕೊಂಡು ಹೊತ್ಕೊಂಡ್ ಮಲ್ಗೈತೆ, ಈಗ ಇವ್ನ್ ಬಿಸಿ ಬಿಸಿ ಬೇಕಂತೆ ಅದೆಲ್ಲ ಮ್ಯಾಕೆ? ಸೈ ಕೈನಾ, ನಂಗ್ ಗೊತ್ತು, ನಾನು ಹೋಗ್ತೀನಿ. ಇಲ್ಲೇ ಗುಟ ಹೊಡ್ಕೊಂಡು ಇರಕಿಲ್ಲ. ಹಳೆ ಬಾಕಿ ಎಷ್ಟಿದೆ ಅಂದೆ? 31 ರೂಪಾಯಿ 50 ಪೈಸಾ. ತಗೋ. ಏಯ್ ಎಲ್ಲಿತ್ಲ ಹೊಸ ನೋಟು? ಪ್ರಿಂಟ್ ಹೊಡ್ದೆ, ಗಿಡದಿನ್ ಕಿತ್ಕೊಂಬಂದೆ. ಅದೆಲ್ಲ ನಿಂಗೆ ಯಾಕೆ ಬೇಕು? ನಾನು ಅರ್ಜೆಂಟ್ ಆಗೋಗ್ಬೇಕು, ಚಿಲ್ಲರೆ ಕೊಡು. ಎಲ್ಗೋಗ್ಬೇಕು? ಬಿಸಿ ಬಿಸಿ ಬಜ್ಜಿ ಮಾಡ್ತೀನಿ, ಕುತ್ಕೊಳ್ಳ. ಇನ್ ಹಳ್ಸಲ್ ಬಜ್ಜಿ ಯಾವ ನನ್ ಮಗ ತಿಂತಾನೆ? ನಾನು ಅಣ್ಣವ್ರ ಮಕ್ಳು ಫಿಲಮ್ಗೆ ಹೋಗ್ಬೇಕು, ಬೇಗ ಚಿಲ್ಲರೆ ಕೊಡು. ತಿನ್ನಕ್ ಬತ್ತಿಯಲ್ಲ, ಆಗ ಜಮಾ ಮಾಡ್ಕೊತೀನಿ ಹೋಗ್ಲಾ? ಸರಿ ಜಮಾ ಮಾಡ್ಕೊ, ಮುಂದಿನ ಸಾರಿ ಬಂದಾಗ ನೋಡ್ಕೊಂತೀನಿ. ಅಮ್ಮಕ್ಕ ಏನ್ಲಾ? ಇನ್ಮೇಲೆ ನಿನ್ ಡಬ್ಬ ಹೋಟ್ಲಿಗೆ ನನ್ನಂತ ದೊಡ್ಡ ವ್ಯಕ್ತಿ ಬಂದ್ರೆ ಸ್ವಲ್ಪ ಭಯ ಭಕ್ತಿ ಗೌರವ ಅನ್ನೋದು ಇರ್ಲಿ. ಆಗ ನೀನ್ ಹೋಟ್ಲು ಉದ್ಧಾರ ಆಯ್ತದೆ. ನೋಡು. ಅಯ್ಯೋ ಶಿವನೇ, ಹೋಯ್ತಲ್ಲ ಬಸ್ ಹೊಂಟ. ಅಯ್ಯಯ್ಯೋ ಅಪ್ಪ, ಅಯ್ಯಯ್ಯೋ ಶಿವನೇ, ಅಯ್ಯೋ ಹವ ಅಯ್ಯಯ್ಯೋ ಹವ ಏನಾಯ್ತು? ಸೊಂಟ ಸೊಂಟನ? ಅಯ್ಯಯ್ಯಪ್ಪ, ನನ್ ಸೊಂಟ ಹೋಯ್ತಲ್ಲೋ. ಏನಾಯ್ತು? ಸೊಂಟಕ್ಕೆ ಏನಾಯ್ತು? ಅದು ಅದೇ ಕಣೋ, ಅವತ್ತು ಏನಿಲ್ಲ ಕಣೋ, ನಿಮ್ ಬಾವ ಅಟ್ಟದ ಮೇಲಿಂದ ಬಿದ್ಬಿಟ್ರು. ಅಯ್ಯೋ ಎಷ್ಟೊತ್ತಲ್ಲಿ ಯಾಕೆ ಬಾಬಾ ಅಟ್ಟ ಹತ್ತಕ್ ಹೋಗಿದ್ರಿ? ಅಯ್ಯಯ್ಯೋ ಅಟ್ಟ ಅಲ್ಲ ಕಣೋ, ಚಟ್ಟ. ಚಟ್ಟ ಚಟ್ಟ ಅಲ್ಲ ಕಣೋ, ಚೆಟ್ಟು ತರ ಇರೋ ಬಿದ್ರ ಅಟ್ಟ. ಅಯ್ಯೋ ಬೇಡ ಅಂದ್ರೆ ನನ್ ಮಾತು ಕೇಳಿದ್ರ ಈಗ ಅನ್ಬೋಸ್ತೀನಿ. ಅಯ್ಯಯ್ಯೋ ಆಗಲ್ಲ ಹೇಳ್ ಬಾವ. ಆಗಲ್ಲ ಕಣ್ರು. ಅಯ್ಯೋ ಮಂಚದ ಮೇಲೆ ಮಲ್ಕೋ ಬಾವ. ಅಯ್ಯೋ ಹಾಳಾದ್ ಮತ್ತಿದ್ದಾರೆ ಕಣೋ, ನನಗೆ ಈ ದುರ್ಗತಿ ಬಂದಿತ್ತು. ಇನ್ನೊಂದ್ಸರಿ ಮತ್ತೆ ಅಷ್ಟೇ ಬೇಡ, ಹೋಗ್ರಿ ನಾನು ಇಲ್ಲೇ ಬನ್ನಿ ಕತ್ತೀನಿ. ಬಿತ್ಕೊಳ್ಳಿ. ಅಯ್ಯಯ್ಯೋ ಅಪ್ಪ, ಅಯ್ಯಯ್ಯೋ. ಏನ್ ಗುರು ಇಷ್ಟೊತ್ತಾದ್ರೂ ನಿಮ್ ಬಾವ ಬಂದೇ ಇಲ್ವಲ್ಲ? ಏನ್ ಕತೆ? ರಾತ್ರಿ 10 ಗಂಟೆಯಲ್ಲಿ ಅಟ್ಟದಿಂದ ಜಾರ್ ಬಿದ್ದು ಸೊಂಟ ಉಳ್ಸ್ಕೊಂಡವನೆ. ಆಟದಿಂದ ಬಿದ್ನ? ಹಾ, ಅಷ್ಟೊತ್ನಲ್ಲಿ ಯಾಕೆ ಅಟ್ಟ ಹತ್ತಕ್ ಹೋಗಿದ್ದ? ನನ್ಗೇನ್ ಗೊತ್ತು, ಬಂದ್ ಹೇಳ್ಮೇಲೆ ತಾನೇ ಗೊತ್ತಾಗಿತ್ತು. ಅಂದ್ರೆ ನೀನ್ ನೋಡಿಲ್ಲ ನಾನು? ಅವ್ರ ಕೊಡಂಗ್ ನಾನೇ ಯಾಕೆ ಹೋಗ್ಲಿ ಮಗನೆ? ಓ ನಂಗೆ ಅರ್ಥವಾತು. ಏನ್ ನಿಂಗೆ ಅರ್ಥ ಆಗಿದ್ದು? ಇದು ಆಟದಿಂದ ಬಿದ್ದಿದ್ದಲ್ಲ, ಮತ್ತೆ ನಾನ್ ಚಿಕ್ಕಣ್ಣ ಅಲ್ಲ ದೊಡ್ಡಣ್ಣ ಅಂತ ನಿರೂಪಿಸಕ್ ಹೋಗಿ ಎಡವಟ್ ಮಾಡ್ಕೊಂಡವನೆ. ಅಂದ್ರೆ ಚಿಕ್ಕ ಮಕ್ಳಿಗೆ ಅರ್ಥ ಆಗೋ ವಿಷಯ ನಿಂಗ್ ಗೊತ್ತಾಗಿಲ್ವಲ್ಲ. ನೀನ್ ಯಾವ ಸಿಮೆ ಗಂಟ? ಇನ್ನೊಂದ್ಸಲ ನನ್ ಗಂಡಸನ ಬಗ್ಗೆ ಮಾತಾಡಿದ್ರೆ ಚಿನ್ನ ಚಚ್ಚಾಗ್ಬಿಡ್ತೀನಿ. ಮುಚ್ಚೊಂದ್ ಕೆಲಸ ಮಾಡ್ಲಾ? ಹಲೋ ಕಾವ್ಯ. ಹಾಯ್, ಏನ್ ಇವತ್ತು ಒಳ್ಳೆ ರಂಬೆ ತರ ಕಾಣ್ತಿದ್ದೀರಾ? ಓಯ್ ಇಷ್ಟ ದಿನ ಏನ್ ಕೊಂಬೆ ತರ ಕಾಣಿಸ್ತಿದ್ನಾ? ಹಾಗಲ್ಲ, ಇಷ್ಟ ದಿವಸ ರಂಬೆ ತರನೇ ಕಾಣ್ತಾ ಇದ್ರಿ, ಆದ್ರೆ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಏನ್ ಸಮಾಚಾರ? ಇವತ್ತು ನನ್ ಬರ್ಡೇ ಶಿವ. ಏನ್ ಗುರು ಮಗ ನೋಡ್ತಾ ಇದ್ಯಾ? ಹ್ಯಾಪಿ ಬರ್ತ್ಡೇ ಟು ಯು ಅನ್ನು. ಹ್ಯಾಪಿ ಬರ್ತ್ಡೇ ಕಾವ್ಯ. ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಸಾಕ, ಒಂದ್ ಗಿಫ್ಟ್ ಕೊಡ್ಬಾರ್ದಾ? ಏನು ಕೊಡ್ಬೇಕಾಗಿಲ್ಲ, ಇವನ್ ಸ್ನೇಹನೇ ನನ್ಗೊಂದ್ ದೊಡ್ಡ ಗಿಫ್ಟ್. ಶಿವು, ಬರ್ಡೇಗೆ ಅಂತ ನಮ್ಮಪ್ಪ ಉಂಗ್ರ ತಂದ್ಕೊಟ್ಟಿದ್ದಾರೆ. ತುಂಬಾ ಬಿಗಿಯಾಗಿ ನೋವಾಗ್ತಾ ಇದೆ, ಇದನ್ ತೆಗೆದು ಸ್ವಲ್ಪ ಸರಿ ಮಾಡ್ಕೊಡ್ತೀಯಾ? ಬಂತು. ಎಲ್ಲಿಗೆ? ಸರಿ. ಗುರು, ಅವಳು ಇಷ್ಟೆಲ್ಲ ಸಿಗ್ನಲ್ ಕೊಟ್ಟು ಉಂಗ್ರನು ಬಿಟ್ಟೋಗಿ ನಾನಲ್ಲಿ ಇರ್ತೀನಿ ಬಾಂದಲ್ಲ ಅಂದ್ರೆ ಏನ್ ಅರ್ಥ? ಏನು? ಊರಾಚೆ ನಾನು ಒಬ್ಳೇ ಇರ್ತೀನಿ, ನೀನ್ ಉಂಗ್ರ ತಂದ್ ನನ್ ಕೈಗೆ ಹಾಕು ಅಂತ. ಅಂದ್ರೆ ನಿನಗೋಗಿ ಹೇಳ್ತೀನಲ್ಲ, ನಾನ್ ಬಾಯ್ ಬಡ್ಕೋಬೇಕು. ನೀನ್ ಇವಾಗ ಏನ್ ಮಾಡು, ಸೀದಾ ಮನೆಗೆ ಹೋಗು, ಹೋಗಿ ಫಸ್ಟ್ ಕ್ಲಾಸ್ ಆಗಿರೋ ಬಟ್ಟೆ ಹಾಕೊಂಡು ಊರಾಚೆ ಅವಳೊಬ್ಳೇ ಕಾಯ್ತಾ ಇರ್ತಾಳೆ. ಅಲ್ಲಿ ಹೋಗಿ ಐ ಲವ್ ಯು ಅನ್ನು.
ಅವಳು ನೀನ್ ಹಾಗೇ ತಬ್ಕೊಂತಾಳೆ. ಮುಂದೆ ನೀನ್ ಇಷ್ಟ ಬಂದಾಗೆ ಮಾಡ್ಕೊ ಹೋಗು. ಈ ನವಿಲ್ ನನಗೆ ತುಂಬಾ ಇಷ್ಟ ಆಯ್ತು ವಿಶ್ವ. ಇದನ್ನ ಎಷ್ಟು ಕಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ ಗೊತ್ತಾ? ನನ್ನ ಫ್ರೆಂಡ್ ಹತ್ರ ಎಕ್ಸಾಮ್ ಫೀಸ್ ಕಟ್ಬೇಕು ಅಂತ ಹೇಳಿ ಸುಳ್ಳು ಹೇಳಿ ತಗೊಂಡ್ ಬಂದಿರೋದು. ಹೌದಾ? ಅಯ್ಯೋ, ಯಾಕೆ ಇಷ್ಟು ಕಷ್ಟಪಟ್ಟು ತಂದೆ? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ಆ? ಕಾವ್ಯ, ಡ್ಯಾಡಿ, ಯಾಕಮ್ಮ ಇಷ್ಟೊತ್ತು? ಇವತ್ತು ನಿನ್ನ ಹುಟ್ಟಿದ ದಿವಸ ಅಲ್ವಾ? ನಮ್ ಕೆಲ್ಸಗಾರರಿಗೆಲ್ಲ ನಿನ್ನ ಕೈಯಿಂದಲೇ ಬಟ್ಟೆ ಕೊಡ್ಸೋಣ ಅಂತ ನಾ ಕಾಯ್ಕೊಂಡಿದ್ದೆ. ನೀ ಇಷ್ಟೊತ್ತಿಗೆ ಬರ್ತಾ ಇದ್ಯಾ? ಡ್ಯಾಡಿ, ನನ್ ಫ್ರೆಂಡ್ಸ್ ಇಂದ ಸ್ವಲ್ಪ ಲೇಟ್ ಆಗೋಯ್ತು. ಬೆಳಿಗ್ಗೆ ಕೊಟ್ಬಿಡೋಣ? ಹಾ, ನೀ ಹೀಗೆ ಹೇಳ್ತೀಯ ಅಂತಲೇ ನಾನೇ ಅವ್ರಿಗೆ ಕೊಟ್ಬಿಟ್ಟೆ. ಏನದು ಕೈಲಿ? ಅದು ಕೈಯಲ್ಲ ಇಲ್ವಲ್ಲ, ಇದು ನನ್ ಫ್ರೆಂಡ್ ಬರ್ಡೇ ಪ್ರೆಸೆಂಟ್ ಮಾಡಿದ್ದು. ಹೌದು, ನೋಡು, ನಾಳೆ ನೀ ಕಾಲೇಜ್ ಹೋಗ್ಬೇಡ. ಯಾಕೆ? ಬಸವಾಪುರ ಸಾಹುಕಾರರಿಗೆ ಅವ್ರ ಮಗನ್ನ ನೀನ್ ನೋಡಕ್ ಕರ್ಕೊಂಬರಕ್ ಹೇಳಿದೀನಿ. ಡ್ಯಾಡಿ, ನಾನು ಇಷ್ಟ ಬೇಗ ಮದ್ವೆ ಮಾಡ್ಕೊಳಲ್ಲ. ನೀನಾದ್ರೂ ಹೇಳ್ ಮಮ್ಮಿ. ಅವಳಿಂದ ಚಿಕ್ಕವಳು, ಈಗೇನಂತ ವಯಸ್ಸಾಗಿದೆ? ಡಿಗ್ರಿ ಮುಗ್ಸೋಕೆ ಇನ್ನೂ 1 ವರ್ಷ ಬೇಕು. ಅಲ್ಲಿ ತನಕ ಓದ್ತಾ ನಮ್ ಕಣ್ಮುಂದೆ ಓಡಾಡ್ಕೊಂಡು ಇರ್ಲಿ ಬಿಡ್ರಿ. ಓಡಾಡ್ಕೊಂಡಿರೋಕೆ ಅವಳೇನ್ ಎಳೆ ಮಗು ಅಲ್ಲ. ಸಾಕ್ ಸುಂದರು, ಏನ್ ಮಾಡ್ಬೇಕು ಬಿಡ್ಬೇಕು ಅಂತ ನಂಗೊತ್ತು. ಸರಿ ಸರಿ, ಮಗಳು ಬರ್ಲಿ ಅಂತ ಕಾಯ್ತಾ ಕೂತಿದ್ರಲ್ಲ, ಈಗ ಇಬ್ರು ಊಟಕ್ ಬನ್ನಿ. ಏನ್ ಗುರು, ನೆನ್ನೆ ಡಿಂಗ್ಡಾಗ್ ಬೊಂಬಾಟ? ಯಾಕ್ ಗುರು, ನಾಚ್ಕೆನಾ? ನಂಗೂ ಹೊಸಿ ಹೇಳ್ ಗುರು, ಮುಂದಿಗ್ ಬೇಕಾಯ್ತದೆ. ಪರವಾಗಿಲ್ಲ ಹೇಳ್ ಗುರು. ಹಾಯ್ ಕಣ್ಮಣಿ. ಗುರು ಡಿಂಗ್ಡಾಂಗು. ಶಿವು, ನನ್ನ ಉಂಗ್ರ ಲೂಸ್ ಮಾಡಿದ್ಯಾ? ಆಗಿದೆ. ಹಾಕು. ಹಾಕು. ಇದು ವಿಶ್ವ ಏನು? ವಿಶ್ವ ಮನ್ಲಿಲ್ಲ, ತಮ್ಮನ್ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾನೆ. ಹೌದಾ? ನಾನು ಅವ್ರ ಹತ್ರ ಒಂದು ನೋಟ್ಸ್ ಇಸ್ಕೋಬೇಕಿತ್ತು, ಆಮೇಲೆ ಸಿಗ್ತೀನಿ. ಏ ತಗಡು, ನೆನ್ನೆನೆ ಅವಳು ಉಂಗ್ರ ಹಾಕಿ ಒಪ್ಪಂದ ಮಾಡ್ಕೊಂಬ ಅಂತ ಕಳ್ಸಿದ್ರೆ ಹಾಗೆ ಬೆಪ್ಪನ್ ತರ ಬಂದಿದ್ದು ಅಲ್ದೆ, ಈಗ್ಲೂ ಅವಳು ಉಂಗ್ರ ಹಾಕ್ದೆ ಕೈ ಕೊಟ್ಟು ಕಳ್ಸಿದ್ಯಲ್ಲ, ಹೀಗೆ ಆದ್ರೆ ಈ ಜನ್ಮದಲ್ಲಿ ಅವಳಿಗೆ ಸಿಗೋಕಿಲ್ಲ ಬಿಡು. ಮರದ ಮೇಲಿರೋ ಹಣ್ಣಿಗೆ 100 ಜನ ಕಣ್ಣು ಹಾಕ್ತಾರೆ. ಅದೆಲ್ಲರಿಗೂ ಸಿಗತ್ತಾ? ಯಾರಿಗ್ ಋಣ ಇರುತ್ತೋ ಅವ್ರಿಗೆ ಮಾತ್ರ ಸಿಗತ್ತೆ. ನಾವೆಲ್ಲ ಬಯಸೋದು ಬರೀ ಭ್ರಮೆ. ದುಡ್ಡಿದ್ರೆ ಮಾತ್ರ ಮಾತ್ರೆ ಕೊಡೋದು, ಇಲ್ದಿದ್ರೆ ಕೊಡೋದು ಬೇಡವೇನ್ರಿ? ಈಗಾಗ್ಲೇ ಕಾಯಿಲೆ ಜಾಸ್ತಿ ಆಗಿದೆ. ಸದ್ಯಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಈ ಟ್ಯಾಬ್ಲೆಟ್ಸ್ನ ತರಿಸ್ಕೊಡಿ. ಏನು? ಥ್ಯಾಂಕ್ ಯು ಡಾಕ್ಟರ್. ಹೋಗಿ ಬನ್ನಿ. ಇವನ್ನ ಮನೆ ಕರ್ಕೊಂಡು ಹೋಗು. ಫ್ಯಾಕ್ಟ್ರಿ ಹೋಗಿ ಅಮ್ಮನ ಹತ್ರ ದುಡ್ಡಿಸ್ಕೊಂಡು ಮಾತ್ರ ತರ್ತೀನಿ. ಸರಿ ಅಣ್ಣ. ರೀ, ನಮ್ಮಮ್ಮ ಎಲ್ಲಿದ್ದಾರೆ? ನಿಮ್ಮಮ್ಮನ ನಮ್ಮ ಅಪ್ಪನ ಜೊತೆಲಿರ್ಬೇಕು, ಹೋಗಿ ನೋಡು. ಅಯ್ಯೋ ಅಣ್ಣಯ್ಯ, ಏನಿದು ಇಷ್ಟೊತ್ನಲ್ಲಿ? ಛೆ, ಬಿಡಿ, ನಿಮ್ದಮ್ಮಯ್ಯ. ನನ್ ಮಾತ್ ಕೇಳಿ ಬಿಡಿ. ಬೇಡ ಅಣ್ಣಯ್ಯ. ಅಮ್ಮ 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 ಅಮ್ಮ. ಪಾರ್ವತಿ, ಏನಮ್ಮ? ಪಾರು, ಅಣ್ಣ ಬಂದೇನಮ್ಮ? ಔಷಧಿಗೆ ದುಡ್ಡು ಬೇಕು ಅಂತ ತಿನ್ನತಾನೆ ಹೋದವನು ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಇಲ್ಲ. ಅಯ್ಯೋ ದೇವ್ರೆ. ಮನೆ ಕಡೆ ಜೋಪಾನ. ಹಾ. ಲಕ್ಷ್ಮಕ್ಕ, ನಮ್ ವಿಶ್ವ ಸಿಕ್ಕಿದ್ನ? ನೀನ್ ವಿಶ್ವನ್ ನೋಡೋದೇನ ನನ್ ಕೆಲ್ಸ? ಹೋಗೆ. ಅಯ್ಯೋ, ಒಳ್ಳೆ ಹುಚ್ಚಿದ್ ಕೇಳಿದ್ನಲ್ಲ. ಕೃಷ್ಣಪ್ಪ, ನಮ್ ವಿಶ್ವ ನೋಡ್ದ್ಯಾ? ಇಲ್ವಲ್ಲಕ್ಕ?
ಎಲ್ಲೋ ಹೋಗ್ಬಿಟ್ನು. ಅಯ್ಯೋ ಮಾದೇವಮ್ಮ, ನಮ್ ವಿಶ್ವ ಏನಾದ್ರೂ ಈ ಕಡೆ ಬಂದ? ವಿಶ್ವನಾ? ಅಯ್ಯೋ ಒಳಗೆ ಹೋಗ್ತಿದ್ದ ನೋಡವ. ಅಯ್ಯಯ್ಯೋ, ವಿಶ್ವ, ನೀನನ್ ಮಾತಾಡ್ಸ್ಬೇಡ. ನಿನ್ನ ನನ್ನ ತಾಯಿ ಅಂತ ಹೇಳ್ಕೊಡೋದಕ್ಕೂ ನಂಗೆ ನಾಚಿಕೆ ಆಗ್ತಿದೆ. ಗಂಡ ಅನ್ಯಾಯ ಮಾಡಿದ್ರು ಹಗ್ಲು ರಾತ್ರಿ ಮಕ್ಕಳಿಗೋಸ್ಕರ ದುಡಿತಿರೋ ನಿನ್ನನ್ನ ಮಹಾಸಾಧ್ವಿ ದೇವತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನು ಚೇಚೆ, ನನಗೆ ಹೇಳ್ಕೊಡೋದಕ್ಕೂ ನಾಚಿಕೆ ಆಗ್ತಿದೆ. ಏನಂತೆ? ಅದನ್ ಕೂಡ ನನ್ನ ಬಾಯಿಂದನೇ ಕೇಳ್ಬೇಕಾ? ಊರ್ ಜನ ಸಾವಿರ ಮಾತಾಡಿದ್ರು ನಾನ್ ಸಹಿಸ್ಕೊಂಡಿದ್ದೆ. ಆದ್ರೆ ನೀನು ಹೀಗೆ ಮಾತಾಡ್ತಿದೀಯಲ್ಲ, ಹೆತ್ತ ತಾಯಿನ ಅರ್ಥ ಮಾಡ್ಕೊಳ್ದೇ ಇರೋ ನೀನು ಒಬ್ಬ ಮಗನ. ಗಣ್ಣಾರೆ ಕಣ್ಮೇಲು ಅರ್ಥ ಮಾಡ್ಕೊಳಕ್ಕೆ ನೀನು ಉಳಿದಿದೆ. ಏನ್ ನೀನ್ ಕಂಡಿತ್ತು? ನಾನೇನ್ ಅವ್ರ ಜೊತೆ ಅಲ್ಲೇ ಹೊಡಿತಿದ್ನಾ, ಇಲ್ಲ ಹಾದ್ರ ಮಾಡ್ತಿದ್ನಾ? ಹಾಡು ಹಗಲಲ್ಲಿ ಒಂಟಿಯಾಗ ಅವನ ಜೊತೆ ಇನ್ನೇನ್ ಮಾಡ್ತಿದ್ದೆ? ಸೇವೆ. ತಂದೆಗೆ ಮಗಳು ಮಾಡೋ ಸೇವೆ, ಅಣ್ಣನಿಗೆ ತಂಗಿ ಮಾಡೋ ಸೇವೆ, ಕಷ್ಟ ಕಾಲದಲ್ಲಿ ಕೈ ಹಿಡಿದವರ ಋಣ ತೀರ್ಸೋ ಸೇವೆ. ನಿಮ್ಮಪ್ಪ ನನ್ನ ಕೈ ಬಿಟ್ಟು ಹೋದ್ಮೇಲೆ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಹಸಿ ಬಾಣಂತೆ ಹಸಿವಿನಿಂದ ಸನ್ನಿ ಕಾಯಿಲೆ ಬಂದು ಒದ್ದಾಡ್ತಾ ಇದ್ದಾಗ ತಿಂಗಳು ಮನೆ ಬಾಡಿಗೆ, ಮನೆ ಖರ್ಚು, ನೀನು ಓದೋ ಖರ್ಚು, ಇದನ್ನೆಲ್ಲ ಕೊಟ್ಟು ಕಾಪಾಡಿ ನನ್ನ ಅಣ್ಣಯ್ಯ. ಅವರು ನನಗೆ ಸಹಾಯ ಮಾಡೋದನ್ನ ಸಹಿಸದೇ ಇರೋ ಈ ಊರಿನ ಜನ ನನ್ನ ಅವರ ಮಧ್ಯೆ ಕೆಟ್ಟ ಸಂಬಂಧ ಕಲ್ಪಿಸಿದ್ರು. ಅದು ಗೊತ್ತಾದ್ಮೇಲೆ ನೀವೀ ಮನೆಗೆ ಬರೋದ್ರಿಂದ ಊರ್ ಜನ ಕೆಟ್ಟದಾಗ ಮಾತಾಡ್ಕೋತಿದ್ದಾರೆ. ನೀವು ಮಾಡಿದ ಉಪಕಾರ ಸಾಕು. ದಯವಿಟ್ಟು ಮನೆಗೆ ಬರಬೇಡಿ, ನಿಮ್ಮ ಕೈ ಮುಗಿದ್ ಬೇಡ್ಕೊತೀನಿ. ಇಂಥ ಅಪವಾದ ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ತಾಯವ. ಆದ್ರೂ ನಾನು ಆಗಾಗ ಇಲ್ಲಿಗೆ ಯಾತಕ್ ಬರ್ತೀನಿ ಗೊತ್ತಾ? ನನಗೊಬ್ಬಳು ತಂಗಿ ಇದ್ಲು. ಅವಳನ್ನು ಕಂಡ್ರೆ ನನಗೆ ಪಂಚ ಪ್ರಾಣ. ಅವಳು ಯಾವಾಗ್ಲೂ ಅಣ್ಣ ಅಣ್ಣ ಅಂತ ನನ್ನ ಹಿಂದೆನೆ ಸುತ್ತೋದನ್ನ ನೋಡ್ತಾ ನಾನು ಬಹಳ ಆನಂದ ಪಡ್ತಾ ಇದ್ದೆ. ದಾರಿಲಿ ಹೋಗೋ ಯಾವನ್ ಜೊತೆಲೂ ಹೋಗೋದನ್ನ ನೋಡಿ ನನಗೆ ತಡೆಯೋಕಾಗದೆ ಕೆನ್ನೆಗೆ ಪಠಾರ ಅಂತ ಹೊಡೆದು ಬಿಟ್ಟೆ. ತಕ್ಷಣ ಸತ್ತು ಹೋಗ್ಬಿಟ್ಲು. ಜನಗಳ ಬಾಯಿ ಮುಚ್ಚೋಕೋಸ್ಕರ, ನನ್ನ ಪ್ರಾಣ ಭಯಕ್ಕೋಸ್ಕರ ಇದು ಆಕಸ್ಮಿಕವಾದ ಸಾವು ಅಂತ ನಂಬಿಸ್ಬಿಟ್ಟೆ. ಆದ್ರೆ ತಾಯವ, ನನ್ನ ಆತ್ಮ ನನ್ನ ನಂಬಿಸಕ ಆಗ್ಲಿಲ್ಲ ಕಣವ, ಆಗ್ಲಿಲ್ಲ. ಅವಳ ನೆನಪಿನಲ್ಲಿ ಕುಡಿಯೋ ಚಟಕ್ಕೆ ಬಲಿಯಾದೆ. ಅದೇ ಸಮಯದಲ್ಲಿ ನಿನ್ನನ್ನು ನೋಡಿದೆ. ನೀನು ನನ್ನ ತಂಗಿ ತದ್ರೂಪ. ಹಾಗಾದ್ರೂ ನಿನಗೆ ಸಹಾಯ ಮಾಡಿ ನನ್ನ ತಂಗಿ ಪ್ರೀತಿ ಪ್ರೇಮನ ನಿನ್ನಿಂದ ಪಡಿಬೇಕು ಅಂತ ಆಸೆ ಪಟ್ಟೆ, ಅಷ್ಟೇ. ಊರಿನ ಜನಕ್ಕೆ ಹೆದರಿ ನಾನು ಆಗಾಗ ಇಲ್ಲಿಗೆ ಬರೋದು ತಪ್ಪು ಅಂತ ನಿನಗೆ ಅನ್ಸೋದಾದ್ರೆ ನಾನು ಖಂಡಿತ ಬರಲ್ಲಮ್ಮ, ಖಂಡಿತ ಬರಲ್ಲ. ಆದ್ರೆ ತಾಯವ, ಒಂದು ಮಾತು, ನಿನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಊರಿನ ಜನಗಳನ್ನ ಎದುರಿಸ್ತೀನಿ. ಈ ಅಣ್ಣನ ಪ್ರೀತಿ ವಿಶ್ವಾಸನ ಸಾಯೋವರೆಗೂ ಕಳಿಸ್ಕೊತೀನಿ ಅನ್ನೋದಾದ್ರೆ ತಾಯವ, ನನ್ನ ಸಹಾಯ ಯಾವಾಗ್ಲೂ ನಿನಗಿರುತ್ತೆ ಅಮ್ಮ, ಯಾವಾಗ್ಲೂ ನಿನಗಿರುತ್ತೆ. ಯೋಚನೆ ಮಾಡಿ ಹೇಳಮ್ಮ. ದಿನವೆಲ್ಲ ಯೋಚನೆ ಮಾಡಿ ಸಾಯ್ತಾ ಬಿದ್ದಿದ್ರು ಸಹಾಯ ಮಾಡ್ಬೇಕಲ್ಲ ಅಂತ ಹತ್ರಕ್ ಬರದೇ ಇರೋ ಈ ಊರ್ ಜನ ಏನೋ ಆಡ್ಕೋತಾರೆ ಅಂತ ನಿಮ್ಮ ಭವಿಷ್ಯ ಹಾಳು ಮಾಡೋದಕ್ಕೆ ನನಗಿಷ್ಟ ಆಗಿಲ್ಲ. ಅದಕ್ಕೆ ಅಪವಾದ ಬಂದ್ರೂ ಬರ್ಲಿ ಅಂತ ಮತ್ತೆ ನಾನೇ ಅವ್ರ ಹತ್ರ ಹೋದೆ. ಬಿಟ್ಟಿ ಬೇಡ, ಕೆಲಸ ಕೊಡಿ ಕೊಟ್ರು. ಹಾಗೆ ಬೊಗಸೆ ತುಂಬಾ ವಾತ್ಸಲ್ಯ, ಕಷ್ಟ ಅಂದಾಗ್ಲೆಲ್ಲ ಕಾಸು ಕೊಟ್ಟು ಕಾಪಾಡಿದ್ರು. ಇವತ್ತು ಅವ್ರ ತಂಗಿ ಸತ್ತ ದಿನ. ಆ ದುಃಖದಲ್ಲಿ ಇಷ್ಟೊತ್ತಿಗೆ ಕುಡಿತಾ ಇದ್ದಾರೆ ಅಂತ ಗೊತ್ತಾಯ್ತು. ಮನಸ್ಸು ತಡಿಲಿಲ್ಲ, ಸಮಾಧಾನ ಮಾಡೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ನೀನ್ ಬಂದೆ. ಇಷ್ಟೇ ನಡೆದಿತ್ತು. ಇಷ್ಟ್ರ ಮೇಲೆ ಏನ್ ತೀರ್ಮಾನ ತಗೋತೀಯೋ ಅದು ನಿನಗೆ ಸೇರಿತು. ಕಾವೇರಿ, ಗಲಾಟೆ ಮಾಡ್ಬೇಡ, ಸುಮ್ಮನೆರಮ್ಮ. ಕಾವೇರಿ, ಹೋಗ ಅಣ್ಣನ್ ಕರ್ಕೊಂಡು. ಅಣ್ಣ ಅಣ್ಣ, ಅಮ್ಮ ಊಟಕ್ಕೆ ಕರೀತಿದ್ದಾರೆ, ಬಾ ಅಣ್ಣ.
ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ. ನೀನ್ ಎದೆ ಹಾಲು ಕುಡ್ದಿದ್ರು ನೀನ್ ಎದೆ ಒಳಗಿರೋ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಾ ತಪ್ಪು ಮಾಡ್ಬಿಟ್ಟೆ. ತಿಳಿದೇನೆ ಇನ್ಮೇಲೆ ಕಳಕ ಹೊಟ್ಬಿಟ್ಟೆ ಅಮ್ಮ. ಊರೆಲ್ಲ ಆಗಂತಿದ್ರು ನಮಗೋಸ್ಕರ ಈ ಅಪವಾದ ಹೊತ್ಕೊಂಡು ಹೇಗ್ ಬದುಕಿದ್ಯಮ್ಮ. ಇನ್ಮೇಲೆ ಈ ಅಪವಾದ ನಿಂಗ್ ಬೇಡಮ್ಮ, ಬೇಡ. ನಾನ್ ದುಡ್ಡು ತಂದಾಗ್ತೀನಿ, ನೀನ್ ಅಲ್ಲಿಗೆ ಹೋಗ್ಕೊಂಡು ಹೋದ್ರೆ ನನ್ ಮೇಲೆ ಆಣೆ. ನಮ್ ಕಸುಬ್ ಮಾಡೋ ಪಡ್ಪೋಸಿ ನನ್ ಮಕ್ಕನ್ ಕೇಳಿದ್ರೆ 500 ರೂಪಾಯಿ 600 ರೂಪಾಯಿ ಕೇಳ್ತಾರಲ್ಲ. ನೀನ್ ಬಲ ಏನೈತಿ ಕಳ್ಳ, ಚಿನ್ನಾನ್ ಮುಂಡಾಯ್ಸಿ ಮುಚ್ಚಿ ಇದ್ರೊಳಗ ಹಾಕ್ತಿಯ ಅಂತ ಅವ್ರಿಗೆ ಗೊತ್ತಾಗಬೇಕು. ಚಾರ್ಜ್ ಒದ್ದೆ ಅಂದ್ರೆ ತಿಂದ್ರದೆಲ್ಲ ಕಕ್ಕಂಬಿಡ್ಬೇಕು. ಅಲ್ಕ ನನ್ ಮಗನ್ ತಗೊಂಬಂದು ನನ್ನೇ ಕಳ್ಳ ಅಂತೀಯ. ಅವ್ರ ಅದೃಷ್ಟ ಕೆಡ್ದಾಗಿ ನನ್ನ ಅದೃಷ್ಟ ಚೆನ್ನಾಗಿದ್ರೆ ಚಿನ್ನ ಸಹಿತ ಹಾಲು ಉಗ್ದಂಗುಕ್ಕಿ ನನ್ ಬುದ್ಧಿ ಒಳಗೆ ಬಿಡ್ತೈತೆ. ಏಯ್ ಸರಿಯಾಗಿ ಹಿಡ್ಕೊಳ್ರು. ಕಡಿಮೆ ಅಂದ್ರೆ 5,000 ಸಾವಿರ ರೂಪಾಯಿ ಚಿನ್ನ ಐತೆ ಇದ್ರಲ್ಲಿ. ಪಂಚೆ ತುದಿ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಏಯ್ ಚೆನ್ನಾಗಿ ನೆನೆಸ್ರ. ಅಯ್ಯೋ 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 6 ತಿಂಗಳಿಂದ ಕುಡಾಕಿದ್ದ ಹಾಳು ಮಾಡಿಬಿಟ್ಟನು. ಬಿಡ್ತೀನಿ. ಅಯ್ಯೋ ನನ್ ಮಗನೇ ನಡೆಯತ್ತಗೆ ಎಲ್ಲೋ ನನ್ನ ಕೈ ಸಿಕ್ಕು ನೀನ್ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಪಂಚೆ ಬಿಟ್ಟನು. ಪಂಚೆ ಕೊಡ್ಲಾ? ಕೊಡ್ತೇನೋ ಪಂಚೆಯ? ಪಂಚೆ ಕೊಡ್ಲಾ? ಪಂಚ ಕೊಡಕ್ಕಿಲ್ಲ. ಕೊಡ್ಲೇ? ಪಂಚ ಕೊಡಕ್ಕಿಲ್ಲ. ಕೊಟ್ರೆ ನಮ್ಮಿಬ್ರು ನೋಡ್ದಾಕ್ ಬಿಡ್ತೀಯಾ? ಲೇ ನಾನು ಇಲ್ಲಿವರೆಗೂ ದೇವ್ರಿಗೆ ಆಗ್ಲಿ ನಮ್ಮ ಅಪ್ಪನ್ಗೆ ಆಗ್ಲಿ ಕೈ ಮುಗ್ದಿಲ್ಲ ಕಡ್ಲಾ. ನೀನ್ ಕೈ ಮುಗಿದ್ ಬೇಡ್ಕಂತೀನಿ ಕಡ್ಲಾ. ಅನ್ಯಾಯವಾಗಿ ನನ್ ಬರವಾದಿ ತೆಗಿಬೇಡ ಕಡ್ಲಾ. ನನ್ ಪಂಚೆ ಕೊಟ್ಬಿಡ್ಲಾ? ನಿನ್ ಮಾನ ಮರ್ಯಾದೆ ತೆಗಕ್ಕೆ ನಮ್ಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಅವಕಾಶ ನಾನು ಬಿಟ್ಕೊಡ್ತೀನಾ? ನಾ ಪಂಚೆ ಕೊಡಕ್ಕಿಲ್ಲ. ಲೇ ನಿನ್ ತಮ್ಮ ಯಾತಿನ ಪಂಚೆ ಕೊಡ? ಕೊಡಕ್ಕಿಲ್ಲ. ಕೊಡಪ್ಪ ಕೊಡಪ್ಪ ನನ್ ದೇವ್ರು. ರಾತ್ರಿ ಕೂತ್ಕೊಂಡು ನನ್ನ ಹೆಸರು ಹೇಳ್ಕೊಂತ ಕೊಂಡ್ಮಣಿ ಅಂತ ಜಪ ಮಾಡು. ನಾ ಬರ್ತೀನಿ. ನಿನ್ ವಂಶಕ್ಕೆ ನನ್ನ ಹಳೆ ಎಕಡ ಹಾಕ. ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಲ್ಲೋ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯಪ್ಪ ಅಯ್ಯಯ್ಯೋ. ರೆಡಿ ಮಾಡಿ ಲೋಡ್ ಮಾಡ್ರ. ಅರ್ಜೆಂಟ್ ಆಗಿ ಕಳಿಸ್ಬೇಕು. ಆಯ್ತನಾ? ಮಿಸ್ಟರ್ ಚಂದ್ರಶೇಖರ್ 50 ಲಕ್ಷ ಡಿಡಿ ಬಾಬು ಕೈಲಿ ಕಳಿಸಿ. ಓಕೆ ಓಕೆ. ವೆರಿ ಗುಡ್. ಫೈನ್. ಮನೇಲಿ ತುಂಬಾ ತೊಂದರೆ ಅಂತ ಹೇಳಿದೆಲ್ಲ, ಅದಕ್ಕೆ ಅಡ್ವಾನ್ಸ್ ಆಗಿ 200 ರೂಪಾಯಿ ಕೊಟ್ಟಿರ್ತೀನಿ. ಸಂಬಳ ಎಷ್ಟು ಅಂತ ಮುಂದಿನ ತಿಂಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ ಎಲ್ಲಿದೆಯಮ್ಮ? ತಗೋಮ್ಮ. ಬಾರು ಅಣ್ಣ ಏನಣ್ಣ? ಹೂ ತಗೋಮ್ಮ. ತಗೋ. ಕಾವೇರಿಯಲ್ಲಿ ಹೆದರ್ಕೊಂಡ್ಬಿಟ್ಟೆಪ್ಪ. ತಗೋ ತಗೋ. ನೀನ್ ತಗೋ, ಅವನಿಗೆ ಬೇರೆ ಕೊಡ್ತೀನಿ. ಇನ್ನೊಂದು ತಗೋ. ರಾಜು ರಾಜು. ಓಹ್ ಇಲ್ಲೇ ಇದೆಯಾ? ತಗೋ. ನಂಗೆ ಸಿಹಿ ತಿಂಡಿ ಬೇಡ. ನನ್ ಮಾತ್ರ ಮುಗ್ದೋಗಿದೆ, ತಂದು ಕೊಡ್ತೀಯಾ? ಮಾತ್ರ ತಂದ್ಕೊಡ್ತೀನಿ, ಇದನ್ನ ಇಟ್ಕೋ. ವಿಶ್ವ, ಕಾವ್ಯ ನೀನಾಕೆ ಇಲ್ಲಿ ನಿಂತಿದೀಯಾ? 2 ದಿವಸದಿಂದ ನಿನಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಯಾಕೆ ಕಾಲೇಜಿಗೆ ಬರ್ಲಿಲ್ಲ? ಕಾವ್ಯ, ಇನ್ಮೇಲಿಂದ ನಾನು ಶಾಶ್ವತವಾಗಿ ಕಾಲೇಜಿಗೆ ಬರಲ್ಲ. ಯಾಕೆ? ಅಂಥದ್ದೇನಾಯ್ತು? ಇಷ್ಟು ದಿನ ನಮ್ಮ ತಾಯಿ ಕಷ್ಟ ಏನು ಅಂತ ತಿಳಿದೆ ಅವಳಿಗೆ ನಾನು ತುಂಬಾ ತೊಂದರೆ ಕೊಟ್ಬಿಟ್ಟೆ. ಈಗ ನನ್ನ ಜವಾಬ್ದಾರಿ ಏನು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನಾನೇ ದುಡ್ದು ನಮ್ಮ ಸಂಸಾರ ಸಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಕಾವ್ಯ, ನಮ್ಮಿಬ್ಬರ ಪ್ರೀತಿನ ದಯವಿಟ್ಟು ಒಂದು ಕನಸು ಅಂತ ಮರ್ತ್ಬಿಡು. ನೀನ್ ಯೋಗ್ಯತೆಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಂಡೆ. ನೀನ್ ಸುಖವಾಗಿರು. ವಿಶ್ವ, ಮತ್ತೆ ಇಂತ ಮಾತಾಡಿದ್ರೆ ನನ್ ಮೇಲಾಣೆ. ನನಗ್ ಬೇಕಾಗಿರೋದು ನಿನ್ ಪ್ರೀತಿನೇ ಹೊರತು ನಿನ್ ವಿದ್ಯೆ ಐಶ್ವರ್ಯ ಅಲ್ಲ. ಆವೇಶ ಪಡ್ಬೇಡ, ಸ್ವಲ್ಪ ಯೋಚನೆ ಮಾಡು. ನಿನಗ್ ಬೇಡವಾದ ಕಾಲೇಜು ನನಗೂ ಬೇಡ. ಒಪ್ಪತ್ತಿನ ಗಂಜಿ ಕುಡಿದ್ರು ಸರಿ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಇನ್ಮೇಲೆ ನೀನೇ ನನ್ನ ಜೀವ, ಜೀವನ ವಿಶ್ವ, ಕಾವ್ಯ. ಜೀವನ.
ನಿನ್ನ ಮಗಳಿಗೆ ಹೇಳು, ನಾಳೆಯಿಂದ ಅವಳು ಕಾಲೇಜ್ ಹೋಗೋದ್ ಬೇಡ ಅಂತ. ಯಾಕ್ರಿ? ಅವಳು ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾಳೆ? ನೀನ್ ಇಲ್ಲೇನ್ ಮಾಡ್ತಿದೀಯೋ ಅದನ್ನೇ ಅವಳು ಅವಳ ಗಂಡನ ಮನೇಲಿ ಮಾಡ್ಲಿ. ಏನ್ರಿ ನೀವ್ ಹೇಳ್ತಾ ಇರೋದು? ಅವಳು ಈಗ್ಲೇ ಮದ್ವೆ ಬೇಡ ಅಂತಿದ್ದಾಳಲ್ಲ. ಅವಳು ಹೇಳ್ದಾಗ ಕೇಳೋಕಲ್ಲ ನಂದಿರೋದು. ನಾನು ನನ್ನ ಘನತೆಗೆ ತಕ್ಕ ಹಾಗೆ ನಡಿಬೇಕು. ಅದಕ್ಕೆ ನೀನು ಅಷ್ಟೇ, ನಿನ್ನ ಮಗಳು ಅಷ್ಟೇ. ಅರ್ಥ ಮಾಡಿಕೊಂಡು ಮುಂದೆ ಅನರ್ಥ ಆಗದೆ ಇರೋ ಹಾಗೆ ನಡ್ಕೊಂಡ್ರೆ ಸರಿ. ಇಲ್ದೇ ಇದ್ರೆ ನಾನು ಮೃಗ ಆಗಬೇಕಾಗುತ್ತೆ. ಇದ್ದಕ್ಕಿದ್ದಾಗೆ ನಿಮ್ಗೇನಾಯ್ತಿ? ಯಾಕೆ ಕೂಗಾಡ್ತಾ ಇದ್ದೀರಾ? ಕೆಟ್ಟ ವಾಸನೆ ಮೂಗಿಗೆ ಪಡೆದ ಮೇಲೂ ಮೂಗು ಮುಚ್ಕೊಳ್ಳದೆ ಇದ್ರೆ ಮುಟ್ಟಾಳ ಅಂತಾರೆ. ನಾಳೆನೆ ಗಂಡಿನ ಕಡೆಯವರು ಬರ್ತಾರೆ. ನಾಡಿದ್ದೆ ನಿಶ್ಚಿತಾರ್ಥ. ಅಯ್ಯೋ, ಇದಕ್ಕೆ ಅವಳಪ್ಪದ್ ಬಿಡ್ಬೇನ್ರಿ? ನಾನು ನಿರ್ಧಾರ ಮಾಡಿದ ಮೇಲೆ ಅವಳು ಒಪ್ಬೇಕು, ನೀನು ಒಪ್ಬೇಕು. ನಾಳೆ ಬಾಯಿ ಮುಚ್ಕೊಂಡು ಮನೆಯಲ್ಲಿರೋ ಕೇಳು. ಮನಿಯಾ ನೋಡ, ಒಂದು 100 ಎಳ್ನೀರು ಕಿತ್ತಾಕ. ಹಂಗೆ ಮನೆ ಮುಂದೆ ಮಾವಿನ ತೋರಣ, ಬಾಳೆ ಕಂಬ ಎಲ್ಲ ಎಷ್ಟು ಭರ್ಜರಿ ಕಟ್ಬೇಕಂದ್ರೆ ಬಸವಂತಪುರ ಸಾವುಕಾರ ನೋಡಿ ಇದೇನ್ ಮನೆ ಶಾಸ್ತ್ರನ ಮದುವೆನ ಅಂತ ದಂಗ ಬಿಡ್ಬೇಕು. ಹಿಂದೆ ಯಾರು ಮಾಡಿರ್ಬಾರ್ದು, ಮುಂದೆ ಯಾರು ಮಾಡಬಾರ್ದು, ಹಂಗ್ ಮಾಡ್ತೀನಿ ಬುದೇ. ಹಾ, ಹಂಗೇನೆ ಅಡಿಕೆ ಮರದಿಂದ ಒಮ್ಮಾಳೆನು ಕಿತ್ಕೊಂಬ. ಏಕೆಂಬೂತಿ ಅಣ್ಣೇಗೌಡ್ರು, ಚಿಕ್ಕಣ್ಣಯ್ಯ, ರಾಮಪ್ಪ ಎಲ್ಲಾರ್ಗು ಜ್ಞಾಪಕ ಮಾಡ್ದೇನ್ಲ? ನಮಸ್ಕಾರ ಸಾವುಕಾರ್ರೆ. ಓಹೋ, ಏನಯ್ಯ ಆಚಾರಿ ಇಷ್ಟು ದೂರ? ನಿಮ್ ಬಾವ ಏನಾರು ತೆಂಗಿನಕಾಯಿ ತರಕಾರಿ ಬೇಕು ಅಂದ. ನಿಂಗೇನೇನ್ ಬೇಕೋ ಹೇಳಿ ಇಸ್ಕೊಂಡು ಅಂದಾಗೆ ನಾಳೆ ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಬಂದ್ಬಿಡಯ್ಯ. ನಮ್ ಕಾವ್ಯ ನಿಶ್ಚಿತಾರ್ಥ ಭರ್ಜರಿಯಾಗಿ ಊಟ ಮಾಡ್ಕೊಂಡು ಹೋಗಿವಿ ಅಂತೆ. ಓಹೋ, ನಂಗೆ ಗೊತ್ತಿತ್ತು ಹೀಗೆ ನಡೀತೆ ಅಂತ. ಆದ್ರೆ ಇಷ್ಟು ಬೇಗ ನಡೀತೆ ಅಂತ ಗೊತ್ತಿರಲಿಲ್ಲ ಸಾವುಕಾರ್ರೆ. ಬಿಡಿ ಸಾವುಕಾರ್ರೆ, ಇಡೀ ಮೊದಲು ನಂದೇ ಓಡಾಟ. ಓಡಾಡಯ್ಯ. ಚಿಕ್ಕನ್ನಲ್ಲಿ ನೀನು ನಮ್ ಕಾವ್ಯ ಒಂದೇ ಸ್ಕೂಲ್ನಲ್ಲಿ ಓದ್ದೋರಲ್ವಾ? ಸ್ನೇಹಿತರು ಅಂದ್ಮೇಲೆ ಅಷ್ಟು ಮಾಡದಿದ್ರೆ ಯಾಕೆ? ನಾಳೆನೆ ಬಂದ್ಬಿಡ್ತೀನಿ ಸಾವುಕಾರ್ರೆ. ಚಪ್ರ, ಮನೆಗ್ ಚಿತ್ತಾರ ಎಲ್ಲ ನಂದೇ ಉಸ್ತುವಾರಿ. ನಾಳೆ ಯಾಕಯ್ಯ, ಇವತ್ತಿಂದಲೇ ಬಂದ್ಬಿಡು. ಒಂದ್ ಮಾತ್ ನಮ್ ಭಾವಂಗ್ ಹೇಳಿ ಬಂದ್ಬಿಡ್ತೀನಿ. ಆಮೇಲೆ ಇಲ್ಲಿಂದ ತಾಯವನ್ ಮನೆ ತನಕ ಚಪ್ರ ಹಾಕ್ಸ್ಬೇಡ ಸಾವುಕಾರ್ರೆ. ತಾಯವನ್ ಮನೆಯವ್ರ? ಹೌದು ಸಾವುಕಾರ್ರೆ. ನಿಮ್ಮಂತಸ್ತಿಗೆ ತಕ್ಕಾಗೆ ಅಲ್ಲಿಂದ ನಡೆಮುಡಿ ಹಾಸಿ ವಿಶ್ವನ ವಿಜೃಂಭಣೆಯಿಂದ ಕರ್ಕೊಂಡ್ ಬರ್ಬೇಕಲ್ವಾ? ಹ್ಞೂ ಸಾವುಕಾರ್ರೆ, ನನ್ ಮನ್ಸಲ್ಲಿ ಇರೋದನ್ನ ನೀವೇ ಹೇಳ್ಬಿಡ್ರಿ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಅವರಿಬ್ರು ತುಂಬಾನೇ ಅದೃಷ್ಟವಂತರು. ಯಾಕೆ ಸಾವುಕಾರ್ರೆ, ನಾನೇನಾದ್ರು ತಪ್ಪ ಮಾತಾಡ್ನ? ಬಟ್ಟೆ ಮಗನೇ, ಪಕ್ಕ ಸಾಲಿ ಕೆಲಸ ಮಾಡ್ಕೊಂಡಿರೋದ್ರೆ ದಲ್ಲಾಳಿ ಕೆಲಸ ಮಾಡಕ್ ಬಂದ್ಯಾನೋ? ಆ ತಿರುಬೋಕಿ ಪಟ್ಟಿ ಮಗನಿಗೆ ಅಲ್ಲ, ನನ್ನ ಮಗಳನ್ನು ಕೊಡ್ತೀನಿ ಅನ್ನಲ್ಲ? ಅಯ್ಯೋ, ತಿರುಬೋಕಿ ಅಲ್ಲ, ಅವ್ನ್ ವಿದ್ಯಾವಂತ, ಗುಣವಂತ, ರೂಪವಂತ. ಅವನ್ಕಿಂತ ಒಳ್ಳೆ ಗಂಡ ಸಿಗ್ತಾನ ನಿಮ್ಗೆ? ಏನ್ ಸ್ವಲ್ಪ ಬಡವರು, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸಾವುಕಾರ್ರೆ, ನನ್ ಮಾತು ಕೇಳಿ. ಅವ್ರಿಬ್ರು ಬೇರೆ ಮಾಡ್ಬೇಡಿ. ಅವ್ರ ಪ್ರೀತಿ ಅಡ್ಡ ಬರ್ಬೇಡಿ. ಮದುವೆ ಮಾಡ್ಬಿಡಿ. ಇಲ್ಲಾಂತಂದ್ರೆ ನಿಮ್ ಮಾನ ಮರ್ಯಾದಲ್ಲಿ ಬೀದಿ ಪಾಲಾಗತ್ತೆ. ಅವನ ಕೈ ಕಾಲು ಕತ್ತರಿಸಿ ಆಚೆ ಬಿಸಾಕ್ರು. ಸಾವುಕಾರ್ರೆ, ನೀವು ನನ್ ಸಾಯಿಸಿದ್ರು ಬರಲ್ಲ, ಆದ್ರೆ ಅವ್ರ ಪ್ರೀತಿ ಸಾಯಿಸಕ್ಕಾಗಲ್ಲ. ಪ್ರೀತಿಸ್ತವ್ರನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ಪ್ರೀತಿನೇ ಗೆಲ್ಲೋದು ನೀವೇನ್ರಿ? ಆ ದೇವ್ರು ಬಂದ್ರು ಈ ಮದುವೆ ನಿಲ್ಸಕ್ಕಾಗಲ್ಲ. ನಾನೇ ನಿಂತ್ಕೊಂಡು ಈ ಮದುವೆ ನಡೆಸ್ತೀನಿ. ಇಲ್ಲ ಅಂತಂದ್ರೆ ನನ್ನ ಹೆಸರು ಶಿವಪ್ಪನೇ ಅಲ್ಲ. ಇದೇ ನನ್ ಚಾಲೆಂಜ್. ಪರದೇಶಿ ನನ್ ಮಗ ಮೊನ್ನೆ ಊರಿಗೆ ಬಂದವನು ಚೋಟುತ್ತ ಅವನೇ ನನಗೆ ಬುದ್ಧಿ ಹೇಳ್ತಾನೆ. ಇವತ್ತು ನನ್ನ ಕೈಗೆ ಸರಿಯಾಗಿ ಸಿಗಬೇಕಿತ್ತು. ಕೈ ಕಾಲು ಕತ್ತರಿಸಿ ಕೆಸರು ಗದ್ದೆಗೆ ಹಾಕಿ ತುಳಿದು ಬಿಡ್ತಾ ಇದ್ದೆ. ಶಾರದಾ, ಗಣ್ಣವರು ನಾಳೆ ಬೆಳಿಗ್ಗೆನೆ ಬರ್ತಾರೆ. ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗಿಸಿ ಮಧ್ಯಾಹ್ನ ಹೊರಟೋಗ್ತಾರಂತೆ. ಊಟದ ಏರ್ಪಾಟ್ ಆಗಬೇಕು. ನಾ ಕೆಮ್ಮುತ್ತೆ ಅಡಿಗೆ ಅವ್ರ ನಂಬರ್ ಹೇಳೋ. ಸರಿ ಬೋದೆ. ಶಾರದಾ, ಎದ್ ಬಾರೆ. ಬೆಳಿಗ್ಗೆ ಒಂದ್ಸಾರಿ ಪೂಜೆ ಆಯ್ತು ತಾನೆ? ಮತ್ತೆ ಇವಾಗೇನು? ಮನೆ ಬಿಟ್ಟು ಹೋದ್ ಮಗಳಿಗೆ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀನಿ. ಅಮ್ಮ, ನಾನಿಲ್ಲಿಗೆ ಬಂದಿರೋದು ನಮ್ ತಂದೆ ಗೊತ್ತಾದ್ರೆ ಅವ್ರು ಖಂಡಿತ ಸುಮ್ನೆ ಬಿಡೋಲ್ಲ. ನನ್ನನ್ನು ಬಲವಂತವಾಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನೀನ್ ಅವ್ರ ಮಗಳಾಗಿದ್ರೆ ತಾನೇ ಎಳ್ಕೊಂಡು ಹೋಗೋ ಹಕ್ಕಿರೋದು. ಅಷ್ಟ್ರಲ್ಲಿ ನೀನ್ ಈ ಮನೆ ಸೊಸೆಯಾಗ್ಬಿಟ್ರೆ ಮೊದಲ ಆ ಭಾಗ್ಯ ನನಗೆ ಕೊಡಿಯುತ್ತೆ.
ಕಾವ್ಯ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಕ್ಕೆ ಎಷ್ಟು ಧೈರ್ಯ ನಿಂಗೆ? ನಡಿಯ ಮನೆಗೆ. ಒಬ್ಳೇನಾ ಇಬ್ರುನಾ? ಏನು ಇಬ್ರ? ನನ್ ಗಂಡನ ಈ ಮನೆನ ಬಿಟ್ಟು ನಾನೊಬ್ಳೆ ಹ್ಯಾಕ್ ಬರ್ಲಿ? ಏನಂದೆ? ನನ್ನ ತನ ಕಟ್ಟೋಕೋ ಯೋಗ್ಯತೆ ಇಲ್ದಿರ ಈ ಕೊಟ್ಟಿಗೆ ನಿನ್ನ ಮನೇನ ತಿರುಬೋಕಿ ನಿನ್ನ ಗಂಡನ? ಡ್ಯಾಡಿ, ನನ್ನ ಮನೆ ಬಗ್ಗೆ ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ? ಏನಂದೆ? ನನಗೆ ಎದುರುವಾದಿಸ್ತೇನೆ? ನನ್ನ ಹೆಂಡತಿ ಮೇಲೆ ಕೈ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಕಾಗೆ ಕೂಕಿದ್ರೆ ಗಿಡಗ ಹೆದರಲ್ವೋ? ನಾನು ಈ ಊರಲ್ಲಿ ಹುಲಿ ಹಾಗೆ ಬದುಕಿದವನು. ಅವಳು ಕದ್ದು ಬಂದು ತಾಳಿ ಕಟ್ಟಿಸ್ಕೊಂಡಿರ್ಬೋದು. ಅದೇ ತಾಳಿನ ಕಿತ್ ಹಾಕಿ ಅಪ್ಪ ನಂದು ತಪ್ಪಾಯ್ತು ಒಂದು ತಲ್ಲ ಕೊಡು ನಾ ಬದುಕೋತೀನಿ ಅನ್ನೋ ಹಾಗೆ ಮಾಡ್ಲಿಲ್ಲ, ನಾನು ಗೋವಿಂದಪ್ಪನೇ ಅಲ್ಲ. ನಿಂತ್ಕೊಳ್ಳಿ ಮಿಸ್ಟರ್ ಗೋವಿಂದಪ್ಪ. ನಿಮ್ ಮನೆಯಿಂದ ಬರೋವಾಗ ಹುಟ್ಟುಡ್ಗೆಲ್ಲಿ ಬರಬಾರ್ದು ಅಂತ ಈ ಸೀರೆ ಉಟ್ಕೊಂಡ್ ಬಂದೆ. ನೆನಪಿಟ್ಕೊಳ್ಳಿ, ಅಂಥ ಪರಿಸ್ಥಿತಿ ಬಂದ್ರೆ ನನ್ನ ಗಂಡನ ಮನೇಲಿ ಪ್ರಾಣ ಬಿಡ್ತೀನಿ ಹೊರತು ನಿಮ್ ಮನೆ ಅನ್ನ ಕೈ ಚಾಸ್ತೀನಿ ಅಂತ ತಿಳ್ಕೊಬೇಡಿ. ನೋಡಿದ್ರ ಸಾವುಕಾರ್ರೆ, ಪ್ರೀತಿ ಮುಂದೆ ನಿಮ್ ಪ್ರತಿಷ್ಠೆನ ತೋರಿಸ್ಬೇಡಿ. ಎಲ್ಲದ್ ಪ್ರೀತಿನೇ. ಮರ್ಯಾದೆಗೆ ಮದುವೆ ಮಾಡ್ಕೊಡಿ ಅಂದಾಗ ನನ್ನನ್ನ ಕತ್ತರಿಸಾಕ್ತೀನಿ ಅಂದ್ರೆ ಈಗೇನಂತೀರಾ? ತಗೊಳ್ಳಿ, ಆಶೀರ್ವಾದ ಮಾಡಿ. ಓಹೋ ಜಾಣಮರಿ ವಿಶ್ವ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಆಶೀರ್ವಾದ ಮಾಡಿ ನಿಮ್ ದೊಡ್ಡತನ ಉಳಿಸ್ಕೊಳ್ಳಿ ಸಾವುಕಾರ್ರೆ. ಉಳಿಸ್ಕೋತೀನಿ, ನನ್ನ ದೊಡ್ಡತನಾನ ಉಳಿಸ್ಕೋತೀನಿ. ಮೂರ್ ಕಾಸಿಗೆ ಪ್ರಯೋಜನ ಇಲ್ದಲ್ಲ ಇರೋ ವಿಷಯಕ್ಕೆಲ್ಲ ತಲೆ ಹಾಕಿ ಮುಖ ಮೂತಿಗೆಲ್ಲ ಜಜ್ಜಿಸ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ಲ ನಿನ್ಗೆ? ಎದ್ದಡಿ ಆಚಿಕೆ. ಹಾ, ಇದ್ದಕ್ಕಿದ್ದಾಗ ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಏಯ್ ಗೌರಕ್ಕ, ಅದೇನೋ ಬರ ಕೇಳ್ಕಳ್ಸೋಳಂತೆ, ಅದೇನ್ ಕೇಳ್ಕೊಬ, ಹೋಗು ಹೋಗು. ಓಹ್, ಎಲ್ಲಾ ಸುಬೇದಾರ್ ನನ್ ಮಕ್ಳು. ಜಾತಿ ಕೆಟ್ರು ಸುಖ ಪಡ್ಬೇಕು ಅಂತಾರೆ ದೊಡ್ಡವರು. ಅವನು ಬುದ್ಧುವಂತ ಕುಲ ಬಿಟ್ಟು ಶ್ರೀಮಂತರ ಮನೆ ಹುಡುಗಿನ ಬುಟ್ಟಿಗೆ ಹಾಕೊಂಬಿಟ್ಟ. ಇವನ್ಗೇನ್ ಸಿಕ್ತು? ಹುಡುಗಿ ಅಂತೂ ಸಿಕ್ಲಿಲ್ಲ. ಹೋಗ್ಲಿ, ಒಂದಿಷ್ಟು ಕಮಿಷನ್ ಆರು ಗಿಟ್ಟಿಸ್ತಾ? ಕಾವ್ಯ, ನೀನು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಆ ವ್ಯತ್ಯಾಸನ ಕಿತ್ತು ಬಿಸಾಕಿದ ನೀನು ಎಷ್ಟು ದೊಡ್ಡ ಮನಸ್ಸಿನವಳು. ತಗೋ ಹಾಲು. ಬಾಲು, ಇನ್ನೂ ನಿದ್ದೆ ಬರಲಿಲ್ಲ. ಚೆನ್ನಾಗಿದೆ. ಕಾವೇರಿ, ಇದು ನಿನಗೆಲ್ಲಮ್ಮ ಸಿಕ್ತು? ಅಲ್ಲಿ ಸಿಕ್ತು. ಎಲ್ಲಿ? ಅಲ್ಲಿ. ನಾವಿಬ್ರು ಆಟ ಆಡೋಣ? ಮೊದ್ಲು ನೀ ತಿಂಡಿ ತಿನ್ನಮ್ಮ, ಆಮೇಲೆ ಆಡುವಂತೆ. ನಡಿ. ಏನೋ ಬುಡುಕ್ತಾರೆ ಪಂಡಿತ್ರು, ಮಕ್ಳಾಗಕ್ಕೆ ಔಷಧಿ ಕೊಡ್ತಾರಂತೆ ಕಣ್ರಿ. ಬಿಟ್ಟಿ ಕೊಟ್ರೆ ಈಗ್ಲೇ ಹೋಗ್ ತಗಬಾ. ಕಾಸು ಗೀಸು ಅಂದ್ರೆ ಬಾಯಿ ಮುಚ್ಕೊಂಡ್ ತೆಪ್ಪಗ್ ಮನೇಲಿ ಬಿದ್ದಿರೋದ್ ಕಲ್ತ್ಕೋ. ಬಿಟ್ಟಿ ಔಷಧಿ ಕೊಡಕ್ಕೆ ಅವ್ರ ತಾತನ ಔಷಧಿ ಕೊಡಕ್ಕೆ 200 ರೂಪಾಯಿ ಖರ್ಚಾಗುತ್ತೆ. ಎಷ್ಟು? 200. 200 ರೂಪಾಯಿ? 200 ರೂಪಾಯಿ ಅಂತ ಎಷ್ಟು ಕೇವಲವಾಗಿ ಹೇಳ್ಬಿಟ್ಟೆ. ಅಯ್ಯೋ ಅಯ್ಯೋ, ಅವ್ರು ಬಾಯಿನ ಬಣ್ಣ ಹಾಕೋಗ, ಅವ್ನಿಗೆ ನಾಗರಾವ್ ಕರೆದು 4 ಜನದ ಮೇಲೆ ಹೊತ್ಕೊಂಡೋಗ. ನೋಡು, ಈ ಔಷಧಿ ಪೌಷ್ಟಿಯಿಂದ ಹುಟ್ಟೋ ಮಕ್ಕಳು ನನಗೆ ಬೇಡ ಕಡೆ. ಸ್ವಂತ ಕೃಷಿಯಿಂದ ಹುಟ್ಟೋ ಮಕ್ಕಳು ಬೇಕು.
ಖುಷಿಯಿಂದ ಹುಟ್ಟುತ್ತೆ. ನಿಮ್ಮ ಖಂಡಿತ ಮಕ್ಕಳಾಗಲ್ಲ ಕಣ್ರಿ. ಅದ್ ನನಗ್ ಗೊತ್ತು ಕಣಿ. ಎಷ್ಟೇ ಆಗ್ಲಿ ನೀನು ಕರಾವಿಲ್ಲದ ಗೊಡ್ಡ ಸಾಂತ. ನೀನ್ ಕಟ್ಕೊಂಡು ಇಂಡಿ ಬುಸ ದಂಡ. ಏನ್ರಿ ನನ್ನ ಪಂಚೆ ಅಂತ ಇದ್ದೀರಾ ನೀವು? ಅಯ್ಯೋಯ್ಯೋ, ಇನ್ನೇನ್ ನೀನ್ ಗಾಂಧಾರಿ ಅಂತ ಕರಿಬೇಕಾಗಿತ್ತ? 101 ಮಕ್ಳೆತ್ತು ನನ್ ಕೈ ಕೊಟ್ಬಿಟ್ಟಿದ್ಯಾ ನೋಡು. ನೋಡಿ, ನೀವ್ ಹೀಗೆ ಹೇಳ್ತಾ ಇದ್ರೆ ನಾನ್ ವಿಷ ತಗೊಂಡು ಸತ್ತೋಗ್ತೀನಿ ಅಷ್ಟೇ. ಏನದೆ? ವಿಷ ತಗೊಂಡು ಸತ್ತೋಗ್ತೀನಿ ಎಂದೆ. ಏಯ್, ಸ್ವಲ್ಪ ಇಟ್ಲಕ್ ತಿರ್ಗೆ, ಸ್ವಲ್ಪ ಇಟ್ಲಕ್ ತಿರ್ಗೋ ಮುಂಚಿನ ಕೈಯಾಕ ಯಾಕ್ರಿ? ಕೈಯಾಕಮ್ಮ ಅಂದ್ರ ಯಾಕ್ರಿ? ಕೈಯಾಕೆ 1 ರೂಪಾಯಿ. ನೋಡು, ನಾನ್ ಇಲ್ಲಿವರೆಗೂ ಯಾವ ನನ್ನ ಮಗನಿಗೂ ಕೈ ಎತ್ತಿ 1 ರೂಪಾಯಿ ಕೊಟ್ಟು ನನ್ನ ಮಗ ಅಲ್ಲ ಅಂತ ನಿನಗೆ ಚೆನ್ನಾಗ್ ಗೊತ್ತು ತಾನೆ. ಈ 1 ರೂಪಾಯಿನಿಂದ ನೀನ್ ವಿಷ ತಗೊಂಡು ಸಾಯಿ. ಹೌದು, ಈ ಬೇಕ್ ಸತ್ರೆ ನಮ್ ಚಿಕ್ಕಣ್ಣ ಇನ್ನೊಂದ್ ಮದ್ವೆ ಆಗಿ ನಾನ್ ಚಿಕ್ಕಣ್ಣ ಅಲ್ಲ ದೊಡ್ಡಣ್ಣ ಅಂತ ನಿರೂಪಿಸ್ಬೋದು ಅಲ್ವೇನಣ್ಣ? ವಾರೆ ಬೇರೆ ಶೇರ್ ಮಾತೂರ್ ಗಂಡು ಗುಂಡನ್ ಹೊಡೆದಾಗ ಹೇಳ್ಬಿಟ್ಟಲ್ಲ. ಸಾಯೋರ್ತಾವ್ ನಮ್ಗೇನ್ಲ ಮಾತು. ಬೇರಿನ ಮನೆಗೆ ಹೋಗಿ ನೀರಿಟ್ಬಿಟ್ಟು ಬೇಗ ಅಂಗಡಿ ಬಂದ್ಬಿಡಪ್ಪ. ನಾನ್ ಬರ್ಲಾ? ಪಾಪಿ, ನಾನೇನೋ ನಿನಗ್ ದ್ರೋಹ ಮಾಡಿದ್ದೆ, ನೀನು ನನ್ನ ತಾಯಿ ಅಂತ್ಯಾ? ಆ ದಡಿ ಆಚ್ಗೋಗ್ಲಿ ಅಂತ ಹಂಗಂದೆ. ಅಯ್ಯೋ ಪಾಪ ಕಣೋ, ನಾನಿನ್ನು ಹೊಡೆದ್ಬಿಟ್ಟೆ. ಅವನೇನೋ ಅಂದ ಅಂತ ನೀ ಸತ್ತೋಗ್ಬಿಡ್ತ್ಯಾ? ನಿನ್ಗೀಗ ಮಕ್ಳಗ ಔಷಧಿಗೆ 200 ರೂಪಾಯಿ ಬೇಕು ತಾನೆ? ಅದ್ ಕೊಡಿಲಿ. ಈ 1 ರೂಪಾಯಿಂದಲೇ 200 ರೂಪಾಯಿ ಬರೋ ಹಂಗ್ ಮಾಡ್ತೀನಿ. ಹೇಗೋ? ಅದೇ ನನ್ ಜಾದು. ಯಾಕ್ಲಾ? ಹೊಂಟೋದಲ್ಲಪ್ಪ, ನನ್ಬಿಟ್ಟು ಹೊಂಟೋದ್ಯಲ್ಲವ್ವ. ನನ್ನ ಹೆಂಡ್ರು ಹೋಗ್ಬಿಟ್ಲಾ? ಆಹಾ, ಎಂತ ಒಳ್ಳೆ ಸುದ್ದಿ ತಂದೆ ನನ್ನ ಮಗನೇ. ಅಬ್ಬಾ, ಆದಷ್ಟು ಬೇಗ 2ನೇ ಮದುವೆ ಮಾಡ್ಕೊಳಕ್ಕೆ ಒಂದ್ ಒಳ್ಳೆ ಹೆಣ್ಣು ಹುಡುಕತ್ತೀನಿ. ಸತ್ತೋಗಿದ್ದು ನಿನ್ ಹೆಂಡ್ರಲ್ಲಣ್ಣ, ನಮ್ಮವ್ವ. ನಿಮ್ ಮೌನ ಬೇವರ್ಸಿ. ನಾನ್ ಹೆಂಡ್ರು ಸತ್ತೋದ್ಲಲ್ಲ ಅಂತ ನನ್ ಎಷ್ಟು ಖುಷಿ ಆಗಿದ್ದೆ. ನಿಮ್ ಮೌನ್ಗೆ ಏನಾಗಿತ್ಲಾ? ಸಾಯೋಂತ ದೊಡ್ಡ ರೋಗ? ತಾಯಿಲ್ಲ ಕಣಣ್ಣ, ಜಾರ್ ಬಿದ್ದು ಕಾಲ್ ಮುರ್ಕೊಂಡವಳೆ. ಕಾಲ್ ಮುರ್ಕೊಂಡವಳ? ಮತ್ ಒಳ್ಳೆ ಸತ್ತೋರ್ ಮನ್ಲಿ ಬಾಯ್ ಬಡ್ಕೊಂಡಂಗ್ ಬಾಯ್ ಬಡ್ಕೊಂಬತ್ತಿಯಲ್ಲ ಬೇವರ್ಸಿ ನೀನು. ನಂಗಿರೋದು ಒಬ್ಳೇ ಒಬ್ಳವ್ವ. ಹಳೆ ಬೇವರ್ಸಿ. ಮಿಕ್ತವ್ರಿಗೆಲ್ಲ ಏನ್ ಇಬ್ಬಿಬ್ರು ಹೌದಿರ್ತಾರೇನ್ಲ? ಅದಕ್ಕೆ ಅವಳ ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಸೇರ್ಸ್ಬೇಕಣ್ಣ. ಅದಕ್ಕೆ ಒತ್ಕೊಂಡು ಹೋಗಕ್ ನಾನ್ ಬರ್ಬೇಕಾ ಇಲ್ಲ ಶಿವ ಏನಾರ ಮಿಡಿಬೇಕಾ? ನಂಗ್ ಗೊತ್ತಿಲ್ವಾ, ನಿನ್ ಕೈಯಾರ ದುಡ್ಡಿಸ್ಕೊಂಡವ್ರ ಮನೆ ಗುಂಡಾಂತರ ಆಗೋಯ್ತದೆ ಅಂತ. ಅದಕ್ಕೆ ಹೊಸಿ ಗಲ್ಲ ಹೇಳಿ ನಾನೇ ದುಡ್ಡು ತಗೊಂಡ್ಬಿಡ್ತೀನಿ. ನೋಡೋ, ತಗದು ಬುಟೆ ಇದ್ರೆ ತಲೆ 2 ಓಡಾಗ್ಬಿಡ್ಬೇಕು. ನಮ್ಮ ಮಗನೇ, ನೀನು ನಿಮ್ಮ ಮೌನ ವಾಲ ಗಿರ್ವಿ ಇಟ್ಟಿದ್ದಲ್ಲ, 6 ತಿಂಗಳು ಹೊಸ್ಲು ಬಡ್ಡಿಗೆ ಸಮ ಆಗೋಯ್ತು. ಅದ್ರ ಮೇಲೆ 1 ನ್ಯಾ ಪೈಸೆ ಕೇಳಿದ್ರು ಸಿಗಕ್ಕಿಲ್ಲ. ಮರುವಾದಿಂದ ಜಾಕಲ್ ಬಿಡು. ನಾನು ಅದಕ್ಕೆಲ್ಲ ದುಡ್ಡು ಕೇಳಕ್ ಬಂದಿದ್ದು. ನಿನ್ ಹತ್ರ ಏನಾದ್ರು ಅಡ ಇಟ್ರೆ ಅದ್ ವಾಪಸ್ ಬರಕ್ಕಿಲ್ಲ ಅಂತ ನಂಗೆ ಗೊತ್ತಿಲ್ವಾ? ಅದಕ್ಕೆ ನಾವ್ ಅಪ್ಪ ಉಂಗ್ರ ಕೊಟ್ಕೊಳ್ಸೋನೆ. ತಗ ಉಂಗ್ರನ ಅದ್ಯಾಕಣ್ಣ ಹಂಗ್ ನೋಡ್ತಿದ್ಯಾ? ನಾವ್ ಅಪ್ಪನ್ ಮದುವೆಲಿ ನಮ್ ತಾತ ಮಾಡ್ಸಿದ್ದು. ತಗೊಂಬರಕ್ ನಾನೇ ಹೋಗಿದ್ದೆ. ಏನೋ ನಿಮ್ಮ ಅಪ್ಪನ ಮದುವೆ ಉಂಗ್ರ ತರಕ್ ನೀನ್ ಹೋಗಿದ್ದ? ಹೌದು ಕಣಣ್ಣ, ನಮ್ ತಾತ ತಂದಿದ್ದು ಅಂದ್ರೆ ಅವನ್ ಸತ್ತು ನಾನ್ ಹುಟ್ಟಿರೋದು. ಓ ಹಂಗೆ. ನಮ್ ತಾಯಿ ಸತ್ವಾಗ್ಲು ಕಣಣ್ಣ. ಅಂದಂಗೆ ದುಡ್ಡು ಎಷ್ಟ್ ಬೇಕಾಗಿದ್ಲಾ ಚುರುಕ್ ಮೆಣಸಿನ್ಕಾಯಿ? ನಮ್ಮ ಅಪ್ಪನ್ ಮನೆ ಗಂಟೆ ನೋವುತ್ತೆ, ಕೇಳದ್ ಕೇಳ್ತಾ ಹೊಸಿ ಬುಡುಕೇಡವ. ಏನ್ಲಾ ಅದು ಪಿಸ್ಕೊಡ್ತಾ ಇದೀಯ? ಎಷ್ಟ್ ಬೇಕು ದುಡ್ಡು? ಒಂದೇ 1,000 ಕಣಣ್ಣ. ಕೊಡ್ತೀನಿ, ಬೀಗದಷ್ಟು ಇಲ್ಲ ಐತೆ ತಗಬಾ. ತಂದೆ ಕಣಣ್ಣ. ಗಿಲೀಟ್ ನೋಡಿ ತಗೊಂಬಂದು ನನಗೆ ಏಮಾರಿಸ್ತಾವ್ನ? ಇಲ್ಲಿಲ್ವಲ್ಲಣ್ಣ? ಅಲ್ಲೆಲ್ಲ ಐತ್ಲಾ ಬೀಗದ ಕೈ. ನನ್ ತಾವೈತೆ ಗಿಲೀಟ್ ನೋಡೈತಂತ ನನ್ನ ಏಮಾರಿಸ್ಯ. ಅಯ್ಯೋ ನೀನ್ ಇಟ್ಟಿನ ರೋಗಿಡಿಯಾ? ಇಷ್ಟೆಲ್ಲ ಮಾಡಿದ್ದು ನಿನ್ ಹೆಂಡ್ರಿಗೆ ಬಾಮೈದಿಗೆ ಕಣಣ್ಣ. ಬಾಮೈದನ್ಗೆ ಚೋರ್ ನನ್ ಮಗನೇ. ಯಾಕ್ಲಾ ಯಾಕ್ಲಾ ಯಾಕ್ಲಾ? ನಾನ್ ಕೊಲೆ ಮಾಡ್ಲಿಲ್ಲಪ್ಪ, ನಾನ್ ಕೊಲೆ ಮಾಡ್ಲಿಲ್ಲ. ಇದ್ಕಿದಾಗ ಅವನೇ ಸತ್ತೋಗ್ಬಿಟ್ಟ. ಅಯ್ಯೋ 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 ಬೇಕು ನನ್ ಮಗನೇ, ನನ್ ಕೈ ಸಿಕ್ಕು. ನೀನ್ ಈಡ ಮಾಡ್ಲಿಲ್ಲ, ನನ್ನ ಹೆಸರು ಚಿಕ್ಕಣ್ಣನೇ ಅಲ್ಲ ನನ್ ಮಗನೇ. ಕಾವ್ಯ, ಕ್ಯಾರಿಯರ್ ರೆಡಿನಾ? ರೆಡಿ ತಗೊಳ್ಳಿ. ಅಮ್ಮ ಎಲ್ಲಿ ಹೋಗಿದ್ದಾರೆ? ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಬರ್ತೀನಿ. ಅಣ್ಣ, ಏನಮ್ಮ? ರಾಜು ಮಾತ್ರೆ ಖಾಲಿ ಆಗೋಗಿದೆ, ಬರ್ತಾ ಹಾಗೆ ತರ್ತೀಯಾ? ಆಯ್ತಮ್ಮ. ಕಾವೇರಿ, ಇದನ್ನ ಈಗಲೇ ಕೇಳ್ಬಾರ್ದಮ್ಮ. ನಿನಗೆ ಬೇರೆ ಬೊಂಬೆ ತಂದ್ಕೊಡ್ತೀನಿ, ಆಯ್ತಾ? ಹೋಗು.
ಏನ್ ಇವನು ಓದೋದ್ ಬಿಟ್ಬಿಟ್ಟು ದುಡಿಯಕ್ ಹಚ್ಕೊಂಡಲ್ಲ, ಏನ್ ಸಮಾಚಾರ? ಅವ್ರ ಅವ್ಗೂ ಅಣ್ಣಗೌಡಗಿದ್ ಸಂಬಂಧ ನೋಡಿ ಇವನೇ ಸಹಾಯ ಕೊಂಡಿದ್ದಂತೆ. ಹೌದಾ? ಕಣಿ ಕೇಳು. ಅದಕ್ಕೆ ಅವನು ಅವ್ರ ಅವನ ಮನೇಲಿ ಬಿದ್ದಿರೋ ಅಂತೇಳಿ ತಾನೇ ದುಡಿಯಕ್ ಕೊಂಡಿರೋದು. ಓ ಹಂಗ. ಮುದಿ ಸೂಳೆ ಪತಿವ್ರತೆ ಅಂದಂಗೆ ಎಲ್ಲಾ ಮುಗಿದ್ಮ್ಯಾಗ ಕಟ್ಕೊಂಡ್ರು ಒಂದೇ, ಬಿಟ್ಬಿಟ್ರು ಒಂದೇ. ಇವ್ರು ಬಿಟ್ರು ಅವ್ರು ಬಿಡ್ಬೇಕಲ್ಲ. ರೀ ಕಾಳಪ್ಪನವ್ರೆ, ನಿಮ್ಗೆ ಗೊತ್ತಿರೋ ಯಾರಾದ್ರೂ ಒಬ್ಬ ಪತಿವ್ರತೆ ಹೆಸರು ಹೇಳ್ತೀರಾ? ನಮ್ ರಾಮಾಯಣದಲ್ಲಿ ಇಲ್ವಾ ಸೀತಾ? ಹಾ ನೀವೊಬ್ಬರ ಹೆಸರು ಹೇಳಿ. ಸಾವಿತ್ರಿ. ಹಾ ನೀವು ಇನ್ನೊಬ್ಬರ ಹೆಸರು ಹೇಳಿ ನೋಡೋಣ. ಅಂಚುಯ. ಹಾ ಯಜಮಾನ್ರೆ, ನೀವು ಪತಿವ್ರತೆ ಹೆಸರು ಹೇಳಿ. ಅಹಲ್ಯ. ಹಾ ಸೀತಾ, ಸಾವಿತ್ರಿ, ಅನಸೂಯ, ಅಹಲ್ಯ. 4 ಜನ ಅಷ್ಟೇ? ಹೌದು. ಹಾ ಹಾಗಾದ್ರೆ ನಿಮ್ ಮನೆ ಹೆಂಗಸರು, ನಿಮ್ ಅಕ್ಕ ತಂಗಿಯರು, ನಿಮ್ ತಾಯಂದಿರು ಇವ್ರು ಯಾರು ಪತಿವ್ರತರ ಅಲ್ವಾ? ಹಾದ್ರಗಿತಿಯಾರ? ರೇ ಸಾಕ್ ಸುಮ್ನಿರ್ರಿ. ನಿಮ್ಮನೆ ಹೆಂಗಸರನ್ನ ಪತಿವ್ರತೆ ಅಂತ ಹೇಳಕ್ ನಿಮ್ ಯಾರಿಗೂ ಬುದ್ಧಿ ಇಲ್ಲ. ಬೇರೆ ಹೆಂಗಸರ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಆ ಕಂಡವ್ರ ಸುದ್ದಿಗೆ ಬಣ್ಣ ಹಚ್ಚದ್ಬಿಟ್ಟು ಮರ್ಯಾದೆ ಬದುಕತ್ ಕಲೀರಿ. ದೊಡ್ಡವ್ರಂತೆ ದೊಡ್ಡವ್ರು. ಇವ್ರ ಮುಖಕ್ಕೆ ಪೇಪರ್ ಬೇರೆ ಕೇಡು. ಸರ್, ನೀವ್ಯಾಕ ನನ್ ಸೀಟಲ್ಲಿ ಕೂತಿದ್ದೀರಾ? ನಿನ್ನೆವರೆಗೂ ನಿನ್ ಸೀಟು, ಇವತ್ತಿಂದ ನನ್ ಸೀಟು. ಅಂದ್ರೆ ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಯಾಕೆ ಸರ್? ಯಾಕೆ ಅಂತ ಗೊತ್ತಿಲ್ಲ, ಹೋಗಿ MD ಕೇಳು. ಹೇ MD ಅವ್ರ ಮೇಲ್ಗಡೆ ಕ್ಯಾಬಿನ್ ನಲ್ಲಿ ಗೆಸ್ಟ್ ಜೊತೆ ಮಾತಾಡ್ತಿದ್ದಾರೆ. ಗಂಗವ್ವ, ಬೇಗ ಬೇಗ ತಗೊಂಡು ಹೋಗು. ಆಯ್ತವ್ವ. ಅವ್ರು ಬರ್ತಾ ಇದ್ದಾರೆ, ಬೇಗ ಬೇಗ ಎತ್ಕೋ. ಇದನ್ನ ನೀನ್ ಇಟ್ಕೋ. ಇದೇನವ್ವ? ಹಸ್ಕೊಂಡ್ ಬಂದು ಅಮ್ಮ ಅಂದಾಗೆಲ್ಲ ಅನ್ನ ಆಗ್ತಿರೋ ಅನ್ನಪೂರ್ಣೇಶ್ವರಿ ನೀವು. ಈ ಕೆಲ್ಸಕ್ಕೆ ಲಂಚ ಇಸ್ಕೋಬೇಕಾ? ಬೇಡವ್ವ, ನಾನು ಇದನ್ನ ಜೋಪಾನವಾಗಿ ಸರಿ ತಲುಪಿಸ್ತೀನಿ. ಸರಿ, ಬೇಗ ನೀನು ಹೊರಡು. ಬೇಗ. ಅವ್ರ ಕಣ್ಣಿಗೆ ಬೀಳ್ಬೇಡ. ಹೊರಟು. ಅವ್ವ, ಸೀರೆ ಇರೋದಕ್ಕೆ ಎಲ್ಲ ಸೇರಿಸಿ 25 ಬಟ್ಟೆಗಳವೆ. ನಾಳೆನೆ ತಂದ್ಕೊಟ್ಬಿಡ್ತೀನವ್ವ. ಸರಿ. ಬರ್ಲವ್ವ? ನಿನ್ಕೋಗವ್ವ. ಶಾರದಾ, ನಾಳೆ ನಾ ಬೆಂಗಳೂರಿಗೆ ಹೋಗ್ಬೇಕು. ನನ್ ಕೋಟ್ ಒಗೆಯಕ್ ಹಾಕ್ತೀಯಾ? ಹಾಕಿದ್ದೀನಿ. ಊಟ ಕೆಡು. ಸರಿ. ಕಾವ್ಯ, ಒಂದ್ ನಿಮಿಷ. ಏನ್ ಶಿವ? ಅವತ್ ನೀನ್ ನಂಗೆ ಕೊಟ್ಟಿ 100 ರೂಪಾಯಿನ ಖರ್ಚು ಮಾಡ್ಕೊಂಡು ಸಂತೋಷ ಪಡಕ್ ನಂಗೆ ಇಷ್ಟ ಆಗ್ಲಿಲ್ಲ. ಈಗ್ಲೂ ಇದು ನನ್ನ ಹತ್ರ ಇಟ್ಕೊಳಕ್ಕೆ ಅಮ್ಮವ್ರೇ, ನನಗೆ ಮನ್ಸಾಗ್ತಾ ಇಲ್ಲ ಕಾವ್ಯ. ಕಾವೇರಿ, ಅಮ್ಮವ್ರೆ ಯಾಕೆ ತಡಿತೀರಾ? ಇದೆಲ್ಲ ನಿಮಗೆ ಅವ್ವ ಅವ್ರು ಕೊಟ್ಟು ಕಳ್ಸಿದಾರೆ. ನಿಮ್ಮ ಅಪ್ಪಂಗ್ ಗೊತ್ತಾಗ್ದೆ ಇವೆಲ್ಲ ಕಳ್ಸವ್ರೆ. ತಕೊಳ್ಳಿ. ಬೇಡ ಗಂಗವ್ವ, ಇದನ್ನೆಲ್ಲ ಎತ್ಕೊಂಡು ವಾಪಸ್ ಹೋಗು. ಅಮ್ಮವ್ರೆ, ಹೆತ್ತ ತಾಯಿ ಪ್ರೀತಿಯಿಂದ ಕೊಟ್ಟಿರೋದು. ಬ್ಯಾಡ ಅನ್ಬೇಡಿ ತಾಯಿ. ಹೇಳ್ದಷ್ಟು ಕೇಳು. ಆ ಮನೇಲಿ ಐಶ್ವರ್ಯ ಇರಬಹುದು, ಆದ್ರೆ ಈ ಮನೇಲಿ ಸ್ವಾಭಿಮಾನ ಇದೆ. ಆ ತಾಯಿ ಪ್ರೀತಿ ಎಂಥದ್ದು ಅಂತ ನನಗೆ ಗೊತ್ತು ಗಂಗವ್ವ. ತಾಯಿ ಪ್ರೀತಿಯಿಂದ ಕೊಟ್ಟಿದ್ರು ಇದನ್ನ ನನ್ನ ತಂದೆ ಸಂಪಾದನೆ ಮಾಡಿದ್ದಾನೆ. ಹೊಟ್ಟೆಗಿಲ್ದೆ ಉಪವಾಸ ಇದ್ದು ಸಾಯ್ತೀನಿ ಹೊರತು ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಅವರ ಹಂಗ ನನ್ನ ತಿನ್ನೋದಿಲ್ಲ ಅಂತ ಹೋಗಿ ಹೇಳು. ನಿಂತ್ಕೋ ಗಂಗವ್ವ. ಶಿವ, ಈ 100 ರೂಪಾಯಿನೂ ಆ ಮನೆಗೆ ಸೇರಿದ್ದು. ಇದನ್ನು ಸೇರಿಸಿ ವಾಪಸ್ ಕೊಟ್ಟು. ಅವ್ವ, ನಾನು ಇದುವರೆಗೂ ಸ್ವಾಭಿಮಾನ ಅನ್ನೋ ಮಾತು ಮಾತ್ರ ಕೇಳಿದ್ದೆ. ಆದ್ರೆ ಈಗ ಸ್ವಾಭಿಮಾನದ ರೂಪನೇ ನೋಡ್ತಾ ಇದ್ದೀನವ್ವ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಶಿವ, ಅದು ನಮ್ಮಪ್ಪನ ಹಣ, ಅದಕ್ಕೆ ಕೊಟ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೋಬೇಡ. ನಿನ್ ಮನೆಯಿಂದ ನೀನ್ ಎಂಜಿಲ್ ತಂದ್ಕೊಟ್ರು ನಾನು ತಗೋತೀನಿ. ನಿನ್ನ ಸ್ವಾಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ಹೇಳ್ತಾ ಇರೋದ್ ಕೇಳಿದ್ರೆ ನನ್ ಕರ್ಣ ಕಿತ್ತು ಬರೋ ಹಾಗಾಗ್ತಾ ಇದೆ ಕಣೋ. ಅವ್ರಿಗೇನಾದ್ರೂ ಸಹಾಯ ಮಾಡೋಣ ಅಂದ್ರೆ ನನ್ನ ಹತ್ರ ಏನು ಇಲ್ವಲ್ಲೋ. ಅಯ್ಯೋ ದೇವ್ರೆ. ಶಿವು, ಇವತ್ ನಿಮ್ ಭಾವನ ನೋಡಿದ್ರು ಸಾಯಿಸಿದ್ರು ಚಿಂತೆ ಇಲ್ಲ. ನೋಡು, ಈ ವಾಲೆ ಕೊಡ್ತೀನಿ,
ತಗೊಂಡೋಗ್ ಮಾರ್ಬಿಟ್ಟ ಅವ್ರಿಗೆ ದುಡ್ಡು ಕೊಟ್ಬಿಡ. ಓಹೋ ಸುಬ್ಬರಾಕಿ ಅವ ಹೊಚ್ಚಬಾಯಿ ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ನ ಮನೆ ಗುಡ್ಸ್ ಗುಂಡಾಂತರ ಮಾಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರಾ? ಲೇ ನೀನ್ ಇನ್ನೂ ಮನೇಲೆ ಇಟ್ಕೊಂಡ್ಬಿಟ್ರೆ ಮೂಡ್ ಕೊಡೋ ದಾರಿಲಿ 3 ಕಣ್ಣಿಂಗ್ ಚಿಪ್ ಕೊಟ್ಬಿಟ್ಟು ಭಿಕ್ಷಾಂದೇಹಿ ಅಂತ ಭಿಕ್ಷೆ ಎತ್ತಿಸ್ಬಿಡ್ತೀಯ ನೋಡು. ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋ. ಭಾವ, ನಾನು ಇಷ್ಟ ದಿನ ಕೆಲಸ ಮಾಡಿದ್ರು ನನ್ಗೋಸ್ಕರ 1 ನಯಾ ಪೈಸಾ ಕೇಳಿಲ್ಲ. ಈಗ್ಲೂ ನಾನು ನನ್ಗೋಸ್ಕರ ಕೇಳ್ತಾ ಇಲ್ಲ. ಅವರೆಲ್ಲ ಊಟ ಮಾಡಿ 2 ದಿನ ಆಗಿದೆ. ಏನಾದ್ರೂ ಸಹಾಯ ಮಾಡು, ನಿನ್ ಕೈ ಮುಗಿದು ಕೇಳ್ಕೊತೀನಿ. ಏಯ್ ಕೈಗೆ ಬಿದ್ರು ಇಲ್ಲ ಕಾಲಿಗೆ ಬಿದ್ರು ಇಲ್ಲ ಕಣೋ. ನೀನೇ ಈ ಮನೇಲಿ ದಂಡ ಪಿಂಡ, ನೀನ್ ಬೇಡದೆ ತಿರ್ಪೆ ಅಂತದ್ರಲ್ಲಿ ಅವ್ರಿಗೆ ಸಹಾಯ ಮಾಡ್ತಾನಂತೆ. ಸಹಾಯ 1 ನಯಾ ಪೈಸದ ಮೇಲೆ ನಿನ್ಗೇನೋ ಗೊತ್ತು ನೋಡು. ಕೊನೆಯದಾಗಿ ನೀನ್ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಹಿಂದೆ ಮುಂದೆ ಅದುಬ್ಕೊಂಡು ಈ ಮನೇಲಿ ತೆಪ್ಪಗ್ ಬಿದ್ದಿದ್ದೆ ಸರಿ, ಇಲ್ಲ ನೀನ್ ಕುತ್ಕೆ ಹಿಡ್ದು ಆಚೆ ತಳ್ಬಿಡ್ತೀನಿ. ಹುಷಾರ್. ಭಾವ, ಯಾವ ನೋಡ್ರು ಹಣ ಹಣ ಅಂತ ಸಾಯ್ತಿಲ್ಲ. ನೀನ್ ಸತ್ ಮೇಲೆ ಹಣದಿಂದ ನಿನ್ ಹೆಣ ಸುಟ್ಟಾರೇನು? ಆ ಯಪ್ಪ 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 ಏನ್ ಮಗಳ್ದು? ಅಯೋಧ್ಯೆ ಮಗನೇ, ನನ್ನನ್ನ ತಿಂದು ತಂದೆ ಅನ್ಯ ನಿನ್ನ ಸಾಯ್ತೀನಿ ನನ್ನ ಮಗನೇ, ನಿನ್ನ ಸಾಯ್ಬಿಡ್ತೀನಿ. ಏಯ್, ನೀನು ಥು, ನಿನ್ ಜನ್ಮಕ್ಕೆ ನೀನೊಬ್ಬ ಮನುಷ್ಯನ ಅನ್ನೋಕೋಸ್ಕರ ನಿಮ್ ಮನೇಲಿ ನಾಯಿ ತರ ಬಿದ್ದಿರೋ ಬದಲು ತಿರ್ಪೈತೈತೆ ಎಷ್ಟೋ ಮೇಲು. ನೀನು ತೀರ್ಪೆ ಎತ್ತಕ್ಕೆ ಲಾಯಕು ಕಣ. ನೀನ್ ಈ ಮಟ್ಟಕ್ಕೆ ಬೆಳೆದೆ ಅಂದ್ಮೇಲೆ ಇನ್ನೊಂದು ಕ್ಷಣ ಈ ಮನೇಲಿ ಇರ್ಕೊಡ್ದು. ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ನಡಿ ಆಚೆಗೆ, ನಡಿ ಆಚೆಗೆ. ಬೇವರ್ಸಿ ನನ್ನ ಮಗನೇ, ನಡಿ ಆಚೆಗೆ. ಯಾರು ಇಲ್ಲ ಕಣ್ರಿ, ತಂದೆ ತಾಯಿ ಕಣ್ರಿ, ನಾವೇ ತಂದೆ ತಾಯಿ. ಮುಚ್ಕಳೆ ಬಾಯ. 4 ದಿವಸ ಉಪವಾಸ ವನವಾಸ ಅನುಭವಿಸಿದ್ರೆ ಆಗ ಬುದ್ಧಿ ಬರುತ್ತೆ. ಅಷ್ಟೊಂದಕ್ಕೆ ಕಾಲ್ ಚೆಲ್ಲಿದ್ಯಾ? 1 ಕಾಲ್ ಬಿಡ್ದಾಗ ನೆಲದ ಮೇಲಿಂದ ಆರಿಸ್ಬೇಕು. ಆರಿಸ್ತಡಿಯ ಮಾತಾಡೋ. ಅಮ್ಮ, ರಾಜುಗೆ ಏನಾಯ್ತಮ್ಮ? ವಿಶ್ವ ಬೆಳಿಗ್ಗೆಯಿಂದ ಹೀಗೆ ಅನ್ಕೊಂಡು ಏನ್ ಮಾಡು ರಾಜು? ಗೊತ್ತಾಗ್ತಿಲ್ಲ. ಎಲ್ಲಿಗೆ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಡಾಕ್ಟರ್ ಹತ್ರ. ಬಿಟ್ಟಿ ಔಷಧಿ ಕೊಡೋಕ್ ನನ್ ಕೈಲಿ ಆಗೋಲ್ಲ. ಮತ್ತೆ ನನ್ನ ಹತ್ರ ಬರ್ಬೇಡಿ ಅಂತ ಹೇಳಿದಾರಲ್ರಿ. ಅವ್ರ ಕೈ ಕಾಲು ಹಿಡಿದಾದ್ರೆ ನನ್ನ ತಮ್ಮನೇ ಉಳಿಸ್ಕೊತೀನಿ. ಕಾವೇರಿ, ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀನಿ. ಮಕ್ಕಳು ನೋಡ್ಕೊಂಬ. ಯಾರಿ ನೀವು? ನಾವ್ಯಾರ? ರೀ, ನನ್ನ ತಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ದಾರಿ ಬಿಡ್ರಿ. ರಾಜು, ರಾಜು, ರಾಜು. ರಾಜುನ ಇಲ್ಲಿ ಬಂದಿಲ್ವಲ್ಲ? ಬಂದಿಲ್ವಾ? ವಿಶ್ವ, ಏನಾಯ್ತು? ವಿಶ್ವ, ರಾಜು ಎಲ್ಲಪ್ಪ? ರಾಜು ಇಲ್ಲ. ರಾಜು ನೋಡಮ್ಮ. ರಾಜು, ರಾಜು ನೋಡಮ್ಮ. ರಾಜು, ಅಯ್ಯೋ ರಾಜು, ಹೇಳಪ್ಪ. ನಾನ್ ಕಣೋ, ನಿಮ್ಮಮ್ಮ ಬಂದಿದ್ದೀನಿ, ಮಾತಾಡ್ಕಂದ. ರಾಜು, 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 ರಾಜು. ನೋಡಿ, ಮೂಳೆ ಮುರಿದು ಹೋಗಿರೋದ್ರಿಂದ ಸದ್ಯಕ್ಕೆಲ್ಲೂ ಓಡಾಡಬಾರ್ದು. ದೇವ್ರೆ, ನನಗ್ ಕೊಡಬಾರ್ದು ಕಷ್ಟ ಕೊಟ್ಟೆ, ನಾನು ಸಹಿಸ್ಕೊಂಡೆ. ನನ್ನ ಮಕ್ಕಳಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದೀಯ? ಅತ್ತೆ, ಇದು ದೇವ್ರು ಕೊಟ್ಟ ಶಿಕ್ಷೆ ಅಲ್ಲ ಅತ್ತೆ.
ಇದನ್ನ ಯಾರು ಕೊಟ್ಟಿದ್ದು ಅಂತ ನನಗೆ ಗೊತ್ತು. ನೀನು ಇಲ್ಲಿವರೆಗೂ ಮನುಷ್ಯತ್ವ ಇಲ್ದಿರೋ ಮನುಷ್ಯ ಅಂತ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ನೀನು ರಾಕ್ಷಸ ಅನ್ಕೊಂಡಿರ್ಲಿಲ್ಲ. ಕಾವ್ಯ, ಕಿರಿಚ್ಬೇಡ. ನನ್ನನ್ನು ಹುಟ್ಟಿ ಬೆಳೆಸಿದ್ ನನ್ನ ಮೇಲೆ ನಿನಗಿರೋ ಹಕ್ಕನ್ನ ನೀನು ಯಾವತ್ತ ಕಳ್ಕೊಂಡೆ. ಈಗ ನಿನಗೆ ನನ್ನ ಮೇಲೆ ಯಾವ ಹಕ್ಕು ಇಲ್ಲ. ಅಂಥದ್ರಲ್ಲಿ ನನ್ನ ಗಂಡನ ನಾನಾ ಕಷ್ಟಕ್ಕೆ ಸಿಕ್ತಿ ಯಾಕೆ ನನ್ನ ಸಂಸಾರನ ಹಾಳು ಮಾಡ್ತಾ ಇದೀಯಾ? ಅವ್ರನ್ನೇ ನಿನ್ ತುತ್ತಾಗಿ ಬೆಳೆಸಿದ್ಯಾ ಅಥವಾ ವಿದ್ಯೆ ಬುದ್ಧಿ ಕೊಟ್ಟು ದೊಡ್ಡನ ಮಾಡಿದ್ಯಾ? ಏನು ಮಾಡ್ದೆ ಅಂತ ನಮ್ಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದೀಯಾ? ಆದ್ರಿಂದ ನಿನಗೆ ಬರಲ್ಲ ಆದ್ರೂ ಏನು? ನೀನು ಮನೆಗೆ ಬರ್ಬೇಕು ಅಂತ. ಕಾವ್ಯ, ಆಗಿದ್ದೆಲ್ಲ ಆಗೋಯ್ತು. ನೀನೀಗ ಮನೆಗೆ ಬಂದಿಲ್ಲ, ನನಗದೇ ಸಂತೋಷ. ಶಾರದಾ, ಇವಳನ್ನ ಒಳಗೆ ಕರ್ಕೊಂಡು ಹೋಗು. ನಾನು ಬಂದಿದ್ದು ಈ ಮನೇಲಿ ಇರೋದಕ್ಕಲ್ಲ, ನಿನಗೆ ವಾರ್ನಿಂಗ್ ಕೊಡೋದಕ್ಕೆ. ಇನ್ನೊಂದು ಸಲ ನನ್ನ ಗಂಡ ನನ್ನ ಸಂಸಾರ ತಂಟೆಗೆ ಬಂದ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್, ಹುಷಾರ್, ಹುಷಾರ್. ಕಾವ್ಯ, ಅಮ್ಮ, ಕಾವ್ಯ, ಕಾವ್ಯ, ಅಮ್ಮ, ಅಮ್ಮ, ಕಾವ್ಯ. ಏನಂದ್ರೆ ವಾಸನೆಯಿಂದನೇ ಎಮ್ಮೆ ಹಾಲು ಹಸುವಿನ ಹಾಲು ಅಂತ ಕಂಡು ಹಿಡಿಯೋರು ನೀವು. ಆದ್ರೆ ನಿಮ್ ಮಗಳ ಮನಸ್ಸನ್ನ ಕಂಡು ಹಿಡಿಯೋಕಾಗ್ಲಿಲ್ಲ. ಅವಳು ಇಷ್ಟಪಟ್ಟವನ್ ಜೊತೆ ಸಂತೋಷವಾಗಿರೋದನ್ನ ನಿಮ್ಮಿಂದ ನೋಡೋಕಾಗ್ಲಿಲ್ಲ. ಮುದ್ದು ಮುದ್ದಾಗಿ ಬೆಳೆಸಿದ ನನ್ನ ಮಗಳನ್ನ ನನ್ನ ಕಣ್ಣು ಮುಂದೆನೆ ಈ ಸ್ಥಿತಿಲಿ ನೋಡೋ ಹಾಗೆ ಮಾಡಿದ್ರಲ್ಲ. ನಿಮ್ಮದು ಹೃದಯನ ಬಂಡೆ ಕಲ್ಲ. ಮುಚ್ಚರಿ ಬಾಯಿ. ತಂದೆ ಎನಿಸ್ಕೊಂಡು ನಿಮಗೆ ಇಷ್ಟೊಂದು ಪ್ರತಿಷ್ಠೆ ಇದ್ರೆ 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕುಡಿಸಿ ಬೆಳೆಸಿರೋ ನನಗೆ ಎಷ್ಟಿರ್ಬೇಕು? ಒಂದು ಹೆಣ್ಣು ತಾಳಿಗೋಸ್ಕರ ತನ್ನ ಜೀವಮಾನನೇ ತ್ಯಾಗ ಮಾಡ್ತಾಳೆ. ಆದ್ರೆ ನೀವು ಹೆತ್ತು ಮಗಳ ತಾಳಿ ಕೀಳಿಸಿ ವಿಧವೆ ಮಾಡ್ಬೇಕು ಅಂತ ಹಠ ಹಿಡಿದು ಕೂತಿದ್ದೀರಲ್ಲ, ನಿಮ್ದು ಒಂದು ಜನ್ಮನ. ಶಾರದಾ, 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 ಏನಾಯ್ತು? ಏನಾಯ್ತು? ಶಾರದಾ, ಏನಾಯ್ತು? ಶಾರದಾ, ಸೀನು, ತುಂಬಾ ಕಷ್ಟದಲ್ಲಿದ್ದೀವಿ. ಸ್ವಲ್ಪ ದುಡ್ಡು ಬೇಕಾಗಿತ್ತು. ನಾಳೆಯಿಂದ ಕೆಲ್ಸಕ್ಕೆ ಬಂದು ತೀರಿಸ್ಬಿಡ್ತೀನಿ. ಎಷ್ಟು ಬೇಕು? ಒಂದು 500 ರೂಪಾಯಿ. 500? ತಗೋ, 1000 ಇದೆ. 1000ನಾ? ಪರವಾಗಿಲ್ಲ, ಇಟ್ಕೊ, ಲೆಕ್ಕ ಆಮೇಲೆ ನೋಡೋಣ. ನಿಂತ್ಕೋ. ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ ಅಂದ್ಯಲ್ಲ, ನಿನಗೆ ವಯಸ್ಸಾಯ್ತು. ನಿನ್ ಕೆಲಸ ನಮ್ಮ ಅಪ್ಪನ ಜೊತೆಗೆ ಮುಗೀತು. ಈಗ ಫ್ಯಾಕ್ಟ್ರಿ ಜವಾಬ್ದಾರಿ ನಂದು. ಆದ್ರಿಂದ ನನಗೆ ತಕ್ಕಾಗಿರೋನ್ ಕಳಿಸು. ಚಂಡಾಲ, ತಾಯವ್ವ ನನ್ನ ತಂಗಿ ಕಡೋ. ನನ್ನ ತಂಗಿನ ಇವಳು ರೂಪದಲ್ಲಿ ನೋಡ್ತಾ ಇದ್ದೀನಿ. ಇಂಥವಳನ್ನ ಎಂಥ ಮಾತಾಡ್ತಿದ್ಯೋ? ನೀನ್ ಮನುಷ್ಯ ಅಲ್ಲ ಕಣೋ, ನಾಯಿ. ಹೌದು, ನಾಯಿ ಹೊಟ್ಟೆಲಿ ನಾಯಿ ತಾನೇ ಹುಟ್ಟೋದು. ಎಷ್ಟು ದಿವಸ ಅವಳು ನೆಟ್ಕೊಂಡು ನೀನ್ ಆಡಬಾರ್ದು ಆಟ ಆಡ್ದೆ. ನಾನು ಏನಾದ್ರು ಕೇಳಿದ್ನ? ಇನ್ಮೇಲೆ ನನ್ನ ಆಡಳ್ತಾ ನಾನು ಹೇಗ್ ಬೇಕಾದ್ರೂ ಇರ್ತೀನಿ. ಏನಂದೆ? ಬಿಡು ನಮ್ಮಪ್ಪನ. ನಮ್ಮಪ್ಪನ ಮುಟ್ಟಕ್ಕೆ ನೀನ್ ನಮ್ಮಮ್ಮ ಅಲ್ಲ, ಇಟ್ಕೊಂಡಿರೋ ಸೂಳೆ. ಹೋಗಿ ಆಚೆ. ತಾಯವ್ವ, ತಾಯವ್ವ, ತಾಯವ್ವ. ಅಮ್ಮ, ಏನಾಯ್ತಮ್ಮ? ಎಲ್ಲಿ ಹೋಗಿದ್ರಿ? ನಮ್ಮನೆ ಪರಿಸ್ಥಿತಿ ನೋಡೋಕಾಗ್ದೆ ಅಣ್ಣಯ್ಯನ ಹತ್ರ ಹೋಗಿದ್ದೆಮ್ಮ. ಈಗ ಅವ್ರ ಮಗನ ಆಡಳಿತ ಅಂತೆ. ಕೂಲಿ ಮಾಡಿ ಸಾಲ ತೀರಿಸ್ತೀನಿ, ಹಣ ಕೊಡಪ್ಪ ಅಂತೆ.
ಇದೆ ಮನನ್ ಮಾಡಿದ ತಪ್ಪು ಇದೆ. ಅದಕ್ಕೆ ನನ್ ಕೈಯಲ್ಲಿ ಕಾಸು ಕೊಟ್ಬಿಟ್ಟು ನಿನಗೆ ವಯಸ್ಸಾಗಿದೆ, ಬೇರೆ ಯಾರನ್ನಾದ್ರೂ ಕಳಿಸು ಅಂದ ಪಾಪಿ. ಅಯ್ಯೋ ಅಮ್ಮ, ಆ ನಾಯಿ ಹತ್ರ ನೀನಾಕಮ್ಮ ಹೋಗಿದ್ದೆ? ಹೆತ್ತ ಕರುಳು ಕಣಪ್ಪ. ಮಕ್ಕಳು ಕಣ್ ಮುಂದೆನೆ ಒಬ್ಬೊಬ್ರಾಗಿ ಸಾಯೋದನ್ನ ನೋಡ್ತಾ ಹ್ಯಾಕ್ ಕೂತಿರ್ಲಿ. ಅಮ್ಮ ಅಳ್ಬೇಡಮ್ಮ, ಆ ದುಡ್ಡು ತಗೊಂಡು ಅಣ್ಣನ ಆಸ್ಪತ್ರೆಗೆ ಸೇರ್ಸು. ನೀವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ. ನಾನಾ ಕೆಲ್ಸಕ್ಕೆ ಹೋಗ್ತೀನಮ್ಮ. ಅಮ್ಮ ನಾನಿನ್ನೂ ಚಿಕ್ಕವಳಲ್ಲ, ದೊಡ್ಡವಳಾಗಿದ್ದೀನಿ. ಪಾರ್ವತಿ, ನೀನು ಹೋಗ್ಬೇಕಾಗಿಲ್ಲ. ಸಂತೋಷವಾಗಿ ಸಂಸಾರ ಮಾಡ್ಕೊಂಡು ನಿಮ್ ಪಾಡಿಗೆ ನೀವಿದ್ದೀವಿ ಮನೆಗೆ. ನಾನೇ ಬಿರುಗಾಳಿಯಾಗಿ ಬಕ್ಕರಿಸ್ಬಿಟ್ಟೆ. ಇಷ್ಟಕ್ಕೆಲ್ಲ ಕಾರಣ ನಾನೇ. ಅದಕ್ಕೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಕಾವ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದ್ರಲ್ಲಿ ನಿಂದೇನ್ ತಪ್ಪಿದೆ? ಹೇಗೋ ಸಂಪಾದನೆ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ನಾವೇನೇ ಭೂಮಿ ಇರೋವರೆಗೂ ಬದುಕಿರ್ಬೇಕಾಗಿಲ್ಲ. ಇದಕ್ಕೆಲ್ಲ ಪರಿಹಾರ ನಾನು ಹೇಳ್ತೀನಿ. ಡಾಕ್ಟ್ರೇ, ಡಾಕ್ಟ್ರೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡಾಕ್ಟ್ರೇ, ನನ್ನ ಹೆಂಡತಿಗೆ ಹೇಗಿದೆ? ಐ ಆಮ್ ಸಾರಿ, ಕಿಡ್ನಿ ಡ್ಯಾಮೇಜ್ ಆಗಿದೆ. ತಕ್ಷಣ ಅವ್ರಿಗೆ ಬೇರೆ ಕಿಡ್ನಿ ಕೊಡ್ಲಿಲ್ಲ ಅಂದ್ರೆ ಅವ್ರು ಉಳಿಸೋದೇ ಕಷ್ಟ ಆಗುತ್ತೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ನನ್ನ ಹೆಂಡತಿ ಪ್ರಾಣ ಉಳಿಸ್ಕೊಡಿ. ಖರ್ಚು ಮಾಡೋದು ಮುಖ್ಯ ಅಲ್ಲ ರೀ, ಅವ್ರ ಬ್ಲಡ್ ಗ್ರೂಪ್ಗೆ ಹೊಂದುವಂತಹ ಕಿಡ್ನಿ ಬೇಕು. ಡಾಕ್ಟ್ರೇ, ನನ್ನ ಕಿಡ್ನಿನೇ ಕೊಡ್ತೀನಿ, ದಯವಿಟ್ಟು ನನ್ನ ಹೆಂಡತಿನ ಉಳಿಸಿ. ಗೋವಿಂದಪ್ಪನವ್ರೆ, ನಿಮಗೆ ಶುಗರ್ ಇರೋದ್ರಿಂದ ನಿಮ್ ಕಿಡ್ನಿ ಉಪಯೋಗಕ್ಕೆ ಬರಲ್ಲ. ಇರಿ, ನಾನೇ ಬೇರೆ ಕಡೆ ಟ್ರೈ ಮಾಡ್ತೀನಿ. ಅಮ್ಮ ಹಸಿವು. ಹಸುವಾಗ್ತಾ ಇದೆಯಮ್ಮ? ಸ್ವಲ್ಪ ತಡ್ಕೊ. ಗೋವಿಂದಪ್ಪ, ನೋಡ್ರೆ ನೀವೇನಿಲ್ಲಿ? ಹಾರ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅಡ್ಮಿಟ್ ಆಗಿದ್ದೀನಿ. ಈಗ ಹೇಗಿದ್ದೀರಿ? ಪರವಾಗಿಲ್ಲ, ನಡೆದಿದ್ದೆಲ್ಲ ಗೊತ್ತಾಯ್ತು. ನಮ್ಮ ಕೈಲಿ ಏನೂ ಇಲ್ಲಪ್ಪ, ಎಲ್ಲ ದೇವ್ರ ಕೈಲಿದೆ. ದೇವರು ಒಳ್ಳೇದ್ ಮಾಡೇ ಮಾಡ್ತಾನೆ. ಅವನನ್ನೇ ನಂಬ್ಕೊಂಡಿದ್ದೀನಿ. ಚಿಕ್ಕಣ್ಣವ್ರೆ, ಓಹೋ, ಏನ್ ತಾಯವಾ? ಬಾಬಾ. ಆ. ಅಯ್ಯೋಯ್ಯೋ, ಇಷ್ಟೊತ್ತಲ್ಲಿ ದೇವ್ರ ವಿಗ್ರಹ ಯಾಕವ ತಗೊಂಬಂದೆ? ಇದನ್ನ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಿ. ಇದನ್ ತಗೊಂಡ್ ಚಿನ್ನ ಬೆಳ್ಳಿ ಅಂಗಡಿಗೆ ಬಂದಿದೆಯಲ್ಲ ತಾಯವ. ಇದನ್ ತಗೊಂಡ್ ಕಬ್ಬಣದ ಅಂಗಡಿಗಾದ್ರೂ ಹೋಗಿದ್ರೆ ನಿನ್ ಮಕ್ಕಳು ತಿನ್ನಕ್ಕೆ ಪಾಕದ ಕಡ್ಲೆನಾದ್ರು ಕೊಡ್ತಿದ್ರು. ಇದ್ ನನ್ಗೆ ಯಾಕೆ? ತಗೊಂಡೋಗವ. ಎಷ್ಟು ಬರುತ್ತೋ ಅಷ್ಟು ಕೊಡಿ. ನೀನ್ ಗೊತ್ತಿಲ್ಲ ಕಣೆ ತಾಯವ, ನನ್ನ ಕೈಯಿಂದ ಚಿನ್ನ ತಗೊಂಡವ್ರು ಉದ್ಧಾರ ಆಗವ್ರೆ. ನಾನ್ ಯಾರಿಗಾದ್ರೂ ಕೈ ಎತ್ತು ₹1 ಕೊಟ್ಟೇನು ಇಸ್ಕೊಂಡವ್ರ ಮನೆ ಗುಡ್ಸ್ ಗುಂಡಾಂತರ ಆಗೋಗ್ಬಿಟ್ಟೈತೆ. ಮಕ್ಕಳು ಹಸ್ಕೊಂಡಿದ್ದಾರೆ, ಎಷ್ಟು ಕೊಟ್ರು ಸರಿ.
ಒಂದ್ ಹೊತ್ತು ಊಟಕ್ಕಾಗೋಷ್ಟು ಕೊಟ್ರೆ ಸಾಕು. ಅಯ್ಯಯ್ಯೋ, ಹಸು ಅಂತ ಬೇರೆ ಹೇಳ್ತಾ ಇದ್ಯಾ, ಸಾಲದ ಮಕ್ಕಳ ತಾಯಿ ಅಪರೂಪಕ್ಕೆ ಬೇರೆ ಬಂದಿದ್ಯಾ, ಇಲ್ಲ ಅಂತ ಹೆಂಗ್ ಹೇಳೋದು? ಇದು ಒಳ್ಳೆ ಧರ್ಮ ಸಂಕಟ ಆಯ್ತಲ್ಲ. ಅಪ್ಪ ಗಣೇಶ, ನನ್ ಜೀವಮಾನದಲ್ಲಿ ಇದೇ ಮೊದಲನೇ ಸತಿ ಕಣಪ್ಪ ಒಬ್ರಿಗೆ ದುಡ್ಡು ಅಂತ ಕೊಡ್ತಾ ಇರೋದು. ತಾಯವನ್ಗೆ ಒಳ್ಳೇದ್ ಮಾಡಪ್ಪ, ತಾಯವನ್ಗೆ ಒಳ್ಳೇದ್ ಮಾಡು ಗಣೇಶ. ತಾಯವ ತಗೋ. ಡಾಕ್ಟ್ರೆ, ಆಪರೇಷನ್ ಸಕ್ಸಸ್. ನೀವು ತುಂಬಾ ಅದೃಷ್ಟವಂತರು. ಡಾಕ್ಟ್ರೆ, ನೀವು ನಿಜವಾಗ್ಲೂ ಮನುಷ್ಯರಲ್ಲ, ನನ್ನ ಪಾಲಿಗೆ ದೇವರು. ನಿಮ್ ಪಾಲಿನ ದೇವರು ನಾನಲ್ಲ. ಆಪತ್ಕಾಲದಲ್ಲಿ ಬಂದು ನಿಮ್ಗೆ ಕಿಡ್ನಿ ಕೊಟ್ನಲ್ಲ ಆ ಹುಡುಗ, ಅವನು ನಿಮ್ ಹತ್ರ ದುಡ್ಡು ತಗೊಂಡಿರ್ಬೋದು, ಆದ್ರೆ ಒಂದ್ ಜೀವ ಉಳಿಸಿದಾನಲ್ಲ, ಅದು ಬಹಳ ಬೆಲೆ ಬಾಳುವಂತದ್ದು. ನೀವೇನಾದ್ರೂ ಕೃತಜ್ಞತೆ ಹೇಳೋದಾದ್ರೆ ಆ ಹುಡುಗನ್ ಹೇಳಿ. ಆ ಹುಡುಗ ಎಲ್ಲಿದ್ದಾನೆ ಡಾಕ್ಟ್ರೆ? ನಾನು ನೋಡಬೇಕು. ಬನ್ನಿ ತೋರಿಸ್ತೀನಿ. ಡಾಕ್ಟ್ರೆ, ಆ ಕಿಡ್ನಿ ಕೊಟ್ಟಲ್ಲ ಹುಡುಗ, ಅವ್ನು ಎಲ್ಲೋ ಹೋಗ್ಬಿಟ್ಟು ಡಾಕ್ಟ್ರೆ. ವಾಟ್ ಆರ್ ಟಾಕಿಂಗ್? ಅವ್ನಿಗೆ ಈಗ ತಾನೆ ಆಪರೇಷನ್ ಆಗಿದೆ, ಎಲ್ಲಿ ಹೊಟ್ಟದ? ಎಲ್ಲಿದೆ ಹುಡುಕು? ಇಲ್ಲಾಂದ್ರೆ ಅವ್ನ ಪ್ರಾಣಕ್ಕೆ ಅಪಾಯ. ಹೋಗು, ಸರಿ ಹೋಗು. ಡಾಕ್ಟ್ರೆ, ಆ ಹುಡುಗ ಅವನ ಸ್ನೇಹಿತನ ಕಾಲ್ ಮುರಿದೋಗಿದೆಯಂತೆ, ಅದಕ್ಕೋಸ್ಕರ ಅವನ ಕಿಡ್ನಿನ ಕೊಟ್ಬಿಟ್ಟು ಅವ್ನು ನುಡ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ರಿಯಲಿ ಈಸ್ ಗ್ರೇಟ್. ಯಾರವನು? ಕಾವೇರಿಪುರದವನು, ಶಿವ ಅಂತ. ಹತ್ತವೇನೋ? ಇಲ್ಲ, ನಾನು ಯಾಕೆ ಹತ್ಬೇಕು? ನಾನು ಹೋಗ್ಬೇಕು. ಕೈಲಿರೋ ದುಡ್ಡು ಕೊಟ್ಬಿಟ್ಟು ಹೋಗ. ಇಲ್ಲ, ಇದು ನನ್ನ ಫ್ರೆಂಡ್ಗೋಸ್ಕರ ತಂದಿರೋದು, ನಾನು ಅವ್ನು ಕೊಡ್ಲೇಬೇಕು. ಅದೆಂಗಮ್ಮ ಈ ದುಡ್ಡು ನಮಗೆ ಕೊಟ್ಬಿಡು. ನೀನ್ ಸಿಕ್ಲೇ ಇಲ್ಲ ಅಂತ ಡಾಕ್ಟರ್ಗೆ ಹೇಳ್ತೀವಿ. ಇವತ್ತು ಚಿತ್ರಾನ್ನ ಘಮ ಘಮ ಅಂತಿದೆ, ಹೊಟ್ಟೆ ತುಂಬಾ ತಿನ್ಬೋದಲ್ಲ? ತಿನ್ನುವಂತೆ.
ನಿಲ್ಸಿ ಸ್ಟಾಪ್. ಯಾವನೇ ಮಧ್ಯರಾತ್ರಿ ನಮ್ಮ ಪ್ರಾಣ ತಿನ್ನೋಕೆ? ಬೇಗ ಹತ್ತತ್ತು ಬಾ. ಡಾಕ್ಟರ್, ಅವ್ನ್ ಸಿಕ್ಕದ್ನಾ? ಇಲ್ಲ ಸರ್, ಎಲ್ಲ ಕಡೆ ಹುಡುಕ್ತೀವಿ, ಸಿಗ್ಲಿಲ್ಲ. ಯು ಸ್ಟುಪಿಡ್ ನಾನ್ಸೆನ್ಸ್. ನಿಮ್ ಬೇಜವಾಬ್ದಾರಿನ ತಪ್ಪಿಸ್ಕೊಂಡಿರೋದು. ಹೋಗಿ ಎಲ್ಲ ಕಡೆ ಸರ್ಚ್ ಮಾಡು. ಹೋಗು, ಗೋ, ಕಮ್ ಆನ್. ಶಾರದಾ, ನಿಮ್ಮಲ್ಲಿ ಮನುಷ್ಯತ್ವ ಅನ್ನೋದು ಸ್ವಲ್ಪನಾದ್ರೂ ಉಳಿದಿದ್ರೆ ಮಾಡಿದ ತಪ್ಪನ್ನ ಒಪ್ಕೊಂಡು ಅವರನ್ನು ಉಳಿಸಿ. ಹೌದು ಗೋವಿಂದಪ್ಪ, ಒಬ್ಬರಿಗೆ ಸಹಾಯ ಮಾಡೋದ್ರಲ್ಲಿರೋ ತೃಪ್ತಿ ಈ ಸೇಡು ದ್ವೇಷದಲ್ಲಿರೋದಿಲ್ಲಪ್ಪ. ಹೋಗು, ಸಹಾಯ ಮಾಡು. ಯಾರಿ ಕಾವೇರಿಪುರ, ಇಳ್ಕೊಳ್ಳಿ ಇಳ್ಕೊಳ್ಳಿ. ವಿಶ್ವ, ಕಾವ್ಯ, 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 ತಾಯವ್ವ, ತಾಯವ್ವ, ಕಾವ್ಯ, ಕಾವ್ಯ, ಪಾರು, ಪಾರು, ಕಾವ್ಯ, ಕಾವ್ಯ, ಏನಂತೆ? ವಿಶ್ವ, ವಿಶ್ವ, ವಿಶ್ವ. ಅಮ್ಮ, ಏನಮ್ಮ? ಕಾವೇರಿ, ಯಾರಾದ್ರೂ ಬಾಗಿಲು ತೆಗೀರಿ. ಕಾವೇರಿ. ಕಾವೇರಿ, ಅಯ್ಯೋ ಪಾಪಿ, ಆಗ್ಲೂ ನನ್ನ ಸಾಯಕ್ ಬಿಡ್ಲಿಲ್ಲ, ಈಗ್ಲೂ ನನ್ನ ಸಾಯಕ್ ಬಿಡ್ಲಿಲ್ವಲ್ಲೇ? ಅಕ್ಕ. ಶಿವ, ಶಿವ, ಏನಾಯ್ತು ಶಿವ? ಏನಾಯ್ತು ಶಿವ? ಶಿವ, ಏನಾಯ್ತು? ಶಿವ, ನನ್ನ ವಿಷಯ ಆಗಿರ್ಲಿ, ಮೊದಲು ತಗೊಂಡು ವಿಶ್ವನ್ ಕಾಲ್ ಸರಿ ಮಾಡ್ಸು. ನೀವಿಬ್ರು ಸಂತೋಷ ಆಗಿರ್ಬೇಕು. ಶಿವ, 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 ಏನಾಯ್ತು ನಿಮ್ಗೆ? ಶಿವ, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಾನು ಮಾಡಬಾರದು ತಪ್ಪು ಮಾಡಿಬಿಟ್ಟೆ. ಅಮ್ಮ, ಕಾವ್ಯ ವಿಶ್ವನ್ ಕಾಲ್ಸರ್ ಮಾಡಿಸಿ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಶಿವ ತನ್ನ ಕಿಡ್ನಿ ಮಾರಿ ಈ ದುಡ್ಡು ತಂದಿದ್ದಾನಮ್ಮ. ಆ ಕಿಡ್ನಿ ಕೊಟ್ಟಿದ್ದು ಯಾರು ಗೊತ್ತೇನಮ್ಮ? ನಿಮ್ಮ ಅಮ್ಮನಿಗೆ ಕಣಮ್ಮ. ನಿನ್ನೆ ನೀನು ಬಂದು ಹೋದ ಮೇಲೆ ನಾನು ಆವೇಶದಿಂದ ನಿಮ್ಮಮ್ಮನಿಗೆ ಹೊಡೆದು ಬಿಟ್ಟೆ. ಪಾಪಿ 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 ಪಾಪಿ. ಅಮ್ಮನಿಗೆ ಕಿಡ್ನಿ ಫೇಲ್ ಆಗೋಯ್ತು. ಆಗ ಈ ಶಿವ ದೇವರ ಹಾಗೆ ಬಂದು ನಿಮ್ಮಮ್ಮನ್ನ ಉಳಿಸ್ಬಿಟ್ಟ ಕಣಮ್ಮ. ಎಷ್ಟೇ ಖರ್ಚಾದ್ರೂ ನಮ್ ಶಿವನ ಉಳಿಸ್ಕೊಳ್ಳೋಣ. ಬನ್ನಿ ಆಸ್ಪತ್ರೆಗೆ ಹೋಗೋಣ. ಬೇಡ. ಏನಪ್ಪ ನೀನು? ನಾವೆಲ್ಲ ಬದುಕಿರೋವರೆಗೂ ತೀರ್ಸೋಕಾಗದಂತ ಋಣದ ಭಾರ ನಮ್ಮೇಲೆ ಹೊರಿಸ್ಬಿಟ್ಟಿಯಲ್ಲೋ ಶಿವ. ಬೇಡ, ಅಷ್ಟೊಂದು ಮಾತಾಡ್ಬೇಡಿ. ಕಾವ್ಯ, ಕಾವ್ಯ, ನನ್ಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಶಿವ, ಹೇಳಿ.
ನಿನ್ನ ಹತ್ರ ಇರೋ ನವಿಲ್ಗೆ ಕೊಡ್ತೀಯ ಅದನ್ನ ಕೊಟ್ಬಿಟ್ರೆ ನನ್ನಿಬ್ಬರ ಮಧ್ಯೆ ಯಾವ ಋಣನೂ ಇರಲ್ಲ ಅದನ್ನ ಕೊಡ್ತೀಯ